ನನ್ನ ಲೈಫ್ಗೆ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ RCCಗೆ ಟರ್ನಿಂಗ್ ಪಾಯಿಂಟ್. ಪ್ರಪಂಚ ನನಗಲ್ಲ ಅಂತನೋ ಟೈಮ್ ಬಂದ್ಬಿಡ್ತು. ದುಡ್ಡು ಕಷ್ಟ ಇರೋಂಥ ಟೈಮು. ಓಡಾಡೋಕ್ಕೂ ಪೆಟ್ರೋಲ್ಗೂ ದುಡ್ಡಿಲ್ಲ, ಸ್ಯಾಲ್ರಿ ಬರಲಿಲ್ಲ. ಸೊ ಪಾಪ ಏನೋ ಒಂದು ಕಷ್ಟ ಬಿದ್ದು ಒಂದು ಸ್ವಲ್ಪ ಮಾಡಿಟ್ಟಿದ್ದಾನೆ. ಇವನು ಅದನ್ನೆಲ್ಲ ಕಳೆದ್ಬಿಡ್ತಾರೆ. ಫೀಲ್ಡಲ್ಲೇ ಜೀವನ ಮಾಡ್ತಾ ಇದ್ದಿದ್ದು. ಇಲ್ಲ, ನಾನು ಅನ್ಕೊಂಡು ಅಷ್ಟು ಈಸಿ ಇಲ್ಲ ಫೀಲ್ಡು. ನನಗೆ ಚೆನ್ನಾಗಿ ಹೊಡೆದು ಮಾಡಿ ನಾನು ಅವಾಗ ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡು ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋದ್ರೆ ನಾವು ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಅಂತಂದರೆ ನನಗೆ ಕಾಲು ನೆಲ ಮೇಲೆ ನಿಲ್ತಾನೆ ಇಲ್ಲ. ಒಂದು ಫಿಯರ್ ಸ್ಟಾರ್ಟ್ ಆಗುತ್ತೆ. ಏನಂತಂದರೆ ನಮ್ಮ ಲವ್ ಮ್ಯಾರೇಜು ಏನಂದರೆ ತುಂಬ ಕನ್ಫ್ಯೂಷನಲ್ಲಿ ಇದ್ದೆ. ಅಂದರೆ ಚೆನ್ನಾಗಿದ್ದ ನೋಡು, ಮದುವೆ ಆಗಿದ್ದಾದ್ಮೇಲೆ ಹುಡುಗಿ ಕಾಲು ಬಂದಿಂದ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳಲ್ಲ. ಮನೆಯವ್ರಿಗೂ ಹೇಳಿಲ್ಲ. ಮನೆಯವ್ರು ನೀನೇ ಬಿಡ್ಬೇಕು ಏನಂತ ಹೇಳೋ, ನನಗೂ ಏನಂತ ಕೊಡ್ತಾನೋ ಇಲ್ವ ಅಂತ ಭಯ ನನಗೂ ಇದೆ. ಫ್ರೆಂಡ್ ನೋಡಿದ್ರೆ ಗ್ಯಾರಂಟಿ ಬೈತಾನೆ. 200% ನಾವು RCC ಎಕ್ಸಿಸ್ಟ್ ಆಗಕ್ಕೆ ಆಗ್ತಾ ಇರಲಿಲ್ಲ. ನಾನು ಯಾವತ್ತೂ ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ನ ಕಳ್ಕೊತಾ ಇರಲಿಲ್ಲ. ಸೊ ಏನಾರ ನಮ್ಗೆ ಅದೊಂದು ಬಿಗ್ ಆಪರ್ಚುನಿಟಿ. ಎಲ್ಲ ಓದಾಡಿದ್ರು ಕೂಡ ಅದರಲ್ಲಿ ಅಮೌಂಟೇ ಉಳಿಲಿಲ್ಲ. ಇದು ಆಚೆ ಕಡೆ ತುಂಬ ಕಷ್ಟ ಇದೆ. ನಾವೇನೋ ಫೈರ್ ಫೈಟಿಂಗಲ್ಲೇ ನಡೀತಾ ಇತ್ತು. ಬ್ರೋಕರ್ ಅವ್ರಿಗೆಲ್ಲ ನಮ್ಮ ಚೆನ್ನಾಗಿ ಯೂಸ್ ಮಾಡೋದು. ನಮ್ದು ದುರದೃಷ್ಟನೇ ಏನೋ ಎಷ್ಟು ಹಿಡಿಯೋರಿಲ್ಲ ಬಿಡಿ. ಇನ್ನು ನಾಳೆಯಿಂದ ನಾನು ಫುಲ್ ರಾಕೆಟ್ ಏನೇ ಅನ್ಕೊಂಡು ಅಂದರೆ ಒಂದೇ ಒಂದು ಕಾಲ್ ಬರಲಿಲ್ಲ. ಆಮೇಲೆ ಕೇಳಿದ್ರೆ ಎಲ್ಲಿ ಬೈತಾರೋ ಅಂತಂದ್ರೆ ನಾನು ಸೊ ಒಂದು ಸ್ವಲ್ಪ ಪ್ರೋಗ್ರೆಸ್ ನಡೀತಾ ಇತ್ತು. ಇಮಿಡಿಯೇಟಾಗಿ ಕೋವಿಡ್ ಎಷ್ಟು ಲೈಫ್ ಚೇಂಜ್ ಮಾಡುತ್ತೆ ನನಗೆ ಅಂತ ಹೇಳಿದ್ರೆ ಏನು ಎಕ್ಸ್ಪ್ಲೇಷನ್ ಬಂದರೆ ನಾವು ನೀರು ಕುಡ್ದಂಗೆ ಸಾಲ್ವ್ ಮಾಡ್ಬಿಡ್ತೀವಿ. Some people build houses, but some people build their entire life from zero. And today I am with a young man who built a full construction company in just 6 years and also built my beautiful home. So let's welcome the founder of RCC, Mr. Hanmat. Hello sir, welcome to my channel. Thank you so much. Please sit, sir. ಸರ್, ನಿಮ್ಮ ಬಗ್ಗೆ ತುಂಬಾ ಕೇಳಿದೀವಿ. ಇನ್ಸ್ಟಾಗ್ರಾಮ್ ನಲ್ಲೂ RCC ಕಂಪನಿ, ಫೇಸ್ಬುಕ್ ಅಲ್ಲೂ RCC ಕಂಪನಿ, ಯೂಟ್ಯೂಬ್ಸ್ ನಲ್ಲೂ RCC ಕಂಪನಿ. ಏನ್ ಸರ್ ನಿಮ್ಮ ವಿಶೇಷತೆ ಕಂಪನಿದು? ಎಲ್ಲ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಅಂತ ಬಂದಿದ್ದಾಗ ಸೊ ನಾವು ಕೂಡ ಸ್ವಿಚ್ ಔಟ್ ಆಗ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಸುಮಾರು ಹೋಮ್ ಟೂರ್ಸ್ನ ಮಾಡಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವಿಡಿಯೋಸ್ ಆಗ್ಬಿಟ್ಟಿದ್ದೇವೆ. ಅದೊಂದು ರೀತಿ. ಸರ್, RCC ಅಂತ ಹೇಳಿದ್ರೆ ನಮ್ಗೆ ಕಂಪನಿ ಬಗ್ಗೆ ತುಂಬಾ ಕಡೆಯಿಂದ ಕೇಳಿದೀವಿ. ಸೊ ನಮ್ಮ ಆಡಿಯನ್ಸ್ ಕೇಳ್ತಿದ್ದಾರೆ ನಿಮ್ ಬಗ್ಗೆ ತಿಳ್ಕೋಬೇಕು ಅಂತ. ಬೇಸಿಕ್ಲಿ ನೀವು ಹುಟ್ಟಿದ ಪ್ಲೇಸ್ ಯಾವ್ದು ಸರ್? ನಮ್ಮ ಊರು ಯಾದಗಿರಿ ಹತ್ರ ಕೆಂಬಾವಿ ಅಂತ ಹೇಳ್ಬಿಟ್ಟು ಒಂದು ಊರಿದೆ. ನಮ್ಮ ತಾಯಿದವ್ರ ಮನೆ ಅಲ್ಲಿ ಹುಟ್ಟಿದ್ದು ನಾನು. ಸರ್, ಎಜುಕೇಶನ್ಸ್ ಏನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ? ನಂದು ಎಜುಕೇಶನ್ ಆಗಿರೋದು BE ಸಿವಿಲ್ ಮ್ಯಾಮ್. ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋದು. ಇಂಜಿನಿಯರಿಂಗ್ ಮಾಡ್ಬೇಕಂತ ಮಾಡಿದ್ದಲ್ಲ, ಬಟ್ ಅದು ನಮ್ಮ ಫಾದರ್ ಡ್ರೀಮು. ಅವರು ಇಲ್ಲ ಇಂಜಿನಿಯರ್ನ ಮಾಡಬೇಕು ಮಗನ ಅಂತ ಹೇಳಿ ಅವರು ಒಂದು ಆಸೆ ಬಿದ್ದು ಓದಿಸಿರೋಂಥದ್ದು ಬೋರ್ಸೋದು ಅಂತ ಹೇಳ್ಬೋದು. ಸೊ ನೀವು ಯಾವ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದೀರಾ, ಅದರ ರಿಲೇಟೆಡ್ ಎಜುಕೇಶನ್ ಕೂಡ ಎಜುಕೇಶನ್ ಮಾಡ್ಕೊಂಡಿದ್ದೀರಾ? ಆಗಿದೆ. ಹೌದು, ಖಂಡಿತ. ವಾವ್, ತುಂಬಾ ಒಳ್ಳೇದು ಸರ್. ಖಂಡಿತ. ಸರ್, ಹಾಗಾದ್ರೆ ನಿಮ್ ಚೈಲ್ಡ್ಹುಡ್ ಹೇಗಿತ್ತು ಸರ್? ನಮ್ಮ ಫ್ಯಾಮಿಲಿಯಲ್ಲಿ ನಾನೇ ಫಸ್ಟ್ ಇಂಜಿನಿಯರ್. ತುಂಬಾ ಒಳ್ಳೇದು ಸರ್. ಚೈಲ್ಡ್ಹುಡ್ ಬಗ್ಗೆ ಹೇಳೋದಾದ್ರೆ ನಮ್ಮ ಫಾದರ್ ಕೂಡ ಮೇಸ್ತ್ರಿ ಕೆಲಸ ಮಾಡ್ಕೊಂಡು ಇವಾಗ ನಮ್ದು ಕಾಂಕ್ರೀಟ್ ಮಿಕ್ಸರ್ ಮಷಿನ್ಸು, ಮೆಟೀರಿಯಲ್ ಲಿಫ್ಟಿಂಗ್ ಒಂದಷ್ಟು ಜನಗಳು ಇಟ್ಕೊಂಡು ಒಂದು ಕೆಲಸ ಮಾಡ್ಕೊಂಡಿದ್ದು. ಅದಾದ್ಮೇಲೆ ಒಬ್ರು ಮೇಸ್ತ್ರಿ ಆಗಿದ್ರು. ಡೇ ಒನ್ ಇಂದನೂ ಕೂಡ ಏನಂತಂದ್ರೆ ಇದೇ ಲೈನಲ್ಲೇ ಬಂದಂಗಾಯ್ತು ನಾವು. ಅಂದ್ರೆ ಈಗ ಕಾರ್ಪೆಂಟರ್ ಮಗನಿಗೆ ಕಾರ್ಪೆಂಟ್ರಿ ವರ್ಕ್ ಎಲ್ಲ ಏನು ಕಲಿಬೇಕಂತಂದು ಇದಿರಲ್ಲ, ನೋಡ್ತಾನೆ ಬಂದಿರುತ್ತೆ. ಸೊ ಆ ಥರ ಈಗ ಫಾದರ್ ಮೇಸ್ತ್ರಿ ಆಗಿದ್ದರಿಂದ ನಮಗೆ ಕಾಂಕ್ರೀಟ್ ನಾಲೆಡ್ಜ್ ಆಗ್ಬೋದು. ಈಗ ಮೋಲ್ಡ್ ಹೆಂಗಿರುತ್ತೆ ಮತ್ತೆ ಸ್ಲ್ಯಾಬ್ ಹೆಂಗ್ ಹಾಕ್ತೀವಿ ಅಂದ್ರೆ ಯಾವಾಗ ನಾವು ಚಿಕ್ಕ ಹುಡುಗರಿದ್ದಾಗಿಂದನೂ ಇದನ್ನೇ ನೋಡ್ಕೊಂಡು ಸರ್, ನೀವು ಹೋಗ್ತಾ ಇದ್ರ ಸರ್? ಅಂದ್ರೆ ನಿಮ್ಮ ಫಾದರ್ ಖಂಡಿತ ಹೋಗ್ತಾ ಮಾಡ್ತಿರೋ ಏರಿಯಾದಲ್ಲಿ ನೀವು ಹೋಗ್ಬಿಟ್ಟು ಅಲ್ಲಿ ಪ್ರೆಸೆಂಟ್ ಇರ್ತಾ ಇದ್ರ? ಹೋಗ್ತಾ ಇದ್ವಿ. ಅಂದ್ರೆ ನಮ್ಗೆ ರಜೆಗಳಿದ್ದಾಗ, ಸ್ಕೂಲ್ ರಜೆಸ್ ಇದ್ದಾಗ, ಸಂಡೇ ರಜೆಗಳಿದ್ದಾಗ, ಸಮರ್ ಹಾಲಿಡೇಸ್ ಎಲ್ಲ ಬಂದಾಗ ಆಟೋಮೆಟಿಕ್ಲಿ ನಾವು ನಮ್ಮ ಫಾದರ್ ಜೊತೆಗೆ ಹೋಗ್ತಾ ಇದ್ವಿ. ಲೇಬರ್ ಶಾರ್ಟೇಜ್ ಇದ್ದಾಗ ವರ್ಕ್ ಮಾಡೋದಕ್ಕೆ ಡೈಲಿ ನಮ್ಗೆ ಅದೇ ಟಾಸ್ಕ್ ಆಗಿತ್ತು. ಅಂದ್ರೆ ಎವ್ರಿ ಡೇ ಲೇಬರ್ ಹಿಂಗೆ ಕರ್ಕೊಂಡ್ಬಿಟ್ಟು ಬರಬೇಕು, ಅವ್ರು ಪಿಕಪ್ ಮಾಡಬೇಕು, ಡ್ರಾಪ್ ಮಾಡಬೇಕು. ಸೊ ಅವ್ರ ಹತ್ರ ಕೆಲಸ ಮಾಡಿಸ್ಬೇಕು. ಅವ್ರಗಳಿಗೆ ಏನೇನು ಮಾತಾಡಿದ್ರೆ ಮೋಟಿವ್ ಆಗುತ್ತೆ, ಏನು ಮಾತಾಡಿದ್ರೆ ಅವ್ರಿಗೆ ಎನರ್ಜಿ ಸಿಗುತ್ತೆ, ಮತ್ತು ಅವ್ರ ಜೊತೆ ಹೆಂಗೆ ನಮ್ಮ ಬಾಂಡಿಂಗ್ ಇಟ್ಕೋಬೇಕು. ಯಾಕಂದ್ರೆ ನಮ್ಮ ಫಾದರ್ ಅದೆಲ್ಲ ಮಾಡ್ತಾ ಇದ್ರು. ಒಂದು ಚಿಕ್ಕ ಟೀಮ್ ಇಟ್ಕೊಂಡು ಇದು ಮಾಡೋರು. ಒಂದು 15-20 ಜನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು. ಬಟ್ ಅದೇ 15-20 ಜನ ಲೀಡ್ ಮಾಡೋದು ದಟ್ ಇಸ್ ಆಲ್ಸೋ ಒಂದು ಸೈನ್ಸ್ ಏನಂತಂದು ಹೇಳ್ಬೋದು. ನಮ್ಮ ಫಾದರ್ ಫಾಲೋ ಮಾಡ್ತಾ ಇದ್ವಿ ಒಂದೇನೆ ಏನಂತಂದ್ರೆ ವಾರ ಬಂದ್ರೆ ಪೇಮೆಂಟ್ 100% ಕೊಟ್ಬಿಡ್ಬೇಕು. ಏನೋ ಎಮರ್ಜೆನ್ಸಿ ಇದೆ ಅಂತಂದ್ರೆ ಅವ್ರಿಗೆ ನಾವು ಸಪೋರ್ಟ್ ಆಗಿ ನಿಂತ್ಕೋಬೇಕು. ಸೊ ಇದೆಲ್ಲ ನಮಗೆ ಬೇಸಿಕಲಿ ಫ್ರಮ್ ಚೈಲ್ಡ್ಹುಡ್ ಏನೇ ಅದೆಲ್ಲ ಹಾಗಾಗಿ ನಮಗೆ ಕಂಪ್ನಿ ಮಾಡೋದಾಗಲಿ ಕಂಪ್ನಿ ಮಾಡೋದಕ್ಕಾಗಲಿ ಅಷ್ಟು ಡಿಫಿಕಲ್ಟ್, ಅಷ್ಟು ಒಂದು ಹೆಡ್ಡೇಕ್ ಅಂತ ಹೇಳ್ಬಿಟ್ಟು ಅದೇನು ಅನ್ಸ್ಲಿಲ್ಲ. ಅಂದ್ರೆ ನೀವು ಓದ್ದೇನೋ ನೀವು ಇದನ್ನೇ ತಂದೆಯವರು ಆಲ್ರೆಡಿ ಗೊತ್ತಿರೋದ್ರಿಂದ ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ನೀವು ಹೇಗೆ ಕಾಲೇಜ್ ಮೆಟ್ಲೆಲ್ಲ ಹತ್ತಿದ್ರಿ? ಮ್ಯಾಮ್ ಇದೇನಂತಂದ್ರೆ ಎಕ್ಸಾಕ್ಟ್ಲಿ ಇದೊಂದು ವ್ಯಾಲಿಡ್ ಕ್ವಶನ್ ಅಂತ ಹೇಳ್ಬೋದು. ಬಟ್ ಇದೇನಂತಂದ್ರೆ ಮ್ಯಾಮ್ ನಮಗೆ ಯಾಕಂದ್ರೆ ವಿ ಆರ್ ವೆರಿ ಮಿಡಲ್ ಕ್ಲಾಸ್ ಜನಗಳು ಅಂತಂದ್ರೂ ಅದರಲ್ಲಿ ಏನು ತಪ್ಪೇನಿಲ್ಲ. ಯಾಕಂತಂದ್ರೆ ನಾವು ಊರಿಂದ ಇಲ್ಲಿಗೆ ಬಂದು ನಮ್ಮ ಫಾದರ್ ಏನೋ ಒಂದು ಒದ್ದಾಡಿ ಅವು ಡೈಲಿ ಏನಂತಂದ್ರೆ ಡೈಲಿ ಊಟಕ್ಕೆ ಕಷ್ಟ ಇರೋಂಥ ಟೈಮು. ಆ ಟೈಮಲ್ಲಿ ನಮ್ಮನ್ನೆಲ್ಲ ನೋಡಿಕೊಂಡು ಲೈಫ್ ಲೀಡ್ ಮಾಡಬೇಕು.
ನನಗೆ ಇನ್ನೂ ಕ್ಲೀನಾಗೆಲ್ಲ ಜ್ಞಾಪಕ ಇದೆ. ನಾವು ಚಿಕ್ಕ ಹುಡುಗರು ಇದ್ದಾಗ ಇವಾಗೆಲ್ಲ ನಾವು ಕನ್ಸ್ಟ್ರಕ್ಷನ್ದು ಏನು ಮನೆ ಕಟ್ಟೋದಕ್ಕಿಂತ ಟೆನ್ ಶೆಡ್ ಆಗ್ತೀವಲ್ಲ, ಸೊ ಸಪ್ರೇಟ್ ಮೆಟೀರಿಯಲ್ ಸ್ಟೋರೇಜ್ ಶೆಡ್ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಇದ್ದಿದ್ದೆಲ್ಲ ಅಷ್ಟಲ್ಲೇ. ಸೊ ಒಂದು ಶೆಡ್ಡಲ್ಲೇ ಜೀವನ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಎಸ್ಪೆಷಲಿ ನಮ್ಮೂರ ಕಡೆಯಿಂದ ಬಂದಾಗ ಏನಾಗ್ತಿತ್ತು, ಒಂದೇನೋ ಜಾಗ ಇದ್ರೆ ಸಾಕು, ನಮ್ಮ ಜನಗಳ ಮಧ್ಯೆ ಇರ್ಬೇಕು ನಾವು. ನಮ್ಮೂರವ್ರು ಒಂದು 4 ಜನ ಮನೆ ಇದೆ, ಶೆಡ್ ಹಾಕೊಂಡಿದೀವಿ, ಇಲ್ಲ ಒಂದು ಚಿಕ್ಕದೊಂದು ನಾವು ಜೋಪ್ಡಿ ಅಂತ ಹೇಳ್ತಿರ್ತೀವಿ. ಸೊ ಆ ಥರದ್ದು ಹಾಕೊಂಡಿದ್ರೆ ಅಂದ್ರೆ ಅದರಲ್ಲೇ ನಾವು ಇರಬೇಕು ಅನ್ನೋದು ಅಷ್ಟೇ ನಮ್ಗಳಿಗಿರೋಂಥದ್ದು ಟಾಸ್ಕ್. ಅಂತ ಸಿಚುವೇಶನ್ ಇಂದನೂ ನಾವು ನೋಡ್ಕೊಂಡು ಬಂದಿದ್ದಾಗ ನಮ್ಮ ಮೇಸ್ತ್ರಿ ಮಕ್ಳದೆಲ್ಲ ಹೆಂಗಿರುತ್ತೆ ಅಂತಂದ್ರೆ ಮ್ಯಾಮ್, ಸೊ ಈ ಓದ್ಬೇಕು ಅಂತ ಅನ್ನೋದಕ್ಕಿಂತ ಓದಿ ಏನಾರ ಮಾಡ್ಲಿಲ್ಲ, ಓದೇನಾರ ಸಕ್ಸಸ್ ಆಗಿಲ್ಲ ಅಂತಂದ್ರೂ ಸೊ ಏನೋ ಒಂದು ಮೇಸ್ತ್ರಿ ಕೆಲಸ ಅಂತ ಇದೆ ನಿನಗೆ. ಸೊ ಯಾಕಂದ್ರೆ ಬ್ಯಾಕಪ್ ಇದೆ, ಕೆಲಸ ಸಿಕ್ಕಿಲ್ಲ ಅಂತ ಯೋಚನೆ ಮಾಡೋದಿಲ್ಲ, ಫ್ಯಾಮಿಲಿ ಬಿಸ್ನೆಸ್ ಇದೆ, ಅದು ನೋಡ್ಕೊಂಡು ಹೋಗ್ಬೇಕು ಅಂತ ಅನ್ನೋದು ಒಂದು ಇದ್ದೇ ಇರುತ್ತೆ. ಬಟ್ ಅಪ್ಪಾಜಿ ಹೇಳ್ತಾ ಇದ್ರ ಸರ್ ನೀವು ಓದು, ಹೇಳೋರು ಚೆನ್ನಾಗಿ ಓದು. ನಮ್ಮ ಫಾದರ್ ಏನಂತಂದ್ರೆ ನಾನು ಯಾವಾಗಲೂ ಅದನ್ನ ಆಟ ಮಾಡ್ತಾ ಇದ್ದೆ. ಅಂದ್ರೆ ಒಂದು ಸಮ್ ಪಾಯಿಂಟ್ ಆಫ್ ಟೈಮಲ್ಲಿ ಹೆಂಗಾಯ್ತು ಅಂದ್ರೆ ಮ್ಯಾಮ್, PUC ಎಲ್ಲ ಇದ್ದಾಗ ನಾನು ಕನ್ನಡ ಮೀಡಿಯಂ ಓದಿದ್ದು, 1 to 10th ಕನ್ನಡ ಮೀಡಿಯಂ ಓದಿದ್ದು. ನಾವು ಗೌರ್ಮೆಂಟ್ ಸ್ಕೂಲ್ ಹುಡುಗರು. ನಾನು PUC ನಲ್ಲಿ ಸೈನ್ಸ್ ತಗೊಂತೀನಿ ಅಂತಂದಾಗ ನಮ್ಮ ಫಾದರ್ ಬೇಡ ಅಂತ ಹೇಳಿದ್ರು. ಯಾಕಂದ್ರೆ ಅವರು ನಮ್ಮ ತರಹದ ಇಂಜಿನಿಯರ್ಸ್ ಒಂದು 2-3 ಜನ ಹತ್ರ ಕೇಳ್ಕೊಂಡು ಬಂದಿದ್ದೆ, ನನ್ನ ಮಗನ ಹಿಂಗೆ SLC ಆಗಿದೆ, ಏನ್ ಮಾಡಿಸ್ಲಿ ಅಂತಂದಕ್ಕೆ ಅವರೆಲ್ಲ ಹೇಳಿದ್ರು, ಇಲ್ಲ ಸೈನ್ಸ್ ತಗೊಂಡ್ರೆ ಕಷ್ಟ ಆಗುತ್ತೆ, ನಮ್ಗೆ ಆಗಲ್ಲ ಅಂತ ಹೇಳಿದ್ರು. ಬಟ್ ನಾನು ಇಲ್ಲ, ನನಗೆ ಸೈನ್ಸ್ ಅಂದ್ರೆ ಇಷ್ಟ ಆಯ್ತು ಅಂತ ಹೇಳಿ ನಾನು ಸೈನ್ಸ್ ತಗೊಂತೀನಿ ಅಂತ ಹೇಳ್ಬಿಟ್ಟು ತಗೊಂಡೆ. ಬಟ್ ನಮಗೆ ಇಂಗ್ಲೀಷ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ನಾನೇ ಚೂಸ್ ಮಾಡಿ ತಗೊಂಡಿದ್ದ ಸಬ್ಜೆಕ್ಟ್ ಏನಾಯ್ತು ಅಂದ್ರೆ ನನಗೆ ಅದು ಹೋಗ್ತಾ ಅದು ಓದಕ್ಕೆ ಆಗ್ಲಿಲ್ಲ ನನಗೆ. ಯಾಕಂದ್ರೆ ಏನು ಅರ್ಥನೇ ಆಗ್ತಿಲ್ಲ. ಒಂದೇ ಸತಿ ಗೌರ್ಮೆಂಟ್ ಸ್ಕೂಲಿಂದ ತೆಗೆದು ಒಂಥರ ಯಾವುದೋ ಒಂದು ಕಾರ್ಪೊರೇಟ್ ಇದಕ್ಕೆ ಹಾಕ್ದಂಗೆ ಆಯ್ತು. ಅಲ್ಲಿ ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳಿ ನಾನು ಅವಾಗ ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ತಗೊಂಡೆ. ಸೊ ಏನು ನನ್ನ ಕೈಯಲ್ಲಿ ಆಗಲ್ಲ, ಇದು ಪಾಸ್ ಆಗೋಕ್ಕಾಗಲ್ಲ, ನಾನು BCom ಇಲ್ಲ BA ಹೋಗೋಣ, ಕನ್ನಡದಲ್ಲಿದ್ರೆ ನಾನು ಓದ್ತೀನಿ. ನಾವು ಅವ್ರ ಅಮಂಗ್ ಇವಾಗ ಕ್ಲಾಸಲ್ಲಿ ಒಂದು 3-4 ಜನ ಟಾಪರ್ಸ್ ಇರ್ತಾರೆ ಅಂತಂದ್ರೆ, ಸೊ ಅಟ್ಲೀಸ್ಟ್ 4ನೇ 3ನೇ ಬರ್ತಾ ಇದ್ದೆ, ಆಲ್ ಟೈಮ್ ಫಸ್ಟ್ ಬಂದಿಲ್ಲ ಅಂತಂದ್ರೆ. ಸೊ ಅವಾಗ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ, ಎಲ್ಲರೂ ನಮ್ಗೆ ರೆಸ್ಪೆಕ್ಟ್ ಮಾಡ್ತಿರ್ತಾರೆ, ಆಮೇಲೆ ಎಲ್ಲ ಟೀಚರ್ಸ್ ನಮ್ಗೆ ಮಾತಾಡ್ತಿರ್ತಾರೆ, ಒಳ್ಳೆ ಹುಡುಗ ಅಂತ ರೆಕಗ್ನೈಸ್ ಮಾಡ್ತಿರ್ತಾರೆ. ಹೌದು. ಬಟ್ ನಮ್ಗೆ ಇಮಿಡಿಯೇಟ್ ಕಾಲೇಜ್ಗೆ ಹೋಗಿದ ತಕ್ಷಣ ಲಾಸ್ಟ್ ಬೆಂಚ್ ಯಾರು ಮಾತಾಡ್ಸೋರಿಲ್ಲ. ಆಮೇಲೆ ಸಿಟಿಗೆ ಸೇರಿಸ್ಬಿಟ್ಟಿದ್ದಾರೆ, ಕಾಲೇಜಿಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿ ಸಿಟಿ ಹುಡುಗರ ಜೊತೆ ಸೆಟ್ ಆಗ್ತಾ ಇಲ್ಲ ನಮಗೆ. ನಮ್ಗೆ ಗೌರ್ಮೆಂಟ್ ಸ್ಕೂಲ್ ಹುಡುಗರು ನಮ್ಮ ತರನೇ ಇರೋರು, ಹೋದ್ರೆ ಅವ್ರು ಫುಲ್ ಡಿಫ್ರೆಂಟ್ ನಮ್ಮ ಲೆವೆಲಲ್ಲಿ ಇರೋರು. ನಮ್ಮ ಹತ್ರ ನಾನೇನ್ ತಿಂತೀನಿ ಅವ್ರು ಅದೇ ಲೆವೆಲ್ ತಿನ್ನೋರು, ಅದೇ ತರನೇ ಡ್ರೆಸ್ ಮಾಡೋರು, ಅದೇ ತರನೇ ಇರೋರು. ನಾವು ಕಮ್ಯುನಿಕೇಶನ್ ಅದೇ ತರನೇ ಇರೋದು. ನಮ್ಗೆ ತಲೆಗೆ ಬರ್ತಾ ಇರಲಿಲ್ಲ ನಾವು ಜಾಸ್ತಿ ಕಮ್ಮಿ ಅಂತ. ಒನ್ಸ್ ನಾವು ಇವಾಗ ಕಾಲೇಜ್ ಅಂತಂತ ಹೋದಾದ್ಮೇಲೆ ಅಲ್ಲಿ ಒಳ್ಳೊಳ್ಳೆ ಸ್ಕೂಲ್ಗಳಿಂದ ಬಂದಿರೋಂಥವ್ರು, ಇವಾಗ ಕಾನ್ವೆಂಟ್ ಮತ್ತೆ ಒಂದು ಹೈ ಸ್ಕೂಲ್ಗಳಿಂದ ಬಂದಿರೋರು ಎಲ್ಲರೂ ಅಲ್ಲಿ ಬಂದ್ಬಿಟ್ರು. ಸೊ ಅವ್ರ ಲೈಫ್ ಸ್ಟೈಲೇ ಬೇರೆ, ಅವ್ರು ಓಡಾಡ್ತಿರೋದೇ ಬೇರೆ. ಅದು ನಮ್ಗೊಂಥರ ಎಲ್ಲೋ ಈ ಪ್ರಪಂಚ ನನಗಲ್ಲ ಅಂತ ಟೈಮ್ ಬಂದ್ಬಿಡ್ತು. ಆವಾಗ ಏನಾಯ್ತು ಅಂತಂದ್ರೆ ಅಲ್ಲಿಗಂಟ ನಾನೇ ಇಂಟ್ರೆಸ್ಟ್ ಓದ್ತಾ ಇದ್ದೆ. ಬಟ್ ಆ ಟೈಮಲ್ಲಿ ನನಗೆ ಒಂದು ಇಲ್ಲ ಇದಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ನಮ್ಮ ಫಾದರ್ಗೆ ಸ್ಟ್ರಿಕ್ಟ್ ಆಗಿ ಕೇಳಕ್ ನಿಂತ್ಕೊಂಡೆ. ಒಂದು ನಾನು ಮೇಸ್ತ್ರಿ ಕೆಲಸ ಮಾಡ್ಕೊಂಡಿರ್ತೀನಿ, ಇಲ್ಲ ಅಂತಂದ್ರೆ ಹೆಂಗೋ ನಮ್ಮ ಫಾದರ್ ಸ್ವಲ್ಪ ಜಮೀನ್ ತಗೊಂಡಿದ್ರು ಊರಲ್ಲಿ, ನಮ್ಮ ಚಿಕ್ಕಪ್ಪ ನೋಡ್ತಾ ಇದ್ರು. ನಾನು ಇಲ್ಲ ಅಂತಂದ್ರೆ ನಾನು ಚಿಕ್ಕಪ್ಪನ ಜೊತೆ ಹೋಗ್ಬಿಟ್ಟು ಅಲ್ಲಿ ಊರಲ್ಲಿ ವ್ಯವಸಾಯ ಮಾಡ್ತೀನಿ. ಸೊ ನಾನೇನು ಎಲ್ಲಾದ್ರೂ ಕೆಲಸ ಮಾಡ್ಕೊಂಡಿರ್ತೀನಿ, ನಿನ್ಗೆ ಇಲ್ಲೇನೋ ಆಗಲ್ಲ, ನಾನು ಬಿಡ ಅಲೋ ಮಾಡಲ್ಲ ಅಂದ್ರೆ ನಾನು ಊರಿಗೆ ಹೋಗ್ಬಿಡ್ತೀನಿ ಅಂತಂತ ಕೂತ್ಕೊಂಡೆ. ಬಟ್ ಅವತ್ತೊಂದು ಆ ಸಿಚುವೇಶನ್ ನಮ್ಮ ಫಾದರ್ ಏನ್ ಮಾಡೋದು ಬಿಟ್ಟಿಲ್ಲ ನನಗೆ ಚೆನ್ನಾಗಿ ಹೊಡೆದು ಮಾಡಿ ನನ್ನ ಏನ್ಗೆ ನಾನು ಎಷ್ಟು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ಬಿಟ್ಟಿಲ್ಲ ನಾನು. ಸೊ ಆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ PUC ಟೈಮಲ್ಲಿ ಸೊ ಅವ್ರು ಇಲ್ಲ ನೀನು ಓದಲೇಬೇಕು, ಓದಿಲ್ಲ ಅಂತಂದ್ರೆ ನಮ್ಮ ಮನೇಲೇ ಇರಂಗಿಲ್ಲ ಅಂತಂದ್ರೆ ನಾನು ಅದಕ್ಕೂ ರೆಡಿ ಆಗ್ಬಿಟ್ಟಿದ್ದೆ. ಇಲ್ಲ ಆಯ್ತು ಬಿಡು, ನನಗೆ ಯಾಕಂದ್ರೆ ನನಗೆಲ್ಲ ಕೆಲಸ ಮಾಡೋಕೆ ಬರುತ್ತೆ, ದೊಡ್ಡವನಾಗಿದ್ದೀನಿ, ಇಲ್ಲ ಬಿಸ್ನೆಸ್ ಮಾಡಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಬದುಕ್ತೀನಿ ನಾನು ಅಂತ ಒಂದು ಆಟ. ಬಟ್ ನಮ್ಮ ಫಾದರ್ ಬಿಟ್ಟಿಲ್ಲ, ಏನ್ ಮಾಡೋದು ಇಲ್ಲ ಓದ್ಲೇಬೇಕು ಅಂತ ಹೇಳ್ಬಿಟ್ಟು ತುಂಬಾ ಇನ್ಸಿಸ್ಟ್ ಮಾಡಿದ್ರು. ನಮ್ಮ ತಾಯಿ ಆಕ್ಚುಲಿ ಹೇಳಿದ್ರು, ಇನ್ನೇನ್ ಬಿಡು ನೀನೆಲ್ಲ ಓದ್ಬಿಟ್ಟು ಏನು ಕಲೆಕ್ಟರ್ ಆಗ್ಬಿಡ್ತಾರ ಅಂದ್ರೆ ನಾರ್ಮಲ್ ಭಾಷೆನಲ್ಲಿ, ಎಲ್ಲ ಓದೋರು ಇನ್ನೇನು ಹೆಂಗ ನಮ್ ಕೆಲಸ ಮಾಡ್ಕೊಂಡಿರ್ತಾನೆ, ಅದ್ರ ಬದಲು ಓದೋದು ಅಂತ ಹೇಳಿ ನಾನು ಆಗದೆ ಇರೋದನ್ನ ಮಾಡಿ ಏನ್ ಮಾಡ್ತೀನಿ ಅಂತ ನೆನಪರ ನಮ್ಮ ತಾಯಿ ತುಂಬಾ ಸ್ಟ್ರಿಕ್ಟ್ ಮಾಡಿ ಲಾಸ್ಟ್ ಅಲ್ಲಿ ಇಲ್ಲ ಓದ್ಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು. ಮತ್ತೆ ಆಮೇಲೆ ಇಲ್ಲ ಯಾಕೆ ಇಷ್ಟೊಂದು ಇದೆ ಓದ್ಬೇಕು ಅಂತ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸೆಕೆಂಡ್ ಚಾನ್ಸ್ ತಗೊಳ್ಳೋಣ ಅಂತ ಹೇಳಿ ತಗೊಂಡು ಆಮೇಲೆ ಮತ್ತೆ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸು ಅದು ಇದೆಲ್ಲ ಏನೇನೋ ಓದಾಡಿ ಆಮೇಲೆ ಇಂಜಿನಿಯರಿಂಗು ಜಾಯ್ನ್ ಆಗಿದ್ದು. ಆಮೇಲೆ ನಮ್ಮ ಫಾದರ್ಗೂ ಇಲ್ಲ ಅವ್ರಿಗೆ ಏನಂತಂದ್ರೆ ಇಲ್ಲ ನನ್ನ ಮಗನ ಒಂದು ಇಂಜಿನಿಯರಿಂಗ್ ಮಾಡ್ಸೋಣ ಅಂತೇಳಿ ಅವ್ರಿಗೂ ಅದೊಂದು ಆಟ ಸ್ಟಾರ್ಟ್ ಆಯಿತು. ಆಮೇಲೆ ನನಗೆ ಸಿವಿಲಲ್ಲಿ ಚಾನ್ಸ್ ಸಿಕ್ಕಿರಲಿಲ್ಲ. ಒಂದು ಆಚಾರ್ಯ ಕಾಲೇಜ್ ಅಂತ ಹೇಳ್ಬಿಟ್ಟು ನಾನು ಕನ್ನಡ ಮೀಡಿಯಂ ಕೋಟದಲ್ಲಿ ಒಂದು ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು, ಬಟ್ ಸಿವಿಲ್ ಸಿಕ್ಕಿರಲಿಲ್ಲ. ಬಟ್ ಆವಾಗ್ಲೂ ನಮ್ಮ ಫಾದರ್ ಬೇಡ ಆಟೋಮೊಬೈಲ್ಸ್ ಎಲ್ಲ ಓದಿ ಏನ್ ಮಾಡ್ತಪ್ಪ, ಓದೋದಾದ್ರೆ ಸಿವಿಲ್ ಇಂಜಿನಿಯರಿಂಗ್ ಓದು, ಅದೇನಾರ ಹೆಂಗೋ ಯೂಸ್ ಆಗ್ಬೋದು. ಸೊ ಆಗಿಲ್ಲ ಅಂತಂದ್ರೆ ಪರವಾಗಿಲ್ಲ ಅಂತ ಅಂದ್ರೆ ಏನಾರ ಒಂದು ಅಟ್ಲೀಸ್ಟ್ ನಾನು ಡಿಗ್ರಿ ಮಾಡಲಿ ಅಂತ ನನ್ನ ಪ್ರೋಸೆಸ್ ಇಂದ ಅದು ಹೇಳಿದ್ರು. ಸೊ ಅದಾದ್ಮೇಲೆ
ಏನು ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು, ಮತ್ತೆ ಇನ್ನೊಂದು ಸೆಕೆಂಡ್ ರೌಂಡಲ್ಲಿ ನನಗೆ ಕೃಷ್ಣ ಕಾಲೇಜ್ ಅಂತ ಹೇಳ್ಬಿಟ್ಟು ನಮ್ದು SKT ಅಂತ ಹೇಳ್ತಿದ್ವಿ. ಸೊ ಆ ಕಾಲೇಜಲ್ಲಿ ನಮಗೆ ಸೆಕೆಂಡ್ ರೌಂಡಲ್ಲಿ ಎಲ್ಲಿ ಸೀಟ್ ಬರುತ್ತೆ ಸರ್ ಸಿಕ್ಕಿದೆ. ಕೃಷ್ಣ ಅಂದರೆ ಕಾಲೇಜ್? ನಮ್ಮ ಆಫೀಸ್ ಏನಿದೆಯಲ್ಲ ಚಿಕ್ಕಮಗಳೂರಲ್ಲಿ, ಇದರಿಂದ ನಮಗೆ ಒಂದು 1/2 ಕಿಲೋಮೀಟರ್ ದೂರದಲ್ಲೇ ಕಾಲೇಜು, ಸ್ಕೂಲು ಎಲ್ಲಾನು ನಮಗೆ. ಮೋಸ್ಟ್ಲಿ ನಿಮ್ ಪ್ರೊಫೆಸರ್ ನಿಮ್ ಲೆಕ್ಚರರ್ ಯಾರು ಇದ್ರು ನಿಮ್ಮನ್ನ ನೋಡಿ ತುಂಬಾ ಪ್ರೌಡ್ ಫೀಲ್ ಮ್ಯಾಮ್ ಆಗ್ತಾರೆ. ಇಲ್ಲ, ಎಲ್ಲರೂ ನಮ್ಮ ಆಫೀಸಿಗೆ ಬರ್ತಾರೆ. ಅಂದ್ರೆ ಇವಾಗ್ಲೂ ಕೂಡ ಏನಂದ್ರೆ ನಮ್ಮ ಇಂಜಿನಿಯರಿಂಗ್ ಲೆಕ್ಚರ್ಸ್ ಆಗ್ಬೋದು, ಮತ್ತೆ ನಮ್ಮ ಸ್ಕೂಲ್ ಟೀಚರ್ಸ್ ಆಗ್ಬೋದು, ಎಲ್ಲರೂ ನಮ್ಮ ಜೊತೆ ಕಮ್ಯುನಿಕೇಶನ್ ಇದ್ದಾರೆ. ಅಂಡ್ ನಾವು PUC ಅವ್ರು ಆಗ್ಬೋದು, ಸೊ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇವಾಗಲೂ ಕೂಡ ಎಲ್ಲ ನಮ್ದೇನೋ ಪ್ರೋಗ್ರಾಮ್ ಇದೆ ಕರಿತೀವಿ, ಬರ್ತಾರೆ. ಕಾಲೇಜಲ್ಲಿ ಏನಾರ ಇತ್ತು ಅಂತಂದ್ರೆ ನಮ್ಮನ್ನು ಕರೀತಾರೆ, ಇನ್ವೈಟ್ ಮಾಡ್ತಾರೆ, ಹೋಗ್ತೀವಿ. ಅದೆಲ್ಲ ಕಾಮನ್ ಆಗಿರ್ತಾರೆ. ಅಪ್ಪಾಜಿ ಹೆಸರೇನು ಸರ್? ನಮ್ಮ ಫಾದರ್ ಹೆಸರು ತಿಪ್ಪಣ್ಣ ಅಂತಂದು, ತಿಪ್ಪಣ್ಣ. ನಮ್ಮ ತಾಯಿ ಹೆಸರು ನೀಲಮ್ಮ ಅಂತ ಹೇಳ್ಬಿಟ್ಟು. ಸೊ ನನಗೆ ಅದೊಂದು ನಮ್ಮ ಫಾದರ್ ಸ್ಟೋರಿನೇ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನಮ್ಮ ಫಾದರ್ ಏನಿಲ್ದೇನೆ ಬರೀ ಜಸ್ಟ್ ಮೇಸ್ತ್ರಿಯಾಗಿನೇ ಇದು ಮಾಡಿ ಒಂದು ಸೈಡ್ ತೊಗೊಂಡು ಮನೆ ಕಟ್ಬಿಟ್ಟಿದ್ರು. ಮತ್ತು ನಮ್ಮ ಲೇಬರ್ಗಳಿಗೆ ಅಂತ ಹೇಳ್ಬಿಟ್ಟು ಶೆಡ್ಗಳನ್ನ ಕಟ್ಟಿ ಲೇಬರ್ಗಳು ಇಟ್ಟಿದ್ರು. ಸೊ ಅದಾದ್ಮೇಲೆ ಊರಲ್ಲಿ ಒಂದಷ್ಟು ಸ್ವಲ್ಪ ಜಮೀನು ತೊಗೊಂಡಿದ್ರು. ಸೊ ಎಲ್ಲಾನು ಅಚೀವ್ಮೆಂಟ್ ಮಾಡಿದ್ರು. ಸೊ ನಮ್ಗೆ ಅದೊಂದು ದೊಡ್ಡ ಕ್ವಶನ್ ಮಾರ್ಕ್, ಒಂದು ಬಿಗ್ ಚಾಲೆಂಜ್. ನಮ್ಮ ಊರಲ್ಲಿ ಅವರೆಲ್ಲರೂ ಕೂಡ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ ಅಂತಂದ್ರೆ, ಇವನು ಅವ್ರಪ್ಪ ಏನೋ ಒಂದು ಕಷ್ಟ ಬಿದ್ದು ಒಂದು ಸ್ವಲ್ಪ ಮಾಡಿಟ್ಟಿದ್ದಾನೆ, ಇವನು ಅದನ್ನೆಲ್ಲ ಕಳೆದ್ಬಿಡ್ತಾನೆ ಅಂತ ನೋಡಿ ಕಳೆದ್ಬಿಡ್ತಾನೆ ಅಂತಾನೆ ಎಲ್ಲ ಅನ್ಕೊಂತ ಇದ್ದಿದ್ದು. ಅಂಡ್ ಎಲ್ಲರೂ ನನ್ಗೆ ಅದೇ ಹೇಳ್ತಿದ್ರು, ನೀನೇನು ಮಾಡ್ಬೇಡಪ್ಪ, ನಿಮ್ಮ ಅಪ್ಪಂದೇನು ಒಂಚೂರು ರಾಜಕೀಯ ಮಾಡಿದಾನಲ್ಲ ಅದನ್ನ ಮಾತ್ರ ಉಳಿಸ್ಕೊಂಡು ಹೋಗ್ಬಿಡು, ಅದನ್ನ ಕಳಿಬೇಡ. ಈಗ ಅಪ್ಪಾಜಿ ಅವರು ತುಂಬಾ ಪ್ರೌಡ್ ಆಗಿದ್ದಾರೆ. 100%. ನೀವು ಹೇಳೋ ಪ್ರಕಾರ ಚೈಲ್ಡ್ಹುಡ್ ತುಂಬಾ ಕಷ್ಟದಿಂದ ಕಳೆದಿದ್ದೀರಾ. ಎಲ್ಲಾ ತರ ನಾರ್ಮಲ್ ಅಲ್ಲ, ಆಕ್ಚುಲಿ ತುಂಬಾ ಕಷ್ಟದಿಂದ ಪಾರ್ ಮಾಡಿ ನೀವು ಎಜುಕೇಶನ್ ಮಾಡ್ಕೊಂಡು ಇವತ್ತಿನ ದಿನ ಅಪ್ಪ ಅಮ್ಮನ್ಗೆ ಒಳ್ಳೆ ಹೆಸರು ತಗೊಂಡ್ ಬಂದಿದ್ದೀರಾ. ಪ್ಲಸ್ ನಿಮ್ ಕೃಷ್ಣ ಕಾಲೇಜ್ ಮತ್ತೆ ಯಾದಗಿರಿ ಜನಕ್ಕೋಸ್ಕರನು. ಸರ್, ನೀವು RCC ಕಂಪ್ನಿನ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ನೀವು ಹೇಗ್ ಡಿಸೈಡ್ ಮಾಡಿದ್ರಿ? 2013-14 ಆ ಟೈಮಲ್ಲಿ ನಾವು ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ, ಸೊ ಪಾಸ್ ಔಟ್ ಆಗಿದ್ದೀರಾ ಯಾರು ಸರ್? ಪಾಸ್ ಔಟ್ ಆಗಿದ್ದು 2016. ಬಟ್ ಆ ಟೈಮಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ನಾವು ಮಾತಾಡ್ಬಿಡ್ತಾ ಇದ್ವಿ, ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡ್ಬಿಡೋಣ ಹಂಗೆ ಅಂತೇಳಿ ನಾವು ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ. ಬಟ್ ನಮ್ಗೆ ಲಿಟ್ರಲಿ ಯಾವ ಲೆವೆಲ್ಗೆ ನಾವು ಝೀರೋ ನಾಲೆಡ್ಜ್ ಅಂತಂದ್ರೆ, ಅವಾಗ ಆಲ್ರೆಡಿ ಒಂದು ಬ್ರ್ಯಾಂಡೆಡ್ ಕಂಪ್ನಿಗಳು ಅಂತೇಳಿ ಟಿಪೂರ್ವಂಕರ್ ಆಗ್ಬೋದು, ಶೋಭಾ ಆಗ್ಬೋದು, ಸೊ ಪ್ರೆಸ್ಟೀಜ್ ಆಗ್ಬೋದು, ಇವೆಲ್ಲ ದೊಡ್ಡ ಕಂಪ್ನಿಗಳು. ಸೊ ಆ ಕಂಪ್ನಿಗಳ ಹೆಸರೇ ಗೊತ್ತಿರಲಿಲ್ಲ ನಮಗೆ. ಸೊ ನಾವು ನೋಡಿದ್ರೆ ಕಂಪ್ನಿ ಮಾಡ್ಬಿಡ್ತೀವಿ ಹಂಗೆ ಅಂದ್ರೆ ನಮ್ಗೇನು ಗೊತ್ತೇ ಇಲ್ಲ ಆ್ಯಕ್ಚುಲಿ. ಸೊ ಸುಮ್ಮನೆ ಏನೋ ಒಂದು ನಾವು ಕಂಪ್ನಿ ಮಾಡ್ಬಿಡ್ತೀವಿ ಕಾಲೇಜಲ್ಲೇ ಅನ್ಕೊಂತ ಇದ್ವಿ. ಬಟ್ ಒನ್ಸ್ ಇಂಜಿನಿಯರಿಂಗ್ ಮುಗಿದಿದ್ದಾದ್ಮೇಲೆ ಸೊ ಏನಾಯ್ತು ಅಂದರೆ ಎಲ್ಲರ ಥರ ನಾವು ಕಾಮನ್ ಆಗಿ ಕೆಲಸ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಆಲ್ರೆಡಿ ಏನಂದ್ರೆ ನಮ್ಮ ಲೆಕ್ಚರರ್ಸ್ ಅವರು ಹೇಳಿ ಎದುರಿಸ್ತಾ ಇರ್ತಾರೆ, ಇನ್ನು ನಿಮ್ಮ ಕರಿಯರ್ ಚೇಂಜು, ನೀವು ಏನು ಜವಾಬ್ದಾರಿ ತಗೋಬೇಕು, ನೀವು ಕೆಲಸ ಹುಡುಕ್ಬೇಕು ಅದು ಅಂತ ಹೇಳ್ಬಿಟ್ಟು. ಬಟ್ ನಮ್ಗೆ ಏನಂತಂದ್ರೆ ಒಂದು ಲಾಸ್ಟ್ 1 year ಇದ್ದಂಗೆ ಅದೆಲ್ಲ ಒಂದು ಫಿಯರ್ ಸ್ಟಾರ್ಟ್ ಆಗುತ್ತೆ. ಏನಂತಂದರೆ ಲೈಕ್ ಕೆಲಸ ಸಿಗಬಾರ್ದ, ಇಲ್ಲ ಮುಂದಕ್ಕೆ ಓದಬೇಕಾ. ಸೊ ಎಲ್ಲರೂ ಹೆಂಗೆ ಚೂಸ್ ಮಾಡ್ತಾರೆ ಅಂದ್ರೆ, ಇವಾಗ ಇಂಜಿನಿಯರಿಂಗ್ ಆದಮೇಲೆ ಕೆಲಸ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ. ಸೊ ಕೆಲಸ ಸಿಕ್ಕಿಲ್ಲ ಅಂದರೆ ಅವಾಗೇನು ಇನ್ನೊಂದು 2 years MTech ಮಾಡೋಣ, ಇಲ್ಲ ಒಂದಷ್ಟು ಜನಕ್ಕೆ ಕೆಲಸ ಸಿಕ್ತು ಅಂತಂದರೆ ಒಳ್ಳೆ ಕೆಲಸ ಅಂತ ಹೇಳ್ಬಿಟ್ಟು ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಬಟ್ ನಮ್ಮದು ಡಿಫ್ರೆಂಟ್ ಸಿನಾರಿಯೋ ಇರ್ತಕ್ಕಂಥದ್ರೆ ಒಳ್ಳೆ ಮಾರ್ಕ್ಸ್ಗಳನ್ನು ಕೂಡ ಇಲ್ಲ. ಸೊ ಏನೋ ಕಂಪ್ಲೀಟ್ ಒಂದು ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಆಚೆ ಏನು ಅಂತಾರೆ, ದೊಡ್ಡ ಕಂಪ್ನಿಗೆಲ್ಲ ಹೋದ್ರೆ ನಾವು ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಅನ್ನೋದೊಂದು ಭಯ ಇತ್ತು. ಬಟ್ ನಾನು ನಮ್ಮ ಫಾದರ್ಗೆ ಅವಾಗಿಂದನೇ ತಲೆ ತಿಂತಿದ್ದೆ, ಏನಂತಂದರೆ ಇಲ್ಲಪ್ಪ ಎಲ್ಲ ಒಂದು ಕಡೆ ಕೆಲಸ ಕೇಳು ನಂದು ಇನ್ನೇನು ಮುಗಿದೋಗುತ್ತೆ ಅಂತ ಹೇಳ್ಬಿಟ್ಟು ಅವರು ಜಸ್ಟ್ ನಮ್ಮ ಫಾದರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಕೆಲಸ ಸಿಕ್ತು. ಬಟ್ ಅದು ಎಕ್ಸಾಮ್ಸ್ ಕ್ಲೋಸಿಂಗ್ ಅಂತ ಹೇಳ್ತಿರುತ್ತಲ್ಲ, ಇವತ್ತು ನಮಗೆ ಸಾಟರ್ಡೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ, ಸೊ ನಾನು ಮಂಡೆಯಿಂದನೇ ಜಾಯ್ನ್ ಆಗಿಬಿಟ್ಟಿದ್ದೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಸರ್ಪ್ರೈಸು. ಸೊ ಇವನೇನು ಇವತ್ತು ಎಕ್ಸಾಮ್ ಮುಗಿಸ್ಕೊಂಡು ಆಲ್ರೆಡಿ ಸೋಮವಾರ ಎಲ್ಲ ಸಂಡೇ ಎಲ್ಲ ಜೊತೆಗೆ ಇದ್ದೀವಿ. ನಾನು ಯಾರಿಗೂ ಹೇಳಿಲ್ಲ ಕೆಲಸ ಸಿಕ್ಕಿದೆ, ಹೋಗ್ತಾ ಇದ್ದೀನಿ ಅದು ಅಂತ ಹೇಳ್ತೇವೆ. ಯಾಕಂದ್ರೆ ನನಗೂ ಗೊತ್ತಿಲ್ಲ ಅದು ಹೆಂಗೆ ಏನಂತ ಹೇಳೋದಕ್ಕೆ. ಅವ್ರು ತೊಗೊಂಡಿದ್ದೆ ಫಾರ್ಮಲ್ ಶೂಸ್ ಹಾಕೊಂಡು ಫಸ್ಟ್ ಡೇ ಸೈಟಿಗೆ ಹೋಗಿ ಆಸ್ ಎ ಇಂಜಿನಿಯರ್ ಅಂತೇಳಿ. ನಮ್ಗೆ ಅದೊಂದು ಇಲ್ಲ, ಇಂಜಿನಿಯರಿಂಗ್ ಮುಗೀತು, ನಾನು ಅದು ಇವಾಗ ಇಂಜಿನಿಯರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅದೊಂದು ತಲೆನಲ್ಲಿ ಇರುತ್ತೆ, ನಾನು ಇವಾಗ ಹೈಲಿ ಕ್ವಾಲಿಫೈಡ್ ಇಂಜಿನಿಯರ್ ಅಂತ ಅಂದ್ಬಿಟ್ಟು. ಸೊ ಆ ಸೋಮವಾರದಿಂದನೇ ಟಾಸ್ಕ್ಗಳೆಲ್ಲ ಸ್ಟಾರ್ಟ್ ಆಯಿತು. ಹಂಗಾಗಿ ಅಲ್ಲಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಒಂದು ಕಂಪ್ನಿಯಲ್ಲಿ ಸೇರ್ಕೊಂಡಿದ್ದಾಗ ಇದೇ ಒಂದು ಸ್ಮಾಲ್ ಇದೇ ಥರದ್ದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸು ಮತ್ತು ಏನು ಬೇರೆ ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಅದೆಲ್ಲ ನಡೀತಾ ಇದ್ದಿದ್ದು ಕಂಪ್ನಿಯಲ್ಲಿ ಒಂದು ಜಾಬ್ ಆಯಿತು. ಸೊ ಒಂದು ನಾನು ನಮ್ಮ ತಂದೆ ರೆಫರೆನ್ಸಿಂದ ಬಂದಿದ್ದೀನಿ ಇಲ್ಲಿ ಮೆಟೀರಿಯಲ್ ಟೆಸ್ಟಿಂಗ್ದು ಇದು ಮಾಡೋದು, ಮೆಟೀರಿಯಲ್ ಎಲ್ಲ ಚೆಕ್ ಮಾಡಬೇಕು, ಓನರ್ ಕೇಳಿದ್ದೇನೆ ಇರಲಿ,
ಇಲ್ಲೊಂದು ಅಂತೇಳಿ ಆ ನಾನು ಟೈಮಲ್ಲಿ ಫಸ್ಟ್ ಸ್ಯಾಲ್ರಿ ಎಷ್ಟಿತ್ತು ಸರ್ ನಿಮಗೆ? ನಮ್ಮ ಫಸ್ಟ್ ಸ್ಯಾಲ್ರಿ ಅಂತಂತ ನನಗೊಂದು 10,000 ಕೊಡ್ತಾ ಇದ್ರು. ನನಗಿನ್ನ ಸ್ಯಾಲ್ರಿ ಫಿಕ್ಸ್ ಆಗಿರಲಿಲ್ಲ. ಹೋಗಿ ಕೇಳಿದೆ ಎಷ್ಟು ಕೊಡಬೇಕು ಸರ್, ಎಷ್ಟು ನಂಗೆ ಸ್ಯಾಲ್ರಿ ಅನ್ನೋದಿದೆ ಅಂತಂದು ಕೇಳಿದೆ. ಅದಕ್ಕೆ ನೀನು ಕೆಲಸ ಮಾಡಪ್ಪ ನೋಡೋಣ ಅಂತಂತೇಳಿ ಹೇಳಿದ್ರು. ಆಯ್ತು ಅಂತಂತೇಳಿ ಹೇಳಿದೆ. ಅವರು ಒಂದು 15 ದಿವಸ ನೋಡಿದ್ರು. 15 ದಿವಸ ನೋಡಿದ್ರು, ನಾನು ಆ್ಯಕ್ಟಿವ್ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಅಲ್ಲಿವರೆಗೂ ಯಾವಾಗ ಇಂಜಿನಿಯರಿಂಗ್ ಮುಗಿಯೋವರೆಗೂ ಸೊ ನನಗೆ ಇದೆಲ್ಲ ಬ್ಯಾಕಪ್ಪಲ್ಲಿ ಏನೇನು ರೆಡಿ ಆಗಿತ್ತಲ್ಲ, ನನಗೆ ಲೇಬರ್ ಹ್ಯಾಂಡ್ಲಿಂಗ್ ಆಗ್ಬೋದು, ಲೇಬರ್ ಫಾಲೋ ಅಪ್ ಆಗ್ಬೋದು, ಅದೆಲ್ಲ ನನಗೆ ಯೂಸ್ ಆಗುತ್ತೆ ಅಂತ ನನ್ನ ತಲೆನಲ್ಲೇ ಇಲ್ಲ. ಅಲ್ಲಿವರೆಗೂ ಅದು ಗೊತ್ತೇ ಇಲ್ಲ. ಇದು ಸುಮ್ಮನೆ ನಮ್ಮ ಫಾದರ್ ಬೈತಾರೆ ಅನ್ನೋದು ರೀಸನ್ ಮಾಡಿರೋ ಅವೆಲ್ಲನೂ. ಬಟ್ ಅಲ್ಲೋದ್ಮೇಲೆ ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇಂಜಿನಿಯರ್ ಥರ ಬಿಹೇವ್ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲನೂ ಪ್ರಾಪರ್ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಅವ್ನು ಬರಲ್ಲ ಅಂತ ನನಗೆ ಇವತ್ತೇ ಗೊತ್ತಾಗ್ಬಿಡ್ತಾರೆ. ಆ ಥರ ಹೋಗ್ಬಿಟ್ಟಿರೋದ್ರಿಂದ ಅವ್ರಿಗೆ ಒಂದು 15-20 ದಿವಸದಲ್ಲಿ ಗೊತ್ತಾಯ್ತು. ಆಮೇಲೆ ಅವರು ನಮ್ಮ ಸರ್ ತುಂಬ ಒಳ್ಳೆಯವರು. ಅವ್ರೂ ಕೂಡ ಏನಂತಂದ್ರೆ ಇಲ್ಲಪ್ಪ, ಅವ್ರಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತಿಲ್ಲ, ಹುಡುಗನ ಕೈಲಿ ಒಂದು 2 ಸೈಟ್ ಕೊಟ್ಟರೆ ನೋಡ್ತಾನೆ ಅಂತ ಹೇಳ್ಬಿಟ್ಟು. ನನ್ನ ತಲೆಯಲ್ಲಿ ಇದ್ದಿದ್ದು ಅಂತಂದ್ರೆ ನಾನು ಇವಾಗ ಇಂಜಿನಿಯರ್ ಆಗಿದ್ದೀನಿ. ಸೊ ನಾನು ಹೇಳ್ಕೊಡೋರು ಇರಲಿಲ್ಲ. ಹೀಗಾಗಿನೇ ಸರ್ ನಿಮ್ಮ ಪ್ರತಿ ವಿಡಿಯೋಸಲ್ಲಿ ನಾವು ನೋಡಿದಾಗ ಮೆಟೀರಿಯಲ್ಸ್ ಬಗ್ಗೆ ಎಲ್ಲದ್ರ ಬಗ್ಗೆ ಡೀಪ್ ನಾಲೆಜಸ್ ಇದೆ ಮಾತಾಡ್ತಾ ಇರ್ಬೋದು. ಅಂದರೆ ಅವಾಗ ಎಷ್ಟು ಚೆನ್ನಾಗಿ ಕೆಲಸ ಮಾಡಿಸ್ರು ಪರವಾಗಿಲ್ಲ. 9 ಗಂಟೆ ರಾತ್ರಿವರೆಗಾದ್ರೂ ಮಾಡ್ತೀನಿ, ಬೆಳಿಗ್ಗೆ ಆದ್ರೂ ಕರೆದ್ರೂ ಮಾಡ್ತೀನಿ. ಸೊ ಯಾವಾಗಾದ್ರೂ ಮಾಡ್ತೀನಿ. ನನಗೆ ಒಟ್ಟಿನಲ್ಲಿ ಸಂಡೇನೂ ರಜೆ ಬೇಡ ನನಗೆ. ಸೊ ನನಗೆ 20,000 ಸ್ಯಾಲ್ರಿ ಅಂತೂ ಬೇಕು ಅಂತ ಹೇಳಿದೆ. ಸೊ ಆಯ್ತು ನೋಡೋಣಪ್ಪ ಅಂತ ಹೇಳಿದ್ರು. 1 ಮಂತ್ ಆಯಿತು, ಇನ್ನು ಸ್ಯಾಲ್ರಿ ಬರಲಿಲ್ಲ. ಸೊ ಬಟ್ ಓಡಾಡೋಕ್ಕೂ ಪೆಟ್ರೋಲ್ಗೂ ದುಡ್ಡಿಲ್ಲ. ಸೆಕೆಂಡ್ ಮಂತ್ಗೆ ಕರೆದ್ರು. ಸೆಕೆಂಡ್ 22,000 ಅಂತಂತೇಳಿ ಕೊಟ್ಟರು. ಸೊ 2 ತಿಂಗಳಿಗೆ ಅಂತಂತ ಹೇಳ್ಬಿಟ್ಟು 22,000 ಕೊಟ್ಟಿದ್ದಾರೆ. ಮೋಸ್ಟ್ಲಿ 11,000 ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಬೇಜಾರು ಮಾಡಿಕೊಂಡು ಅದನ್ನೇನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ. ಆಯಿತು ಸರ್ ಅಂತ ಹೇಳ್ಬಿಟ್ಟು ಇಸ್ಕೊಂಡೆ. ಬಟ್ ಅವರು ಕರೆಕ್ಟಪ್ಪ ನೀನು ಕೊಟ್ಟಿದ್ದು ಕರೆಕ್ಟೇ. ಸೊ ನಿನಗೆ 11,000 ಸ್ಯಾಲ್ರಿ ಬಂದಿದೆ, ಹ್ಯಾಪಿನ ಅಂತಂದ್ರೆ ಸರ್ ಹ್ಯಾಪಿ ಇದ್ದಾರ ಅಂತಂತ ಹೇಳಿದೆ. ನಾನು ಆಮೇಲೆ ಇಲ್ಲ, ನಾನು ಅಂದ್ಕೊಂಡು ಅಷ್ಟು ಈಸಿ ಇಲ್ಲ ಫೀಲ್ಡು. ನಾನು 20,000 ಅಂದರೆ 20,000 ಬರೋಲ್ಲ. ಸೊ ಅವ್ರು ಕೇಳಿದ್ರು, ಮತ್ತೆ ನೀನು 20,000 ಕೇಳಿದ್ದಲ್ಲಪ್ಪ ಅಂತಂದ್ರು. ಹೌದು ಸರ್ ಕೇಳಿದೆ ಅಂತಂದು ಹೇಳಿದೆ. ಬಟ್ ನಿನಗೆ ಇವಾಗ 22,000 11,000 ಬರ್ತಾಯಿಲ್ಲ ಅಂತ ಹೇಳಿದ್ರು. ಅವರು ಪ್ರಿಪೇರ್ ಆಗಿದ್ದಾರೆ ಹೆಂಗೆ ಏನಂತಂತ ಹೇಳ್ಬಿಟ್ಟು. ಆಮೇಲೆ ಹೇಳಿದ್ರು ಲಾಸ್ಟ್ ಫೈನಲ್, ಇಲ್ಲಪ್ಪ ಹಂಗಲ್ಲ, ನೀನು 20,000 ಕೇಳ್ತಾ ಇದ್ದೆ, ನಾನು ನಿನಗೆ 22,000 ಕೊಟ್ಟಿದ್ದೀನಿ. ಬಟ್ ನೀನು ನೆಕ್ಸ್ಟ್ ಮಂತಿಂದ ನೀನು 22,000 ಸ್ಯಾಲ್ರಿ. ಬಟ್ ನಿನಗೆ 2 ಮಂತ್ಸಿಗೆ ಅಂತೇಳಿ ಮಾತನ್ನು ಕಡಿಮೆ ಕೊಟ್ಟಿದ್ದೀನಿ, ಕೊಡ್ತಿದ್ದೀನಪ್ಪ, ಚೆನ್ನಾಗಿ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಅವತ್ತು ನಮಗೆ ಖುಷಿ ಅಂತಂದ್ರೆ ನನಗೆ ಕಾಲು ನೆಲ ಮೇಲೆ ನಿಲ್ತಾನೆ ಇಲ್ಲ. 22,000 ನನಗೆ ಸ್ಯಾಲ್ರಿ ಅಂತೇಳಿ ತೊಗೊಂಡೋಗಿ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತೋರಿಸಿ ಎಲ್ಲರಿಗೂ ಹೇಳಿ ನನಗೆ 22,000 ಸ್ಯಾಲ್ರಿ ಅಂತಂತ ಹೇಳ್ಕೊಂಡು ಎಲ್ಲ ಅದೊಂದು ಜೋಶು. ಅದೇ ಕಂಪ್ನಿನಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಅಂಡ್ ಎಲ್ಲ ಥರದ ಕೆಲಸಗಳಲ್ಲಿ ಕಲ್ತ್ಕೊಂಡೆ. 2 ಇಯರ್ಸ್ 2.5 ಇಯರ್ಸ್ ಗಂಟ ವರ್ಕ್ ಮಾಡಿದೆ ಅಲ್ಲಿ. ಮದುವೆ ಆಗಿದೆ ಸರ್ ನಿಮಗೆ? ಮದುವೆ ಆಗಿದೆ ಸರ್. ನಮ್ಮ ಗರ್ಲ್ಸ್ ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರು ಆಡಿಯನ್ಸು, ಸಲ್ಮಾನ್ ಸರ್ ಮದುವೆ ಆಗಿದೆಯಾ ಇಲ್ವಾ, ಪರ್ಸ್ನಾಲಿಟಿ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂತೆಲ್ಲ ಕೇಳ್ತಾ ಇದ್ರು ಸರ್. ನಿಜ ಮದುವೆ ಆಗಿದೆಯಾ ಸರ್? ಮದುವೆ ಆಗಿ 5 ವರ್ಷ ಆಗಿದೆ. ಹೌದಾ ಸರ್? ವೀಕ್ಷಕರೇ, ಯಾರೇ ಗರ್ಲ್ಸ್ ನೋಡ್ತಾ ಇದ್ರು ಇನ್ನು ನಿಮಗೆ ಪ್ಲೇಸ್ ಇಲ್ಲ ಸರ್, ಮದುವೆ ಆಗಿಬಿಟ್ಟಿದೆ ಸರ್. ಮಕ್ಕಳು ಇದ್ದಾರಾ? ಮಕ್ಕಳು ಇದ್ದಾರೆ. ವೈಫು ಬಂದು ನಮ್ದು ಲವ್ ಮ್ಯಾರೇಜ್. ಏನಂದ್ರೆ ಕನ್ಫ್ಯೂಷನ್, ಫಸ್ಟ್ ಮದುವೆ ಆಗ್ಬಿಡ್ಬೇಕಾ ಇಲ್ಲ ಕಂಪ್ನಿ ಮಾಡಬೇಕಾ ಅಂದರೆ ಒಂದು 2 ಇಯರ್ಸ್ ಆದಮೇಲೆ ಎಲ್ಲ ಲೀಡ್ ಮಾಡೋಕ್ಕೆ ನನ್ನ ಕೈಲೇ ಕೊಟ್ಟಿದ್ರು. ಸೊ ಪ್ರತಿಯೊಂದು ಬಿಲ್ ರೈಸ್ ಮಾಡೋದು, ಕಸ್ಟಮರ್ ಹತ್ರ ಪೇಮೆಂಟ್ ಕಲೆಕ್ಷನು, ಈಗ RCC ಹೆಂಗೆ ನಡೆಸ್ತಾ ಇದ್ದೀನಿ ಆ ಕಂಪ್ನಿ ಹಂಗೆ ನಡೆಸ್ತಾ ಇದ್ದೆ. ಬಟ್ ಆ ಫ್ರೇಸ್ ನಿಮಗೆ ಇಲ್ಲಿ ಕಂಪ್ನಿ ನಡೆಸೋದಕ್ಕೆ ಅದೊಂದು ಹೆಲ್ಪ್ ಆಯಿತು ಮೇಡಮ್. ಯಾಕಂತಂದರೆ ಅಲ್ಲಿ ಹೋದಾಗ ಏನಾಯ್ತು ಅಂದರೆ ನಮಗೆ ಕ್ಲೈಂಟ್ ಹ್ಯಾಂಡ್ಲಿಂಗು ಆ್ಯಂಡ್ ಆರ್ಕಿಟೆಕ್ಟ್ಸ್ ಹ್ಯಾಂಡ್ಲಿಂಗು, ಸೊ ಅವರೆಲ್ಲ ಹೆಂಗೆ ಬಿಹೇವ್ ಮಾಡ್ತಾರೆ. ಆಮೇಲೆ ನಮಗೆ ಆಲ್ರೆಡಿ ಪ್ರಾಜೆಕ್ಟ್ ಡೌನ್ ಆಗಿರೋದು ಒಂದು. ಆಮೇಲೆ ನನಗೊಂಥರ ಎಲ್ಲಿ ಅವ್ರು ನನಗೆ ಮೋಸ್ಟ್ಲಿ ನನಗೆ ಅವ್ರಿಗೆ ಹೊರೆ ಆಗ್ಬಿಡ್ತಾ ಇದೀವ. ಆಮೇಲೆ ನಾವು ಕೆಲಸ ಇಲ್ಲ ಅಂತಂದ್ರೆ ನಾವು ಕಂಪ್ನಿನಲ್ಲಿ ಸುಮ್ಮನೆ ಕೂತ್ಕೊಂಡು ಸ್ಯಾಲ್ರಿ ಹೆಂಗೆ ತೊಗೊಳೋದು, ಅದು ನಮಗೆ ತುಂಬ ಕಡಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದಿನ ಮೇಲೆ ಇದೊಂದು ತುಂಬ ಕನ್ಫ್ಯೂಷನಲ್ಲಿದ್ದೆ. ಅಂದರೆ ಇನ್ನೊಂದು ಬೇರೆ ಕಂಪ್ನಿಗೆ ಹೋಗಿ ಜಾಯ್ನ್ ಆಗಲ್ಲ, ಅಲ್ಲಿ ಗಂಟ ಇಲ್ಲಂತೂ ಬಿಟ್ಟಿದ್ದೀನಿ, ಇನ್ನೊಂದು ಕಂಪ್ನಿಗೆ ಹೋಗಿ ಜಾಯ್ನ್ ಆಗಲ್ಲ, ಏನು ಮಾಡಲಿ ಅಂತಂತೇಳಿ ತುಂಬ ಓದಾಡ್ತಾ ಇದ್ದೆ. ಸೊ ಅಲ್ಲಿ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಕಂಪ್ನಿ ಇವಾಗ ಸ್ಟಾರ್ಟ್ ಮಾಡಿಲ್ಲ ನೀನು, ಸೊ ಮಾಡಿಲ್ಲ ಬೈ ಚಾನ್ಸ್ ಮದುವೆ ಆಯಿತು, ಮದುವೆ ಆಗಿದ ತಕ್ಷಣ ನೀನು 6 ತಿಂಗಳಲ್ಲಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಅದು ಇದು ಅಂತ ಇರುತ್ತೆ. 6 ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ 6 ತಿಂಗಳಾದ್ಮೇಲೆ ನೀನು ಸ್ಟಾರ್ಟ್ ಮಾಡೋಕ್ಕೆ ಹೋಗೋಷ್ಟು ಮತ್ತೇನೇನೋ ಚಾಲೆಂಜ್ಗಳು ಬರುತ್ತೆ. ಆಮೇಲೆ ಹೊಸ ಕಂಪ್ನಿ ಅಂತ ಮಾಡಿದ ತಕ್ಷಣ ಫಸ್ಟ್ ನೀನು ಬರೋದೇನೆ ಲಾಸು. ಸೊ ಲಾಸ್ ಬಂದಿದ ತಕ್ಷಣ ನಿನಗೇನಾಗುತ್ತೆ, ಸೊ ನಿನ್ನ ಲೈಫ್ ಸ್ಟೈಲೆಲ್ಲ ವೇರಿಯೇಷನ್ ಆಗಿಬಿಡುತ್ತೆ. ವೇರಿಯೇಷನ್ ಆದಮೇಲೆ ಎಲ್ಲರೂ ಏನಂತಾರೆ, ಈ ಹುಡುಗಿ ಬಂದಿದ್ದಕ್ಕೆ ಹಿಂಗಾಯಿತು. ಆಮೇಲೆ ನಿನಗೂ ಅದು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಹುಡುಗಿನ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯ. ನಿನ್ನ ವೈಫ್ ಮೇಲೆ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ನಮ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾಕಂದರೆ ಚೆನ್ನಾಗಿದ್ದ ನೋಡು, ಮದುವೆ ಆಗಿದ್ದಾದ್ಮೇಲೆ ಈ ಹುಡುಗಿ ಕಾಲು ಬಂದಿಂದ ಹಿಂಗಾಯ್ತು ಹಂಗಾಯ್ತು ಅಂತ ಎಲ್ಲ ಮಾತಾಡ್ತಾರಪ್ಪ. ಏನು ಬೇಡ, ನಿನ್ನ ಕಂಪ್ನಿ ಮಾಡಿಬಿಡು, ನಾನು
ಮತ್ತೆ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ಅವು ಕರೆಕ್ಟ್ ಇದು ಅಂತಂತೇಳಿ ರಿಜಿಸ್ಟರ್ ಮಾಡೋಣ ಅಂತಂತ ಹೋದ್ವಿ. ಅವಾಗ ಅವರು ಕಂಪ್ನಿ ನೇಮ್ ಏನು ಅಂತಂತ ಕೇಳಿದ್ರು. ಅವಾಗ ಕಂಪ್ನಿ ನೇಮ್ ಬೇರೆ ಇಡಬೇಕು. ನಾನು ಅದನ್ನ ಯೋಚನೆ ಮಾಡಿಲ್ಲ, ಅಂದರೆ ಏನೋ ಇಡ್ಬೋದಾಗಿತ್ತು ಅಂತಂತ ಹೇಳ್ಬಿಟ್ಟು. ಸೊ ನೀವು ಮತ್ತೆ ಯೋಚನೆ ಮಾಡಿಲ್ಲ ನಾನು ಕಂಪ್ನಿ ಮಾಡ್ಬೇಕಾದ್ರೆ ಇದೇ ಹೆಸರು ಇಡಬೇಕು, ಈಗ ಮನೆ ಕಟ್ಟುವಾಗೆಲ್ಲ ಆ ಅನ್ಕೋತೀವಲ್ಲ ಥರ ಎಲ್ಲ ಆ ಥರ ಏನಿಲ್ಲ, ಏನು ಅದು ಅನ್ಕೊಂಡಿಲ್ಲ. ಯಾವುದೂ ಅನ್ಕೊಂಡಿಲ್ಲ. ಅಂದರೆ ನನಗೆ ಸೊ ಅಲ್ಲಿವರೆಗೂ ಇನ್ನೂ ಮದುವೆನೂ ಆಗಿರಲಿಲ್ಲ, ಮದುವೆ ಫಸ್ಟ್ ಆಗಿಲ್ಲ, ಕಂಪ್ನಿ ಸ್ಟಾರ್ಟ್ ಮಾಡೋಣ ಹೌದು, ಇನ್ನು ಮದುವೆ ಆಗಿರಲಿಲ್ಲ. ಆಮೇಲೆ ಹೆಸರು ಹೇಗೆ ಸೆಲೆಕ್ಟ್ ಮಾಡಿದ್ದು? ಆಮೇಲೆ ಇನ್ನು ಯಾರನ್ನೂ ಕೇಳಂಗಿಲ್ಲ, ಮನೆಯಲ್ಲೂ ಕಂಪ್ನಿ ಮಾಡ್ತೀನಿ ಅಂತಂದ್ರೆ ಸೊ ಮನೆಯವ್ರಿಗೂ ಗೊತ್ತಿರಲಿಲ್ಲ, ಮನೆಯವ್ರಿಗೂ ಹೇಳಿಲ್ಲ. ಮನೆಯವ್ರನ್ನ ಕಂಪ್ನಿ ಮಾಡ್ತೀನಿ ಅಂತಂದ್ರೆ ಬಾಯಿಗೆ ಬಂದಂಗೆ ಬೈತಾರೆ. ಆಮೇಲೆ ನನ್ನ ಒಬ್ರು ಕ್ಲೋಸ್ ಫ್ರೆಂಡ್ ಇದ್ದಾರೆ, ಸೊ ಅವ್ರಿಗೂ ಸಜೆಷನ್ ಕೊಟ್ಟಿದ್ದು ಅದೇ ಫ್ರೆಂಡ್ ಇಲ್ಲ, ಇವ್ರು ಬೇರೆ ಫ್ರೆಂಡು, ತುಂಬಾ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಖಂಡಿತ. ವೆಲ್ ವಿಷರ್ ಅಂತಾನೆ ಹೇಳ್ಬೋದು. ಅವನಿಗೆ ಫೋನ್ ಮಾಡ್ಬಿಟ್ಟು ಮೋಹನ್ ನಿಂಗೆ ಕಂಪ್ನಿ ನೇಮ್ ಇಡ್ಬೇಕು ಏನಂತ ಹೇಳ. ಅವನು ಒಂದು ಸೆಕೆಂಡ್ ಯೋಚನೆ ಮಾಡಿಲ್ಲ, ಅದೇನು ಫೋನಲ್ಲಿ ರಿಲೆಬಲ್ ಕನ್ಸ್ಟ್ರಕ್ಷನ್ ಅಂತ ಹೇಳು ಅಂತ ಹೇಳ್ತಿದ್ದ. ಆಮೇಲೆ ನಮ್ಮ ಕಾಲೇಜ್ HOD ಇದ್ರು ನಮಗೆ, ಸೊ ಅವ್ರಿಗೆ ಮತ್ತೆ ತಿಳ್ಸೋಣ, ಇದು ಇಂಜಿನಿಯರಿಂಗ್ ಓದ್ಬಿಟ್ಟು ನೀನು ಲೋಕಲ್ ಮೇಸ್ತ್ರಿ ಥರ ನೀನು ನೋಡೋಬಿಟ್ಟು ನೀನು ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತಂದ್ರೆ ಹೆಂಗಾಗುತ್ತೆ ಅಂತಂದ್ರು. ಅವ್ರು ಆಮೇಲೆ ಅವರು ಕನ್ವಿನ್ಸ್ ಆಗಿ ಆಯಿತು ರಿಲೇಬಲ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೇಡ, ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ ಹೇಳು ಓಕೆ, ಅಂತ ಹೇಳ್ತಾರೆ. ಸೊ ಇಬ್ರು ನಿಮ್ಮ ನಮ್ಮ ಕಂಪನಿ HOD ಹೆಸರು ಆಮೇಲೆ ಸೆಲೆಕ್ಟ್ ನಮ್ಮ ಮಾಡಕ್ಕೆ ಮೋಹನ್ ಅಂತ ಹೇಳ್ಬಿಟ್ಟು ಇಬ್ರು ಸೆಲೆಕ್ಟ್ ಮಾಡಿದ್ದು. ಅವರು ಸರ್ ಆಮೇಲೆ ನನಗೆ ನಿಮ್ಮ ಅಲ್ಲಿಗೆ HOD ಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಸರ್. ಸ್ಪೆಷಲ್ ಥ್ಯಾಂಕ್ಸ್ ಇಲ್ಲ, ಅವ್ರ ಹೆಸರು ಹೇಳ್ಬಿಡಿ ಸರ್. ಅವ್ರ ಹೆಸರು ನಮ್ಮ ನರೇಶ್ ಸರ್ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಜೊತೆಯಲ್ಲಿ ಕಮ್ಯುನಿಕೇಷನಲ್ಲಿ ಇದ್ದಾರೆ. ಸೊ ಮೀಟ್ ಮಾಡ್ತಾ ಇರ್ತೀವಿ ಅವಾಗ. ತುಂಬಾ ಥ್ಯಾಂಕ್ಸ್ ಸರ್. ಆ್ಯಂಡ್ ಮೋಹನ್ ಅಂತಂತ ನನ್ನ ಫ್ರೆಂಡು ಇವಾಗ್ಲೂ ಇಮಿಡಿಯೇಟ್ಲಿ ಇವಾಗ ಫೋನ್ ಮಾಡಿದ್ರೆ 10 ನಿಮಿಷಕ್ಕೆ ಬಂದ್ಬಿಡ್ತಾನೆ ಇಲ್ಲಿ. ಎಂತ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ನಿಮಗೆ. ಸೊ ಆಮೇಲೆ ರಿಲೇಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಇದ್ವಿ. ನನ್ನ ಫ್ರೆಂಡ್ ಯಾರು ಬಿಸ್ನೆಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಅವ್ರ ಹೆಸರು ಮಾಣಿಕ್ಯ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅವರು ನಿಜವಾಗ್ಲೂ ಮಾಣಿಕ್ಯನೇ ಸರ್. ಮಾಣಿಕ್ಯ ನನ್ನ ಲೈಫ್ ಗೊತ್ತು ಮಾಣಿಕ್ಯ ಅಂತ ಹೇಳ್ಬೋದು. ಸೊ ಮಾಣಿಕ್ಯ ಅಂತ ಹೇಳ್ಬಿಟ್ಟು ಅವ್ರು ಹುಡುಗಲ್ಲ ಹುಡುಗಿ, ಅವರು ನನ್ನ ವೈಫು ಕ್ಲಾಸ್ಮೇಟ್ ಅವ್ರು ಆ್ಯಕ್ಚುಲಿ. ಮಾಣಿಕ್ಯ ಅಂತ ಹೇಳ್ಬಿಟ್ಟು ಅವರು ಒಂಥರ ಎಲ್ಲದಕ್ಕೊಂದು ಸಿಸ್ಟರ್ ಥರ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಏನು ಟ್ಯಾಗ್ಲೈನ್ ಅಂತ ಇಡಬೇಕು, ಏನೋ ಒಂದು ಟ್ಯಾಗ್ಲೈನ್ ಇಡಬೇಕಲ್ಲ, ಏನು ಹಿಡಿದೆ ಅಂತ ಹೇಳಿದ್ರು. ಟ್ಯಾಗ್ಲೈನ್ನೇ ಡೆಡಿಕೇಟೆಡ್ ಟು ಕ್ವಾಲಿಟಿ ಅಂತ ಇಟ್ಬಿಡೋಣ, ತುಂಬಾ ಚೆನ್ನಾಗಿದೆ. RCC ಡೆಡಿಕೇಟೆಡ್ ಟು ಕ್ವಾಲಿಟಿ ಅಂತ ಬಂದ್ಬಿಡ್ತಾರೆ. ರಿಲೇಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಡೆಡಿಕೇಟೆಡ್ ಟು ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಹಂಗೆ ಫ್ರೀಸ್ ಆಗ್ತದೆ. ಸೊ ಹಿಂಗಾಗಿ ಕಂಪ್ನಿನೂ ಸ್ಟಾರ್ಟಪ್ ಆಗಿದೆ. ಸೊ ಮಾಣಿಕ್ಯ ಮೇಡಮ್ ಅವರು, ಮೋಹನ್ ಸರ್ ಮತ್ತೆ ನರೇಶ್ ಸರ್ HOD ಅವರು, 3 ಜನ ಸೇರಿ ಇವ್ರು 3 ಜನ ಸೇರಿ ನಿಮ್ಮ ಕಂಪ್ನಿ ಹೆಸರನ್ನ ಇಟ್ಟಿರೋದು. ತುಂಬಾ ಥ್ಯಾಂಕ್ಸ್. ಹಳೆ ಕಂಪ್ನಿನಲ್ಲಿ ಇದ್ದಲ್ಲ, ಸೊ ಅವ್ರ ಕಡೆಯಿಂದ ನನಗೊಂದು ಆಫರ್ ಬಂತು. ಅವರು ಎಲ್ಲ ಲೆಕ್ಕಾಚಾರ ಮಾಡ್ಬಿಟ್ಟು ಒಂದು 2 ಪ್ರಾಜೆಕ್ಟ್ ಒಂದು ವರ್ಷಕ್ಕೆ ಆಗೋ ಥರದ್ದು 2 ಪ್ರಾಜೆಕ್ಟ್ ಕೊಟ್ಟರು. ಅದಕ್ಕೆ ಒಂದು 2.5 ಲಕ್ಷ ಅಮೌಂಟ್ ಬರೋಂಗೆ ಅಂತೇಳಿ ಮಾತಾಡ್ಕೊಟ್ರು ಒಂದು 2 ಪ್ರಾಜೆಕ್ಟ್. ಆಯ್ತು, ಏರ್ಫೋರ್ಸ್ ಅವ್ರು ಒಂದು 2 ಪ್ರಾಜೆಕ್ಟ್ ನಡೀತಾ ಇತ್ತು. ಸೊ ಅಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಟೀಮ್ ಬಿಲ್ಡಿಂಗೇ ನನ್ನ ಟಾಸ್ಕು. ಅವತ್ತಿಂದನೂ ನಾನು ಯಾವತ್ತೂ ಇಲ್ಲ ಇಲ್ಲೂ ಕೂಡ ಇದ್ದಾರೆ ಸರ್ ನಿಮ್ಮ ಜೊತೆನಲ್ಲಿ ಓದೋರು, ನಿಮ್ಮ ಕೆಳಗೆ ವರ್ಕ್ ಮಾಡ್ಕೊಂಡು ಎಲ್ಲ ಇದ್ದಾರೆ. ನಮ್ಮ ಜೊತೆಲಿರೋ ನಮ್ಮ ಜೂನಿಯರ್ಸ್ ಸುಮಾರು ಜನ ಇದ್ದಾರೆ, ನಮ್ಮ ಕಂಪ್ನಿನಲ್ಲೇ ಸುಮಾರು ಜನ ಇದ್ದಾರೆ. ಬೇಸಿಕ್ಲಿ ಈಗ ನೀವು ಕಂಪ್ನಿ ಸ್ಟಾರ್ಟ್ ಮಾಡಿ 2018 ಸರ್ 19 ಸರ್? 18ನಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಟ್ವಿ, ಬಟ್ 19ಇಂದ ಕೆಲಸ ಮಾಡೋಕ್ಕಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಕ್ಲೈಂಟ್ ಸರ್ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಂಪ್ಲೀಟ್ ಮನೆನ ಕಟ್ಟಿಸ್ಕೊಳ್ಳೋಕ್ಕೆ ಮುಂದಾದವರು ಯಾರು? ನಮ್ಮ ಒನ್ ಆಫ್ ಮೈ ಫ್ರೆಂಡ್. ಸೊ ಅವ್ರದ್ದು ಒಂದು ಮನೆ ಕಟ್ಟೋದಂತ ಹೇಳ್ಬಿಟ್ಟು ಅವ್ರು ಪ್ಲ್ಯಾನ್ ಮಾಡ್ತಾಯಿದ್ರು. ಸೊ ಅವ್ರಿಗೂ ಇವನು ಏನೋ ನಾನು ಮಾಡಿಬಿಡ್ತಾನೆ ಆ ಕಡೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಭಯ ಅವ್ರಿಗೂ ಇದೆ. ಆಮೇಲೆ ನನಗೂ ಏನಾದ್ರು ಕೊಡ್ತಾನೋ ಇಲ್ವೋ ಅಂತ ಭಯ ನನಗೂ ಇದೆ. ನೋಡಿ ನಿಮಗೂ ಭಯ ಇದೆ ಅಲ್ವಾ? ನನಗೂ ಭಯ ಇದೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇದನ್ನು ನನ್ನ ಫ್ರೆಂಡ್ ನೋಡಿದ್ರೆ ಗ್ಯಾರಂಟಿ ಬೈತಾನೆ. ಸೊ ಅದು ಹೆಂಗಿತ್ತು ಅಂತಂದರೆ ಅವನು ಈಸ್ ಅ ವೆರಿ ಸೇವಿಂಗ್ಸ್ ಪರ್ಸನ್. ಅಂದರೆ 1 ರೂಪಾಯಿನೂ ಕೂಡ ಎಲ್ಲೂ ವೇಸ್ಟ್ ಮಾಡ್ತಾ ಇಲ್ಲ. ನಮ್ಮ ಮನೆಗೆ ಬಂದು ಮಾತಾಡಿದ್ರು, ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಪ್ರೊಸೆಸ್ ಆಗಿ ಫಸ್ಟ್ ಅವರೇ ಧೈರ್ಯ ಮಾಡಿ ನಮ್ಮಲ್ಲಿ ನಮ್ಮ ಮನೆಗೆ ಕೊಡ್ಬೇಕಂತೇಳಿ ಬಂದಿದ್ದು. ಸೊ ಫಸ್ಟು ಫುಲ್ ಪ್ರಾಜೆಕ್ಟ್ ಅಂತೇಳಿ ಸಿಕ್ಕಿದ್ದು ನನ್ನ ಫ್ರೆಂಡ್ ಇದ್ದೇನೆ. ಅವ್ರನ್ನ ಬಟ್ ಒಳ್ಳೇದೇ ಆಯ್ತಲ್ಲ ಸರ್, ಅವರು ಒಂಥರ ಬಜೆಟ್ ನಾವು ಅವರು ಇದಾರೆ ಅಂತ ನಿಮ್ಗೆ ಗೊತ್ತಿರೋದ್ರಿಂದ ನಿಮಗೂ ಅದು ನನಗೂ ಅದು ಕ್ಲಿಯರ್ ಆಗಿತ್ತು. ಅವ್ರು ಎಲ್ಲೂ ದುಡ್ಡು ಎಕ್ಸ್ಟ್ರಾ ಖರ್ಚು ಮಾಡಲ್ಲ ಅಂತಂತ ನನಗೆ ಗೊತ್ತಿತ್ತು. ಅವ್ರಿಗೂ ಕೂಡ ಇಲ್ಲ ಇವನು ಏನಾದ್ರು ಮಾಡಲಿ, ಬಟ್ ಏನಾರು ಒಂದು ಇಷ್ಟು ದಿನ ಕೆಲಸ ಮಾಡಿದ್ದಾನೆ, ಯಾರೋ ಒಬ್ಬ ಥರ್ಡ್ ಪಾರ್ಟಿ ಕೊಡೋ ಬದಲಾಗಿ ಅವರು ಕೊಡ್ಬೋದಾಗಿತ್ತು ಅವತ್ತು. ಅಂದರೆ ಸಾಕಷ್ಟು ಆಪ್ಷನ್ಸ್ ಇತ್ತು, ಬಟ್ ಅವರು ಇಲ್ಲ ಇವನಿಗೆ ಕೊಡೋಣ ಬಿಡು, ಏನೋ ಮಾಡ್ತಾನೆ, ಯಾಕೆ ಯೋಚನೆ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟ್ ಬಿಲೀವ್ ಮಾಡಿ ಅವ್ರು ಕೊಟ್ಟಿದ್ದೆ. ಸೊ ಅದು ಅವತ್ತೇನಾರ ನಾನು ಆ್ಯಕ್ಚುಲಿ ಅವತ್ತು ಅದನ್ನು ಪ್ರಾಜೆಕ್ಟ್ ರಿಜೆಕ್ಟ್ ಮಾಡಿದ್ದೆ ಅಂತಂತಂದರೆ 200% ನಾವು RCC ಎಕ್ಸಿಸ್ಟ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವತ್ತು ನಮಗೆ ಆಪರ್ಚುನಿಟಿ ಬಂದಾಗ ಅದು ಎಷ್ಟು ರಿಸ್ಕ್ ಆದ್ರೂ ನಾವು ತೊಗೊಂಡು ನಾವು ಮುಂದೆ ಹೋದ್ವಿ ಅಂತಂತಂದ್ರೆ, ಧೈರ್ಯ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಅವಾಗಲೇ ಅದು ನಮ್ಗೆ ಕ್ಲಿಕ್ ಆಗುತ್ತೆ. ನನ್ನ ಕಂಪ್ನಿ ನನಗೆ ನನ್ನ ನಂಬಿಟ್ಟು ನನ್ನ ಮೇಲೆ ಜವಾಬ್ದಾರಿ ಕೊಟ್ಟು ಎಲ್ಲರನ್ನೂ ನನ್ನ ಕಮ್ಯುನಿಕೇಷನ್ ಅಂತ ಕೊಟ್ಟಿದೆ. ಬಟ್ ನಾನು ಯಾವತ್ತೂ ಕೂಡ ನಾನು ಇವಾಗ ಕಂಪ್ನಿ ಮಾಡ್ತೀನಿ, ನಾನೇನು ಆಚೆ ಹೋದಂತಂದರೆ ಇಲ್ಲಿದ್ದು ಒಂದೇ ಒಂದು ಕಾಂಟ್ಯಾಕ್ಟ್ನ ನಾನು ಯೂಸ್ ಮಾಡಬಾರ್ದು. ಸಣ್ಣ ಹೊಡೆತನೂ ಕೂಡ ನಾನು ವರ್ಕ್ ಮಾಡಿದ ಕಂಪ್ನಿಗೆ ಆಗಬಾರ್ದು ಅಂತಂತೇಳಿ, ಸೊ ನಾನು ಅದನ್ನು ಫಸ್ಟೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ
ನೀವು ಬೇಸಿಕಲಿ ಲೈಫಲ್ಲೂ ಕೂಡ ನೀವು ಸೆಟ್ ಆಫ್ ರೂಲ್ಸ್ ಇಟ್ಕೊಂಡಿದ್ದೀರಾ, ನಾನು ಈ ಬೌಂಡ್ರಿ ದಾಟಬಾರ್ದು, ನಾನು ಹಿಂಗೆ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಸುಮ್ಮನೆ ಅನೈತಿಕಲ್ ಆಗಿ ಅದ್ಯಾವುದೂ ಮಾಡಬಾರ್ದು ಅಂತ ಅದ್ಯಾವುದೂ ಮಾಡಬಾರ್ದು ಅಂತೇಳಿ ನಾನು ಕ್ಲಿಯರ್ ಆಗಿದ್ದೆ. ನಾನು ಯಾವತ್ತೂ ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ನ ಕಳ್ಕೊತಾ ಇರಲಿಲ್ಲ. ಸೊ ಏನಾರ ಇರಲಿ, ನೋ ಮ್ಯಾಟರ್ ವಾಟ್, ಎಷ್ಟು ಜನ ಕಷ್ಟ ಇರಲಿ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ, ನಾನು ಅದರಿಂದ ಆಚೆ ಬಂದೇ ಬರ್ತೀನಿ. ಲಾಭ ಅಂತ ಏನಾದ್ರು ಬಂತ ಸರ್? ಲಾಭ ಅಂತಂತ ಫುಲ್ ಡೆಡಿಕೇಶನ್ ವರ್ಕ್ ಅಷ್ಟೇ. ಡೆಡಿಕೇಟೆಡ್ ವರ್ಕ್ ಮಾಡೋದು ಅದು ಖುಷಿ ಅಷ್ಟೇನೆ. ಅದರಿಂದ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್, ನಾನೇ ಒಂದು ಕಾಂಟ್ರಾಕ್ಟರು, ಇಂಡಿವಿಜುವಲ್ ನಾನೇ ಒಂದು ಬಿಲ್ಡಿಂಗ್ ಮಾಡಿದ್ದೀನಿ ಅನ್ನೋದೊಂದು ಹ್ಯಾಪಿನೆಸ್ಸು. ಸೊ ನಿಮ್ಮ ಇಷ್ಟಪಟ್ಟಂತಹ ಹುಡುಗಿ ಈಗ ನಿಮ್ಮ ವೈಫ್ ಕರೆಂಟ್ಲಿ, ಸೊ ಅವ್ರು ನಿಮಗೆ ಈ ಸ್ಟೇಜಲ್ಲಿ ಯಾವ ಥರ ಸಪೋರ್ಟ್ ಮಾಡಿದ್ರು? ಅಂದರೆ ಈ ಕಡೆ ನಿಮ್ಮ ಕರಿಯರ್ ಬಿಲ್ಡ್ ಆಗಿಲ್ಲ, ಹೌದು, ಈ ಕಡೆ ಇಷ್ಟಪಡ್ತಿದ್ದವ್ರು ಕೂಡ. ಸೊ ಈ ಟೈಮಲ್ಲಿ ಅವ್ರು ನಿಮಗೆ ಯಾವ ಥರ ಸಪೋರ್ಟ್ ಮಾಡಿದ್ರು? ಅಂದರೆ ಆ ಟೈಮಲ್ಲಿ ಅವ್ರಿಗೆ ಫಸ್ಟ್ ಥಿಂಗ್ ಏನಂದರೆ, ಅಲ್ಲಿಗಂಟ ನಾನೇನು ಶೇರ್ ಮಾಡ್ತಾ ಇರಲಿಲ್ಲ ಯಾರ ಹತ್ರ, ನಾನು ಇನ್ಕ್ಲೂಡಿಂಗ್ ನಮ್ಮ ಅಪ್ಪ ಅಮ್ಮನ ಹತ್ರನೂ ಏನು ಹೇಳ್ತಾ ಇರಲಿಲ್ಲ. ಸೊ ಏನನ್ನ ಕಷ್ಟ ಇದ್ರು ನಾವೇ ನಮ್ಮ ಫ್ರೆಂಡ್ಸ್ ಹತ್ರ ಕೇಳ್ಕೊತಾ ಇದ್ದೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರಿಗೆಲ್ಲ ಎಕ್ಸ್ಪ್ರೆಸ್ಸೇ ಮಾಡ್ತಾ ಇರಲಿಲ್ಲ. ನನ್ನ ವೈಫ್ ಹತ್ರನೂ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ. ಅಂದ್ರೆ ಅದು ನಮ್ಗೆ ಹೇಳ್ಬೇಕು, ನಮ್ಮ ಮೆಚುರಿಟಿನೇ ಇಲ್ಲ. ವೈಫಿಗೆಲ್ಲ ಹೇಳ್ಬೇಕು, ಇಲ್ಲ ಇವರಿಗೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂತಾನೆ ಮೆಚುರಿಟಿನೇ ಇಲ್ಲ. ಇದನ್ನೆಲ್ಲ ಏನು ಕೇಳಬೇಕು ಬಿಡು ಅಂತ ನಾನು ಲೆಕ್ಕಾಚಾರಕ್ಕೆ. ಆಗ ಫ್ರೆಂಡ್ ಪ್ರಾಜೆಕ್ಟ್ ಮುಗಿತು 7-8 ತಿಂಗಳಲ್ಲಿ, ಅದಾದ್ಮೇಲೆ ನಿಮಗೆ ಪ್ರಾಜೆಕ್ಟ್ ಬರಕ್ಕೆ ಸ್ಟಾರ್ಟ್ ಆಯ್ತಾ ಸರ್? ಇಲ್ಲ, ಇನ್ನೂ ಬಂದಿಲ್ಲ. ಅದೇ ನಮಗೆ ನಮ್ಮ ಮೋಹನ್ ಅಂತಂತ ಹೇಳಿದ್ರು. ನಾನು ಮೋಹನ್ಗೆ ನನ್ನ ಪರಿಸ್ಥಿತಿ ಎಲ್ಲ ಗೊತ್ತಿತ್ತು, ನಮ್ಮ HOD ಕೂಡ ಎಲ್ಲ ನಮ್ಮ ಪರಿಸ್ಥಿತಿ ಗೊತ್ತಿತ್ತು. ಫ್ರೆಂಡ್ದು ಮೋಹನ್ದು M.Tech ಮುಗಿದು ನಮ್ಮ ಕಾಲೇಜ್ಗೆ ಲೆಕ್ಚರ್ ಆಗಿ ಬಂದಿದ್ದೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ಗೆ. ಬಟ್ ನಮ್ಮ ನರೇಶ್ ಸರ್ ಅಂತಂತೇಳಿ ನಮ್ಮ HOD ಅಲ್ಲೇ ಇದ್ರು. ಅವರು ನಮಗೆ ಮತ್ತೊಂದು ಆಪ್ಷನ್ ಕೊಟ್ಟರು. ಕಾಲೇಜ್ ಕ್ಯಾಂಪ್ ಕಂಡಕ್ಟ್ ಮಾಡೋದಿತ್ತು, ತಪ್ಪ ನೀವು ಇದನ್ನು ಕ್ಯಾಂಪ್ ಮಾಡಿಕೊಟ್ಬಿಡು, ನಿನಗೆ ಒಂದು 50,000 1 ಲಕ್ಷ ಉಳಿಯುತ್ತೆ, ಒಂದು 7-8 ದಿನ ಒಂದು 10 ದಿನ ಕೆಲಸ ಮಾಡಿದ್ರೆ ಉಳಿಯುತ್ತೆ ಅಂತಂದ್ರೆ ನಮ್ಗೆ ಅದೊಂದು ಬಿಗ್ ಆಪರ್ಚುನಿಟಿ ಆಯಿತು ಅಂತ ಹೇಳ್ತೋದ್ವಿ. ಬಟ್ ಲಿಟ್ರಲಿ ಅವಾಗ ಎಷ್ಟು ಕಷ್ಟ ಬಿದ್ವಿ ಆ ಕ್ಯಾಂಪಲ್ಲಿ ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ಸ್ಟೂಡೆಂಟಾಗಿ ಹೋಗಿದ್ದಾಗ ನಾವು ಸಾಕಷ್ಟು ಡಿಮ್ಯಾಂಡ್ಗಳು ಮಾಡ್ತಾ ಇದ್ವಿ, ಅದು ಹಿಂಗಿರ್ಬೇಕು ಅದು ಇದನ್ನು ಅಂತೇಳಿ. ಬಟ್ ಒನ್ಸ್ ನಾವೇ ಅಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ, ಬಟ್ ಈ ಕಡೆ ನಮ್ಗೆ ಇರೋ ಬಜೆಟ್ ಎಷ್ಟು, ಅದರೊಳಗಡೆ ನಾವು ದುಡ್ಡು ಉಳಿಸ್ಕೋಬೇಕಂತೇಳಿ ಏನೇನೋ ಓದಾಡಿದ್ವಿ. ಬಟ್ ಅಲ್ಲಿ ನಾವು ಕ್ಲಿಕ್ ಆಗೋಕ್ಕಾಗಿಲ್ಲ. ಅವ್ರಿಗಳಿಗೆಲ್ಲ ಹೋಗಿ ನಾವು ಜಸ್ಟ್ ಒಂದು, ಈಗ ಆಫೀಸ್ ಬಾಯ್ಗಳು ಹೆಂಗೆ ಹೋಗಿ ಅವ್ರಿಗೆ ಹೋಗಿ ಮಜ್ಜಿಗೆ ಅದನ್ನೆಲ್ಲ ಕೊಡ್ತಾರಲ್ಲ, ಸೊ ನಾವು ಆಲ್ರೆಡಿ ಇಂಜಿನಿಯರ್ಸು, ಬಟ್ ಸ್ಟಿಲ್ ನಾವು ಹೆಂಗೆ ಮಾಡಿದ್ವಿ ಅಂತಂದರೆ ಅವ್ರಿಗೆ ಮಜ್ಜಿಗೆ ತೊಗೊಂಡೋಗಿ ಕೊಡೋದು, ಅವ್ರು ಊಟಕ್ಕೆ ಅರೇಂಜ್ ಮಾಡೋದು, ತರಕಾರಿ ತರಿಸೋದು, ಸೊ ಈ ಕೆಲಸಗಳನ್ನ ಮಾಡಿದ್ವಿ. ಬಟ್ ಅದೆಲ್ಲ ಓದಾಡಿದ್ರು ಕೂಡ ಅದೆಲ್ಲ ಅಮೌಂಟೇ ಉಳಿಲಿಲ್ಲ. ಬಟ್ ಇದೆಲ್ಲ ಸಿಚುವೇಶನ್ ಆದಾಗ ನಮಗೆ ಎಲ್ಲೊಂದು ಕಡೆ ಅನಿಸ್ತು, ಲೈಕ್ ಇಲ್ಲ ಈಗ ಆಚೆ ಕಡೆ ತುಂಬ ಕಷ್ಟ ಇದೆ, ನಾವು ಇನ್ನೊಂದು 10 ವರ್ಷ ಕೆಲಸ ಮಾಡಿ ಕಾಂಟ್ಯಾಕ್ಟ್ ಬಿಲ್ಡ್ ಆಗಿ ಆಮೇಲೆ ಮಾಡಬೇಕಾಗಿತ್ತೇನೋ, ಆಮೇಲೆ ಈ ಬಿಡು ನಡೆದಂಗೆ ನಡೀತೆ ಅಂತ ಹೇಳ್ಬಿಟ್ಟು ಡೈಲಿ ಇದೆ ಫೈರ್ ಫೈಟಿಂಗಲ್ಲೇ ನಡೀತಾ ಇತ್ತು. ಬ್ರೋಕರ್ಸ್ಗಳು ಆಮೇಲೆ ಈಗ ಯಾರಿಗಾನ ನಾವು ಕೇಳೋದು, ಈ ಥರ ಹಿಂಗೆ ಮನೆ ಕಟ್ಟಿಸ್ತೀನಿ, ಕನ್ಸ್ಟ್ರಕ್ಷನ್ ಮಾಡ್ತೀನಿ, ಯಾವ್ದಾದ್ರು ಕೆಲಸ ಇದ್ರೆ ಕೊಡಿ ಅಂತ ಕೇಳೋದು. ಅವ್ರಿಗೆಲ್ಲ ನಮ್ಗೆ ಚೆನ್ನಾಗಿ ಯೂಸ್ ಮಾಡೋದು, ಸುಮ್ಮನೆ ಕರ್ಸೋದು, ಸುಮ್ಮನೆ ಯಾರೋ ಒಬ್ಬರನ್ನ ಕರೆದ್ಬಿಟ್ಟು ಸುಮ್ಮನೆ ಇಂಟ್ರೊಡ್ಯೂಸ್ ಮಾಡೋ ಥರ ಮಾಡೋದು. ಅಯ್ಯೋ ನಮ್ಮ ಹುಡುಗನೇ ಕನ್ಸ್ಟ್ರಕ್ಷನ್ ಮಾಡ್ತಾನೆ, ನಿಮ್ಮದು ಮನೆ ಕಟ್ಟೋದಿದ್ರೆ ಹೇಳಿ ಅಂತ ಹೇಳೋದು. ಸೊ ಅದೊಂದು ಇಂಟ್ರೊಡಕ್ಷನ್ಗೆ ನನ್ನ ಹತ್ರ ಒಂದು 2,000 ರೂಪಾಯಿ ಖರ್ಚು ಮಾಡ್ತೀವಿ. ಯಾಕಂದ್ರೆ ಆವಾಗ ಹೋಟ್ಲು ಕರೆಯೋರು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗಿ 2,000 ರೂಪಾಯಿ ಖರ್ಚಾಗೋದಾಗಲಿ, ಅದಾದ್ಮೇಲೆ ಅವ್ರ ಮನೆ ಕಟ್ಟೋದು ಅಂತಂದ್ರೆ ಇವಾಗ ಸೈಟ್ ನೋಡ್ತಾ ಇದ್ದೀನಿ ಅನ್ನೋದು. ಆಯ್ತಪ್ಪ ಸೈಟ್ ನೋಡ್ತಾ ಇದ್ದೀನಿ, ಅದಾದ್ಮೇಲೆ ನೋಡೋಣ ಅಂತಂದರು. ಅದಾದ್ಮೇಲೆ ನೀವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಸರ್, ಮತ್ತೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಅಂತಂತ ಬಂದಿದೆ ಸೋಷಿಯಲ್ ಮೀಡಿಯಾದಿಂದ. ನಾವು ಅದಕ್ಕೆ ನನಗೆ ಸೋಷಿಯಲ್ ಮೀಡಿಯಾ ನೋಡಿ, ಎಷ್ಟೋ ಜನ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಿಂದ ನೀವೆಲ್ಲೋ ಇದ್ದು ಎಲ್ಲೋ ನೀವು ಕೆಲಸ ಹುಡ್ಕೊಂಡು ನಿಮ್ಮ ಕಂಪ್ನಿ ಇಂಡಿಪೆಂಡೆಂಟ್ ಆಗಿ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಆಸ್ ಅ ಯೂತ್ ಸರ್ ಇನ್ಸ್ಪಿರೇಷನ್ ಇದು. ಖಂಡಿತ ಎಷ್ಟೊಂದು ಜನ ಅದನ್ನ ನಮ್ಮ ಕಡೆಯಿಂದ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡ್ತೀವಿ. ಫಸ್ಟ್ ನಮಗೆ ಕಾನ್ಫಿಡೆಂಟ್ ಬರಬೇಕು, ನಮ್ಮ ಸ್ಕ್ರಾಚಿಂದನೇ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಇದೆಲ್ಲ ಸಖತ್ ಚಾಲೆಂಜಸ್ ಸರ್. ಆ್ಯಕ್ಚುಲಿ ನಿಮ್ಮನ್ನು ನೋಡಿದಾಗ ಆ್ಯಕ್ಚುಲಿ ಅನ್ಸೋದು ಅಂತ ಹೇಳಿದ್ರೆ, ನೀವು ಫಸ್ಟ್ ಪ್ರೆಸೆಂಟ್ ಅಪಿಯರನ್ನ ನಿಮ್ಮನ್ನು ನೋಡಿದಾಗ ಅನ್ಸೋದು, ಅಥವಾ ನಮ್ಮ ಆಡಿಯನ್ಸ್ ಆಗಲಿ ನಿಮ್ಮ ಕ್ಲೈಂಟ್ ಆಗಲಿ ನಾವು ನೋಡಿದಾಗ ನಿಮ್ಮನ್ನು ಅನ್ಸೋದು ಏನಂತ ಹೇಳಿದ್ರೆ, ಮೋಸ್ಟ್ಲಿ ಅಪ್ಪ ಮಾಡಿದ ದುಡ್ಡಿರ್ಬೋದು, ಇವರು ಕಂಪ್ನಿಗಳನ್ನ ಬಿಲ್ಡ್ ಮಾಡಿದ್ದಾರೆ ಅನ್ನೋ ಈ ಒಪಿನಿಯನ್ ಬರುತ್ತೆ. ಬಟ್ ಈಗ ತಿಳ್ಕೊಂಡಾಗ ನೀವು ಎಷ್ಟು ಕಷ್ಟಪಟ್ಟು ಈಗ ಆ ಫೀಲ್ಡಲ್ಲಿ ಅಷ್ಟೊಂದು ನಾಲೆಜ್ ತೊಗೊಂಡು ಚಿಕ್ಕವರಿರುವಾಗಲಿಂದ ಮತ್ತೆ ಕಾಲೇಜ್ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ನಿಮಗೆ ಮೊದಲೇ ಅಂದರೆ ಒಂದು ಐಡಿಯಾ ಇತ್ತು, ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಆ ಥರ ನೀವು ಮೊದಲೇ ಡಿಸೈಡ್ ಕೂಡ ಮಾಡ್ಕೊಂಡಿದ್ರಿ ನಾನು ಕಂಪ್ನಿ ಸ್ಟಾರ್ಟ್ ಮಾಡಲೇಬೇಕು. ಸರ್ ನೀವೇನು ಈಗ ನಿಮ್ಮ ಒಪಿನಿಯನ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಹೇಳ್ಕೊಂಡಿದ್ದೀರಾ, ತುಂಬ ಜನ ಯೂತ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಖಂಡಿತ ಮ್ಯಾಮ್, ಯಾಕಂದರೆ ನಾನು ಹೇಳೋದು ಯೂತ್ಸ್ಗೆ ಹೇಳೋದು ಅದೇ. ನಾವು ಫಸ್ಟ್ ಥಿಂಗ್ ಏನಂದರೆ ನಾವು ಬಿಸ್ನೆಸ್ಸಲ್ಲಿ ಅದೇ ಲೈನಲ್ಲೇ ನಾವು ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಅದೇ ಲೈನಲ್ಲಿ ನಮಗೆ ಇನ್ನೊಂದು ದೊಡ್ಡ ನಾಲೆಡ್ಜ್ ಇರಬೇಕು, ಆಮೇಲೆ ಅದನ್ನು ಮಾಡೋದು.
ಇಲ್ಲಿ ಮ್ಯಾಮ್ ಇದು ಮಧ್ಯದಲ್ಲಿ ನಮ್ಮ ಕೂರ್ಗೆ ಹೋದ್ವಿ, ತುಮಕೂರಲ್ಲಿ ಇಂಜಿನಿಯರ್ಸ್, ಇಲ್ಲಿಯರ್ ಇಂಜಿನಿಯರ್ಸ್ ಎಲ್ಲರಿಗೂ ಹೋಗೋ ಕೇಳಿದ್ವಿ. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ಪರವಾಗಿಲ್ಲ ಕಣೆ ನೀನು ನಿಮ್ಮ ಮಗನ ಇಂಜಿನಿಯರಿಂಗ್ ಮಾಡಿಸ್ಬಿಟ್ಟಿದ್ಯಾ ಅಂತಂತ ಹೇಳಿ. ಬಟ್ ಅದೇನೋ ಗೊತ್ತಿಲ್ಲ, ಅದು ನಮ್ಮ ದೂರದರ್ಶನ ಎಷ್ಟು ಜನ ಅಪ್ರೋಚ್ ಮಾಡಿದ್ರು ಎಲ್ಲ ಚೆನ್ನಾಗಿ ಮಾತಾಡಿದ್ರು. ಬಟ್ ನಾವು ನನ್ನ ಎಕ್ಸ್ಪೆಕ್ಟೇಷನ್ ಬಿಡು ಇಷ್ಟು ಕಾಂಟ್ಯಾಕ್ಟ್ ಬಿಲ್ಡ್ ಆಯ್ತಲ್ಲ, ಇನ್ನು ನನ್ನ ಹಿಡಿಯೋರಿಲ್ಲ ಬಿಡು, ಇನ್ನು ನಾಳೆಯಿಂದ ನಾನು ಫುಲ್ ರಾಕೆಟ್ ಅನ್ಕೊಂಡು ಅವತ್ತು 2-3 ದಿನ ಒಂದು ವಾರ ಓಡಾಡಿದ್ವಿ. ಬಟ್ ಎಲ್ಲ ಕಡೆನೂ ರೆಸ್ಪಾನ್ಸ್ ಚೆನ್ನಾಗಿದೆಯಲ್ಲ, ಸೊ ಎಲ್ಲ ಹೇಳ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನು. ನಮ್ಮ ಆಮೇಲೆ ನೋಡಿದ್ರೆ ಒಂದೇ ಒಂದು ಕಾಲ್ ಬರಲಿಲ್ಲ. ಆಮೇಲೆ ನಾನು ಅವ್ರಿಗೆ 1-2 ಸತಿ ಕಾಲ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಅದು ನೋಡೋಣ ಹೇಳ್ತೀನಿ ಬಿಡಪ್ಪ ಇವಾಗ ಸರ್ ಮತ್ತೆ ನೀನು ಫೋನ್ ಮಾಡಿಬಿಟ್ರು ಪದೇ ಪದೇ ನಾನು ಹೇಳ್ತೀನಿ ಅಂತ. ಎಲ್ಲ ಫೈರ್ ಫೈಟ್ ನಡೀತಾ ಇರಬೇಕಾದ್ರೆ ಏನಂದ್ರೆ ಮ್ಯಾಮ್, ಒಂದು ನಮ್ಮ ಆಫೀಸಲ್ಲೇ ಇದ್ದಾರೆ ನಮ್ಮ ವೀರಣ್ಣ ಸರ್ ಅಂತ ಹೇಳ್ಬಿಟ್ಟು. ಸೊ ಅವರು ಆಮೇಲೆ ಇದೆಲ್ಲ ನೋಡ್ತಾನೆ ಇರೋರು ಅವ್ರದ್ದೊಂದು ಮನೆ ಕಟ್ಟಬೇಕಾಗಿತ್ತು. ಅದು ಅಂದರೆ ಅವಾಗ ಡೈಲಿನೋ ಇಲ್ಲಾಂದರೆ ವಾರ 2 ದಿನಕ್ಕೆ ಒಂದ್ಸತಿನೋ ಸೈಟ್ ವಿಸಿಟ್ ಮಾಡಿ ಇದೆಲ್ಲ ಮಾಡೋದಕ್ಕೆ ಅಂತೇಳಿ ಓವರ್ ಆಲ್ ಪ್ರಾಜೆಕ್ಟಿಗೆ ಅಂತ ಹೇಳ್ಬಿಟ್ಟು 1 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಅಗ್ರಿ ಆಗಿದ್ರು. ಸೊ ಇನ್ನು ನಾವು ಫುಟಿಂಗ್ ಲೆವೆಲಲ್ಲಿ ಇದ್ವಿ. ಅವ್ರು ಫಸ್ಟ್ 1 ಲಕ್ಷ ಕೊಟ್ಬಿಟ್ಟಿದ್ರು ನನಗೆ, ನಿನ್ನ ಅಮೌಂಟ್ ನೀನು ತೊಗೊಂಬಿಡಪ್ಪ. ನನಗೆ ಅವರು ಅದೊಂದು ನನ್ನ ಮೇಲೆ ಇಟ್ಟಿದ್ದು ಕಾನ್ಫಿಡೆನ್ಸ್, ನನಗೇನೋ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಕೆಲಸ ಮಾಡಬೇಕು. ಎಷ್ಟೊಂದು ಸತಿ ಎಲ್ಲ ಓನರ್ಸ್ಗಳು ಅನ್ಕೊತಾ ಇರ್ತಾರೆ, ಫಸ್ಟ್ ದುಡ್ಡು ಕೊಟ್ಬಿಟ್ರೆ ನೋಡೋಗ್ಬಿಟ್ರೆ ಅಂತ ಅನ್ಕೊತಾ ಇರ್ತಾರೆ. ಬಟ್ ಸಮ್ಟೈಮ್ಸ್ ಇದು ಈ ಥರ ಪಾಸಿಟಿವ್ ಕನ್ವರ್ಟ್ ಆಗುತ್ತೆ. ಒಂದು ರೆಸ್ಪೆಕ್ಟ್ ಸ್ಟಾರ್ಟ್ ಆಗೋಯ್ತು ಬಿಲ್ಡಿಂಗ್ ಮೇಲೆ. ನಾವೇ ಆಫೀಸ್ ಸ್ಟಾರ್ಟ್ ಮಾಡಿದ್ದು ನಮಗೆ ಲಾಸ್ಟ್ 4 years ಬ್ಯಾಕ್. ಇವಾಗ ಅಂದರೆ 2021ನಲ್ಲಿ ಸ್ಟಾರ್ಟ್ ಮಾಡಿದ್ದು ಆಫೀಸು. ಮತ್ತು ಒಂದು ಆಪರ್ಚುನಿಟಿ ಬಂತು ಆಲೂರಲ್ಲಿ ಒಂದು ಪ್ರಾಜೆಕ್ಟು. ಏನಂತಂತಂದರೆ ನನ್ನ ಲೈಫ್ಗೆ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟು, RCCಗೆ ಟರ್ನಿಂಗ್ ಪಾಯಿಂಟ್ ಅಂತಂತಂದರೆ ಆ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಂದರೆ ಫಸ್ಟ್ ಸೈಟಿಗೆ ಹೋಗಿದ್ದಾದ್ಮೇಲೆ ಕ್ಲೈಂಟ್ನ ಮೀಟ್ ಮಾಡಿದೆ. 3D ಮಾಡಲಿಂಗ್ ಎಲ್ಲ ಇನ್ನೂ ಟ್ರೆಂಡೇ ಇರಲಿಲ್ಲ. ಸೊ 3D ಮಾಡಲಿಂಗ್ ಎಲ್ಲ ಮಾಡಿಕೊಂಡು ತೊಗೊಂಡೋದ್ವಿ ಫ್ರೆಂಡ್ಸು. ಇವಾಗ ನನ್ನ ಮೋಹನ್ ಅಂತಂತ ಹೇಳಿದ್ನಲ್ಲ, ಅವನು ನಾನು ಕೂತ್ಕೊಂಡು ಫ್ಲೋರ್ ಪ್ಲಾನ್ ಎಲ್ಲ ಮಾಡಿಕೊಂಡು, ಆಮೇಲೆ ನನ್ನ ಫ್ರೆಂಡ್ ಗೌತಮ್ ಅಂತಂತ ನಾನು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಇದ್ದೆ, ಅಂದರೆ ಚೆನ್ನಾಗಿ ಮಾಡ್ತಾಯಿದ್ದೆ, ವೆಲ್ ನಾಲೆಜ್ ಪರ್ಸನ್. ಡಿಸೈನ್ ನೀನು ಒಂದ್ಸತಿ ನೋಡಿ ಮಾಡಿಕೊಡು ಅಂತ ಹೇಳಿದಾದ್ಮೇಲೆ ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡು ತೊಗೊಂಡೋದ್ವಿ. ಅವ್ರಿಗೆ ಗೊತ್ತಿಲ್ಲ ನಾವು ಬರೀ ಡಿಸೈನ್ ಡ್ರಾಯಿಂಗ್ ಮಾಡ್ತಾ ಇದೀವಿ ಅಂತ. ನಮಗೂ ಗೊತ್ತಿಲ್ಲ ಅವ್ರು ನಮ್ಮನ್ನ ಮೆಟೀರಿಯಲ್ ಕಾಂಟ್ಯಾಕ್ಟ್ ಮಾಡೋಕೆ ಕೊಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಅವ್ರೇನು ಅಂದ್ಕೊಂಡಿದ್ರೆ ಹುಡುಗ ಇಂಜಿನಿಯರ್ ಎಲ್ಲ ಮಾಡ್ತಾ ಇವನೇ ಕೆಲಸ ತೊಗೊಂಡು ಮಾಡ್ಬಿಡ್ತಾನೆ ಅಂತ ಅವ್ರು ಅಂದ್ಕೊಂಡವ್ರೆ. ನಾನು ಕೇಳಿದ್ರೆ ಎಲ್ಲಿ ಬೈತಾರೋ ಅಂತಂದ್ರೆ ಆಮೇಲೆ ಅವರು ಓನರೇ ಹೇಳ್ಬಿಟ್ರು, ಆಯಿತು ಅಂದರೆ ಅನ್ಬಂದು ನೀವೇ ಮಾಡಿಬಿಡಿ ಕೆಲಸನ ಅಂತಂದ್ರೆ ನಾನು ಆಯಿತು ಸರ್ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಫ್ರೆಂಡ್ದು ಒಂದು 30 ಲಕ್ಷದ ಒಳಗಡೆನೇ ಆಗಿದ್ದು. ನಮ್ಮ ವೀರಣ್ಣ ಸರ್ದು ಒಂದು 22 ಲಕ್ಷ ಅರೌಂಡ್ 1.5 years ಸ್ಟಾರ್ಟ್ ಆಯಿತು. ಸೊ ಆ ಫ್ರೆಂಡ್ಸ್ ಹೆಲ್ಪ್ ತೊಗೊಂಡಿದ್ದಾದ್ಮೇಲೆ ಅದನ್ನೆಲ್ಲ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿಕೊಂಡು ಪ್ರಾಜೆಕ್ಟ್ನ ಟೇಕಪ್ ಮಾಡಿದ್ವಿ. ಸೊ ಒಂದು ಸ್ವಲ್ಪ ಪ್ರೋಗ್ರೆಸ್ ನಡೀತಾ ಇತ್ತು. ಇಮಿಡಿಯೇಟಾಗಿ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಎಷ್ಟು ಲೈಫ್ ಚೇಂಜ್ ಮಾಡ್ತು ನನಗೆ ಅಂತ ಹೇಳಿದ್ರೆ, ಇವಾಗ ನಮ್ಮ ಆಫೀಸಲ್ಲೇ ಇದ್ದಾರೆ ನಮ್ಮ ಅಭೀಮ್ ಸರ್ ಅಂತ ಹೇಳ್ಬಿಟ್ಟು. ಅವರು ನಾವೆಲ್ಲ ಒಂದೇ ಜಿಮ್ಗೆ ಹೋಗ್ತಾ ಇದ್ದಿದ್ದು. ಅವರು ಒಂದು ಹೇಳಿದ್ರು, ಏನಂದರೆ ನೀನು ಯಾಕೆ ವೆಬ್ಸೈಟ್ ಮಾಡಬಾರ್ದು. ಅವ್ರು ಹೇಳಿದ್ರು, ಇಲ್ಲ ನೀನು ಎಲ್ಲ ವರ್ಕ್ಗಳನ್ನ ಅಲ್ಲಿ ವೆಬ್ಸೈಟಲ್ಲಿ ಹಾಕಿಡಬೇಕು. ಆಯ್ತಾನ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗ ವೆಬ್ಸೈಟ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸೊ ವೆಬ್ಸೈಟ್ ಸ್ಟಾರ್ಟ್ ಆಯಿತು. ವೆಬ್ಸೈಟಿಂದ ನೆಕ್ಸ್ಟ್ ಸ್ಟೆಪ್ ನಮಗೆ ಸೋಷಿಯಲ್ ಮೀಡಿಯಾ ಬ್ರೇಕ್ ಆಗಿದ್ದಾದ್ಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಆಯಿತು. ಆಲ್ರೆಡಿ ನನ್ನ ಹತ್ರ ದೊಡ್ಡ ಪ್ರಾಜೆಕ್ಟ್ ಇತ್ತಲ್ಲ, ಸೊ ಅದನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೆ. ಆವಾಗಲೇ ಫೇಸ್ಬುಕ್ ಆ್ಯಡ್ಸ್ ಅದೆಲ್ಲ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಲೋಲಿ 2021ಗೆ ಒಂದು ಆಫೀಸ್ ಅಂತ ಮಾಡಿ, ನಮ್ದು ಹಳೆ ಆಫೀಸ್ ಇದೆಯಲ್ಲ 4 years ಬ್ಯಾಕು, ಈ November 14th 4 years ಆಯ್ತದೆ ಅದು. ಈಗ ನಿಮ್ಮ ಹತ್ರ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ ಸರ್? ಇವಾಗ ನಮ್ಮ ಹತ್ರ ರೈಟ್ ನಾವು ನಮ್ಮ ಹತ್ರ ಸ್ಟಾಫ್ ಅಂತಂದ್ರೆ ನಮಗೆ ಒಂದು 230-240 ಮೆಂಬರ್ಸ್ ಇದ್ದಾರೆ. 230-240 240 ಗಂಟ ಇದ್ದಾರೆ. 240-230 ಹೌದು. ಅಂದರೆ ಬೇಸಿಕಲಿ ಇವರೆಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರ್ತಾರೆ. ಹೌದು ಮ್ಯಾಮ್. ಅಂದರೆ ನಮ್ದ್ರಲ್ಲಿ ಹೆಂಗಾಗುತ್ತೆ ಅಂದರೆ ಫಸ್ಟೆಲ್ಲ ಇವಾಗ ನಾವು ಹೆಂಗಂದ್ರೆ ನಾವು ಈಗ ಚಿಕ್ಕ ಕಾಂಟ್ರಾಕ್ಟರ್ ಆಗಿದ್ದಾಗ ಎಲ್ಲ ನಾವೇ ನೋಡ್ತಾ ಇರ್ತೀವಿ. ಇಂಡಿವಿಜುವಲ್ ಆಗಿ ನೀವೇ ಹ್ಯಾಂಡಲ್ ಮಾಡ್ತೀವಿ. ಡಿಸೈನಿಂಗ್ ಇಂದ ಕೊಟೇಷನ್, ಸೈಟ್ ಇಂಜಿನಿಯರ್ ಆಗಿ ಎಲ್ಲ ನಿಮ್ಮದೇ. ಸೇಲ್ಸ್ ಮಾಡೋದು, ಆಮೇಲೆ ಪ್ರಾಜೆಕ್ಟ್ ಡಿಲೇ ಹೋಗ್ತಾ ಇದೆ ಅಂತ ಆಗಿದ್ದಾರೆ ನೋಡೋದು, ಲೇಬರ್ ಪೇಮೆಂಟ್ಗಳು ಮಾಡೋದು ಎಲ್ಲ ನಾವೇ ಮಾಡ್ತಾ ಇದ್ವಿ. ಆಮೇಲೆ ಹೋಗ್ತಾ ಎಲ್ಲ ಪ್ರಾಜೆಕ್ಟ್ಸ್ ಜಾಸ್ತಿ ಆಗ್ತಾ ಏನಾಯ್ತು ಅಂದರೆ ನಮಗೆ ಎಲ್ಲದಕ್ಕೂ ಕೂಡ ಜನ ಬೇಕಾಯ್ತು. ಸೊ ಆಮೇಲೆ ಎಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ನ ಡಿವೈಡ್ ಮಾಡ್ತಾ ಬಂದ್ವಿ. ಸೊ ನಿಮ್ಮ ಹತ್ರ ಬೇಸಿಕ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಇದೆ ಸರ್? ನಮ್ಮದ್ರಲ್ಲಿ ಇವಾಗ ಅಂದರೆ ಫಸ್ಟ್ ಏನಂದರೆ ಮ್ಯಾಮ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ. ಸೊ ಸೇಲ್ಸ್ ಇದೆ, ಡಿಜಿಟಲ್ ಟೀಮ್ ಇದೆ. ಸೊ ಅದಾದಮೇಲೆ ನಮಗೆ ಅಗ್ರಿಮೆಂಟ್ಸ್ ಟೀಮ್ ಇದೆ. ಸೊ ಇದು ಮೂರು ನಮಗೆ ಬಿಫೋರ್ದು ಪ್ರಾಜೆಕ್ಟ್ಸ್ ಅಲ್ಲೆಲ್ಲ ಬರೋದು. ಸೊ ಅಂದರೆ ಪ್ರಾಜೆಕ್ಟಿನ ಎಕ್ಸಿಕ್ಯೂಷನ್ ಬರೋದಕ್ಕಿಂತ ಮುಂಚೆ ಅಂತ ಬರೋದು. ಸೊ ಆಮೇಲೆ ಎಕ್ಸಿಕ್ಯೂಷನ್ಗೆ ಬಂದಿದ್ದಾದ್ಮೇಲೆ ಅಲ್ಲದೆ ಮತ್ತು ಎಕ್ಸಿಕ್ಯೂಷನ್ ಟೀಮ್ ಅಂತಂತಿದೆ. ಸೊ ಅಲ್ಲಿ ಇಂಜಿನಿಯರ್ಸು ಮತ್ತು ಕೋಆರ್ಡಿನೇಟರ್ಸು ಮತ್ತು ಅಗೇನು ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಅಂತ ಅಲ್ಲಿ ಡಿವೈಡ್ ಮಾಡಿದ್ದೀವಿ. ಅವ್ರೇನಂದ್ರೆ ಬರೀ ಕೆಲಸ ಮಾಡಿಸೋದು. ಅದಾದಮೇಲೆ ಮತ್ತೆ ಒಂದು ಟೀಮು ಬರೀ ಲೇಬರ್ ಹ್ಯಾಂಡ್ಲಿಂಗ್ ಮಾಡೋಕ್ಕಂತಲೇ ಒಂದು ಟೀಮ್ ಮಾಡಿದ್ದೀವಿ.
ಬರೀ ಲೇಬರ್ದು ಅಗ್ರಿಮೆಂಟ್ ಮಾಡೋದು, ಸೊ ಲೇಬರ್ಗೆ ಅವ್ರ ವರ್ಕ್ ಆರ್ಡರ್ ರಿಲೀಸ್ ಮಾಡೋದು, ಸೊ ಇದನ್ನೆಲ್ಲ ಮಾಡ್ಕೊಳಕ್ಕೆ ಅಂತ ಹೇಳಿ ಸರ್ ನೀವು ಒಂದು ಎಂಪ್ಲಾಯ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿದ ಕರಿಯರು ಇಷ್ಟು ಜನ ಆಗೋದು 240 ಜನ 240 ಪೀಪಲ್ ಇಷ್ಟು ಜನಕ್ಕೆ ನೀವು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಾ. ಅಷ್ಟು ಆಗಿದೆ. ಪ್ರಾಜೆಕ್ಟ್ಸ್ ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ ಸರ್? ಸಕ್ಸಸ್ಫುಲಿ ನೀಟಾಗಿ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ ಸಕ್ಸಸ್ಫುಲಿ ಅಂತಂತಂದ್ರೆ ಆಲ್ಮೋಸ್ಟ್ 500+ ಹೋಗ್ತಾ ಇದ್ದೀವಿ. 500 ಹೋಗ್ತಾ ಇದ್ದೀವಿ. ಅಷ್ಟು ರನ್ನಿಂಗಲ್ಲೇ ಒಂದು 200 ಪ್ರಾಜೆಕ್ಟ್ ಇದೆ. ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಸರ್? ಅಂದರೆ ನೀವು ವ್ಯಾಯಾಮ ಎಕ್ಸಸೈಸು ಈ ಥರ ಏನಾದರೂ ಮಾಡ್ತೀರಾ? ಅಂದರೆ ಅದೊಂದು ನನಗೊಂದು ಪ್ಯಾಷನು. ಅದರಲ್ಲಿ 2018 ಸ್ಟೇಜಲ್ಲಿ ಜಿಮ್ ಸೇರ್ಕೊಂಡಿದ್ದು. ಸೊ ಜಿಮ್ಗೆ ಹೋಗ್ತಾ ಇರ್ತೀನಿ. ಅಂದರೆ ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ, ಸೊ ಆ್ಯಸ್ ಎ ಒಂದು ಆರ್ಗನೈಸೇಷನ್ ಹೆಡ್, ಒಂದು ಟೀಮ್ ಲೀಡರ್ ಅಂತಂತೇಳಿ ನಾನೇನೊಂದು ರೆಪ್ರೆಸೆಂಟ್ ಮಾಡ್ತೀನಿ. ನಾನು ಯಾವಾಗಲೂ ಹೈ ಎನರ್ಜಿನಲ್ಲಿ ಇರಬೇಕು. ಒಂದು ರೋಲ್ ಮಾಡೆಲ್ ಥರ ಹೌದು, ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನಾನು ಓಡಾಡೋಕ್ಕೆ, ನಾನು ಕೂತ್ಕೊಳ್ಳೋಕೆ ಎದ್ದೊಳೋದಕ್ಕೇ ಓದಾಡ್ತಾ ಇದ್ದೀನಿ. ಸೊ ನಾನೇ ಒಂದು ಫೋಕಸ್ಡಾಗಿ ಮಾತಾಡೋದಕ್ಕೆ ರೆಡಿ ಇಲ್ಲ, ನನಗೆ ಒಂದು ಕ್ಲಾರಿಟಿ ಇಲ್ಲ. ಸೊ ನನಗೆ ಒಂದು ಫಿಟ್ನೆಸ್ ಇಲ್ಲ ಅಂತಂತಂದರೆ ಡೆಫಿನೆಟ್ಲಿ ನೋಡೋರ್ ಕಣ್ಣಿಗೆ ಚೆನ್ನಾಗಿ ಕಾಣಲ್ಲ ಅಂತೇಳಿ. ಆ್ಯಂಡ್ ನಾನು ಟಫ್ ಬಾಸ್ ಆಗಿರ್ಬೇಕು ಅವ್ರನ್ನ ಅಂತಂತೇಳಿ. ಬಟ್ ನೀವು ನಿಮಗೋಸ್ಕರ ಎಕ್ಸಸೈಸ್ ಮಾಡೋಕ್ಕಾಗಲಿ ಅಥವಾ ಜಿಮ್ಗೆ ಹೋಗೋಕ್ಕಾಗಲಿ ನೀವು ಟೈಮ್ ಮ್ಯಾನೇಜ್ ಮಾಡ್ತೀರಾ ಸರ್? ಯಾವ ಟೈಮ್ಗೆ ಹೋಗ್ತೀರಾ ಸರ್? ಅಂದರೆ ಮಾರ್ನಿಂಗೇನೆ ಜಿಮ್ ಮುಗಿಸ್ಕೊಂಡೆಲ್ಲ ಫಸ್ಟ್ ಕೆಲಸ ಅದೇ. ಫಸ್ಟ್ ಏನಂದರೆ ವೆರಿ ಸ್ಟಾರ್ಟಿಂಗ್ ಥಿಂಗೇನೆ ಜಿಮ್. ಬಟ್ ಅದೊಂದು ಅಡಿಕ್ಷನ್. ಒಂದ್ಸತಿ ಸ್ಟಾರ್ಟ್ ಆದರೆ ಅದು ಹಂಗೆ ಹೆಲ್ತ್ ಕಾನ್ಷಿಯಸ್ ಇರಲೇಬೇಕು ಖಂಡಿತ. ನನ್ನ ಪ್ರಕಾರ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಮ್ಮ ಫ್ಯಾಮಿಲಿಗೆ ಅದೇ ಗ್ರೇಟ್ ಹೆಲ್ಪ್ ಸರ್. ಅದೇ ಅಲ್ಲಿ ಹೆಲ್ಪ್. ಹೌದು, ನಮಗೆ ಅಂದ್ರೆ ಈಗ ನಮ್ದು ಕನ್ಸ್ಟ್ರಕ್ಷನ್ ಅಂದ್ರೆ ಜವಾಬ್ದಾರಿ, ಫುಲ್ ಜವಾಬ್ದಾರಿ ಇರುತ್ತೆ. ಸೊ ನಾವು ಒಂದಿನ ಸ್ಲೋ ಡೌನ್ ಆದ್ವಿ ಅಂತಂತಂದ್ರೆ ಎಷ್ಟೊಂದು ಸೈಟ್ಗಳು ಐಡಲ್ ಆಗೋಗ್ತದೆ. ನಾವು ಫಿಟ್ ಆ್ಯಂಡ್ ಫೈನ್ ಆಗಿದ್ವಿ, ಎಲ್ಲೂ ಹುಷಾರ್ ತಪ್ಪದಂಗೆ ಇದ್ವಿ ಅಂತಂದ್ರೆ ನಾವು ಕೆಲಸ ಮಾಡ್ತೀವಿ. ನಾವು ಒಂದು ವಾರ ಪ್ರತಿಯೊಬ್ಬರು ನಿಮ್ಮ ಕಂಪ್ನಿಗೆ ಅಂತ ಬರೋರೇನೆ ನಿಮ್ಮನ್ನ ನಂಬ್ಕೊಂಡು ಬರ್ತಾರೆ. ಹೌದು. ಈಗ ನಾವು ಯಾವ್ದಾರ ಬಿಲ್ಡಿಂಗ್ ಹತ್ರ ಹೋಗಿ ಕೇಳಿದ್ರು ಅಂತ ಹೇಳಿದ್ರೆ ಹನುಮಂತ್ ಸರ್ ಅಂತಾನೆ ಹೇಳ್ತಾರೆ. ಅಲ್ಲಿವರೆಗೂ ಅಂದ್ರೆ ಹೆಸರಿದೆ. ಯೂಶಲಿ ಕನ್ಸ್ಟ್ರಕ್ಷನ್ ಕಂಪ್ನಿನಲ್ಲಿ ಏನಾಗುತ್ತೆ ಅಂದ್ರೆ ಯಾರು ಓನರು ಅಥವಾ ಏನು ಅಂತ ಡೀಟೇಲ್ಸ್ ಗೊತ್ತಿರಲ್ಲ. ಈಗ ನಿಮ್ಮ ಕಂಪ್ನಿಗೆ ಯಾರಾದರೂ ಕ್ಲೈಂಟ್ಸ್ ಬಂದು ನಿಮಗೆ ಪ್ರಾಜೆಕ್ಟ್ ಕೊಡಬೇಕು, ನಮ್ಮ ಕನಸಿನ ಮನೆಯನ್ನು ಕಟ್ಟಿಸ್ಕೊಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಯಾಕೆ ಬರಬೇಕು ಸರ್? ನಿಮಗೆ ಯಾಕೆ ಕೊಡಬೇಕು? ನಮ್ಗೆ ಯಾಕೆ ಕೊಡಬೇಕು ಅಂತಂತಂದ್ರೆ, ಮನೆ ಕಟ್ಟಂತ ಕಾಂಟ್ರಾಕ್ಟರ್ಗೆ ಸೊ ಅದೊಂದು ಪ್ಯಾಷನ್ ಇರಬೇಕು. ನಾವು ಅದರಲ್ಲಿ 200% ಕ್ಲಾರಿಟಿ ಆಗಿದ್ದೀವಿ. ನಮಗೆ ಎಲ್ಲ ಕಸ್ಟಮರ್ಸ್ನ ನೋಡಿ ಎಲ್ಲನೂ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಕ್ಲಿಯರಾಗಿ ಗೊತ್ತಿದೆ ಇನ್ ಡೆಪ್ತ್ ಕಸ್ಟಮರ್ಗೆ ಏನು ಬೇಕು. ಸೊ ಅದನ್ನು ವರ್ಕ್ ಮಾಡಿ ಅದನ್ನ ಹೆಂಗೆ ನಾವು ರಿಲ್ಯಾಕ್ಸೇಷನ್ ಕೊಡ್ತೀವಿ, ಅದಕ್ಕಂತ ಟೀಮ್ ಹೆಂಗೆ ಬಿಲ್ಡ್ ಮಾಡ್ತೀವಿ, ಅದಕ್ಕಂತ ಟೀಮ್ ಹೆಂಗೆ ಟ್ರೈನ್ ಮಾಡ್ತೀವಿ. ಸೊ ಅದನ್ನು ನಾವು ಪ್ರಾಪರಾಗಿ ಮಾಡಿಟ್ಟಿದ್ದೀವಿ. ನಾವು ಪ್ರೌಡಾಗಿ ಏನು ಹೇಳ್ಕೊಬೋದು ಅಂತಂದ್ರೆ, ನಾವು ಇವಾಗವರೆಗೂ ನಮ್ಮ ಟ್ರ್ಯಾಕ್ ರೆಕಾರ್ಡಲ್ಲೇ ಯಾವುದೇ ಒಂದು ಫಾಲ್ಟ್ ಆಗಲಿ, ಯಾವುದೋ ಒಂದು ಮಿಸ್ಟೇಕ್ ಆಗಲಿ ಮಾಡಿದಾರಂಗೆ ನಾವು ಟ್ರ್ಯಾಕ್ ರೆಕಾರ್ಡ್ ಬಿಲ್ಡ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದೆಷ್ಟು ಈಸಿ ಟಾಸ್ಕೇ ಅಲ್ಲ. ಸೊ ನಾವು ಮೊನ್ನೆ ಇವೆಂಟ್ ಮಾಡಿದಾಗೂ ನೋಡ್ಬೋದಾಗಿತ್ತು. ಸೊ ನಾವೊಂದು ಕಂಪ್ನಿ ಯಾವುದೋ ಒಂದು ಕಂಪ್ನಿಯಿಂದ ಒಂದು 150-200 ಜನ ಕಸ್ಟಮರ್ಸ್ ಬಂದು ಮಾತಾಡ್ತಾರೆ. ಸೊ ಲೈವಲ್ಲಿರೋ ಕಸ್ಟಮರ್ಸ್ ಬಂದು ಮಾತಾಡ್ತಾರೆ ಅಂದರೆ ಅದನ್ನೆಲ್ಲ ಬಿಲ್ಡ್ ಮಾಡೋದು ಅದು ನೆವರ್ ಇಮ್ಯಾಜಿನ್ ಅದು. ಸೊ ಅದನ್ನು ಮಾಡಬೇಕು ಅಂದ್ರೆ ನಾವು ಅಷ್ಟು ಡೆಡಿಕೇಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ನಾವು ಅದಕ್ಕೆ ಮನೆ ಕಟ್ಟೋರು ಯಾರನ್ನ ಇತ್ತು ಅಂತ ಹೇಳಿದ್ರೆ, ಸೊ ನಾವು ಬೇಕಾಗಿರೋದು ನಮ್ಮ ಬಜೆಟ್ ಕಮ್ಮಿ ಆಗುತ್ತಾ, ಅದಾಗುತ್ತೆ ಇದಾಗುತ್ತೆ ಅನ್ನೋದಕ್ಕಿಂತ ಅಲ್ಲಿ ನಮ್ಮ ಕೆಲಸ ಆಗುತ್ತಾ, ಅದಕ್ಕೆ ಅವ್ರು ಕೇಪಬಲ್ ಆಗಿದ್ದಾರಾ, 100% ಆಗುತ್ತೆ. ಸೊ ಅದಕ್ಕೆ ಅವರು ನಮ್ಮ RCC ಕೊಡಬೇಕು ಅಂತ ಏನು ಎಕ್ಸ್ಕಲೇಷನ್ ಬಂದರೆ ನಾವು ನೀರು ಬಿಡ್ದಂಗೆ ಸಾಲ್ವ್ ಮಾಡ್ಬಿಡ್ತೀವಿ. ಸೊ ಹಂಗಾಗಿ ಏನು ಯಾರೇ ಮನೆ ಕಟ್ಟೋರಿದ್ರು ಟೆನ್ಷನ್ ಫ್ರೀಯಾಗಿ ಬರ್ಬೋದು. ಅಂದರೆ ಬಿಗಿನಿಂಗಲ್ಲೇ ನೀವು ಇಷ್ಟಿಷ್ಟು ಚಾರ್ಜ್ ಆಗುತ್ತೆ, ಯಾವ ಸ್ಟೇಜಲ್ಲಿ ಪೇಮೆಂಟ್ ಕೊಡಬೇಕು, ಇದೆಲ್ಲ ಕ್ಲಾರಿಟಿ ಕೊಡ್ತೀರಾ? ನಾವೆಲ್ಲ ಕ್ಲಾರಿಟಿ ಕೊಟ್ಬಿಟ್ಟಿರ್ತೀವಿ. ಆ್ಯಂಡ್ ಅದ್ರ ಜೊತೆನಲ್ಲೂ ಕೂಡ ಏನಂತಂದರೆ ಕನ್ಸ್ಟ್ರಕ್ಷನ್ ಹೆಂಗೆ ವರ್ಕ್ ಆಗುತ್ತೆ, ಆ್ಯಂಡ್ ಯಾವ ಥರ ಅದು ಪ್ರೋಗ್ರೆಸ್ ಹೋಗುತ್ತೆ, ಆ್ಯಂಡ್ ನಿಮ್ಮ ರೋಲ್ಸ್ ಏನು, ನಮ್ಮ ರೋಲ್ಸ್ ಏನು, ನಾವು ಯಾವ ಥರ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀವಿ. ಆ್ಯಂಡ್ ಅದ್ರ ಜೊತೆಯಲ್ಲಿ ಅವರಿಗೆ ಪೇಮೆಂಟ್ ಬ್ರೇಕಪ್ಸ್ ಆಗ್ಬೋದು, ಆ್ಯಂಡ್ ಅವ್ರಿಗೆ ಹೆಂಗೆ ನಮ್ಮ ಮೇಲೆ ಕಂಟ್ರೋಲ್ ಏನೇನಿರುತ್ತೆ, ನಮ್ಗೆ ಅವ್ರ ಮೇಲೆ ಕಂಟ್ರೋಲ್ಸ್ ಏನೇನಿರುತ್ತೆ, ಆ್ಯಂಡ್ ಎಷ್ಟು ಬಜೆಟ್ ಒಳಗಡೆ ಮುಗಿಯುತ್ತೆ, ಎಷ್ಟು ಎಕ್ಸ್ಕಲೇಷನ್ಸ್ ಆಗುತ್ತೆ. ಸೊ ಎಲ್ಲನೂ ನಾವು ಓಪನ್ ಆಗಿ ಡೇ ಒನ್ನಲ್ಲೇ ಹೇಳ್ಬಿಟ್ಟಿರ್ತೀವಿ. ಈಗ ಅವ್ರು ನಿಮ್ಮ ಹತ್ರ ಬಂದು ಒಂದು ಕ್ಲೈಂಟ್ಸ್ ಬಂದು ನಿಮ್ಮನ್ನು ನಂಬಿಬಿಟ್ಟು ಮನೆ ಕಟ್ಟಿಸೋಕ್ಕೋಸ್ಕರ ಅಂತ ನಿಮ್ಮ ಹತ್ರ ಕೊಟ್ಟರೆ ನೀವು ಅವ್ರಿಗೆ ಏನಾದರೂ ಅಶ್ಯೂರೆನ್ಸ್ ಅಂತ ಏನಾದ್ರು ಕೊಡ್ತೀರಾ ಸರ್? ಲೈಕ್ ಅಗ್ರಿಮೆಂಟ್ ಲೆಟರ್, ಬಾಂಡ್? ಮ್ಯಾಮ್ ಫಸ್ಟ್ ಥಿಂಗ್ ನಾವು ಅಗ್ರಿಮೆಂಟ್ ಮಾಡಿರ್ತೀವಿ. ಸೊ ಅಗ್ರಿಮೆಂಟ್ ಮಾಡ್ತೀರಾ? ಪ್ರತಿ ಕಸ್ಟಮರ್ಸು ಅಗ್ರಿಮೆಂಟ್ ಮಾಡಿರ್ತೀವಿ. ಸೊ ಸೆಕೆಂಡ್ ಥಿಂಗ್ ಏನಂತಂದರೆ ಮ್ಯಾಮ್, ಇವಾಗ ನಾವು ಏನೇ ಕೆಲಸ ಮಾಡ್ತೀವಿ ಅಂದರೆ ಎಲ್ಲನೂ ಡಾಕ್ಯುಮೆಂಟ್ ಮಾಡ್ತೀವಿ. ಅಂದರೆ ಯಾವುದೋ ನಾನು ಸುಮ್ಮನೆ ಇವತ್ತೇನೋ ಮಾಡಿಬಿಟ್ಟು ನಾಳೆ ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಲ್ಲ. ಸೊ ಪ್ರತಿಯೊಂದು ಸ್ಟೇಜು ಡಾಕ್ಯುಮೆಂಟ್ ಮಾಡಿರ್ತೀವಿ. ಸೊ ಪ್ರತಿಯೊಂದು ಸ್ಟೆಪ್ನು ಕೂಡ ಡಾಕ್ಯುಮೆಂಟ್ ಮಾಡಿಟ್ಕೊಂಡಿರ್ತೀವಿ. ಆ್ಯಂಡ್ ಎಲ್ಲ ಮುಗಿದಿದ್ದಾದಮೇಲೆ ಡೆಫಿನೆಟ್ಲಿ ಏನು ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ. ಸೊ ಸ್ಟ್ರಕ್ಚರಲ್ ವಾರಂಟಿ ನಮ್ಮ ಕಡೆಯಿಂದ ಕೊಡ್ತೀವಿ. ಸೊ ಎಲ್ಲ ಜವಾಬ್ದಾರಿನ ತೊಗೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಆ್ಯಕ್ಚುಲಿ ಕಸ್ಟಮರ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾರು ಅಷ್ಟು ಲಕ್ಷಾಂತರ ರೂಪಾಯಿ, 50 ಲಕ್ಷ, 60 ಲಕ್ಷ, 1 ಕೋಟಿ ಗಂಟೆ ಅಮೌಂಟ್ ಹಾಕ್ತಾ ಇರ್ತಾರೆ. ಬಟ್
ಬಟ್ ಅವ್ರು ಕಟ್ತಾರೋ ಮನೆಗೆ ಒಂದು ವಾರಂಟಿ ಗ್ಯಾರಂಟಿನೇ ಇಲ್ಲ, ಒಂದು ಕ್ಲಾರಿಟಿನೇ ಇಲ್ಲ ಅಂತ ಅಂದ್ಕೋತಾರೆ. ಸೊ ಅದಷ್ಟು ಅಮೌಂಟ್ ಅವರು ನೀರಲ್ಲಿ ಹಾಕ್ತಾರೆ. ಸೊ ಕಂಪ್ಲೀಟ್ ಆದಮೇಲೆ ನಿಮಗೆ ಅವ್ರಿಗೆ ಅದಕ್ಕೆ ಏನೇನು ಫೆಸಿಲಿಟೀಸ್ ಬೇಕು ಅದನ್ನೆಲ್ಲ ಅಥವಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಏನೇನು ಪ್ರತಿಯೊಂದು ಸ್ಟೇಜ್ನೂ ಕೂಡ ರೆಡಿ ಮಾಡಿಕೊಡ್ತೀವಿ. ಅದಲ್ಲದೆ ತುಂಬ ಇಂಪಾರ್ಟೆಂಟ್ ಸರ್, ನೀವು ಯಾವ ಥರ ಇಂಜಿನಿಯರ್ಸ್ನ ಹೈಯರ್ ಮಾಡ್ತೀರಾ? ಅಂದರೆ ಈಗ ಯಾವುದೇ ಒಬ್ಬರು ರ್ಯಾಂಡಮ್ ಆಗಿ ಬಂದರೂ ಹೋಗಪ್ಪ ಮನೆ ನೋಡ್ಕೋ ಅಂತ ಆ ಥರ ಕೊಡ್ತೀರಾ, ಅಥವಾ ನೀವು ಕ್ವಾಲಿಫೈಡ್ ಇಂಜಿನಿಯರ್ಸ್ನ ನೀವು ಹೈಯರ್ ಮಾಡ್ತೀರಾ? ನಮ್ಮ ಫೀಲ್ಡಲ್ಲಿ ಏನಂದರೆ ಎಕ್ಸ್ಪೆಷಲಿ ಕೆಲಸ ಕಲಿಸೋದು ಅಂತಂದರೆ ತುಂಬ ದೊಡ್ಡ ಚಾಲೆಂಜ್ ಇರುತ್ತೆ, ಯಾರು ಹೇಳ್ಕೊಡಲ್ಲ. ಹೌದು, ಪ್ರಾಕ್ಟಿಕಲ್ ನಾಲೆಜ್ ಬೇಕು. ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡೋದಕ್ಕೆ ರೆಡಿ ಇರ್ತಾರಲ್ಲ. ನಮ್ಮ ಇಂಜಿನಿಯರ್ಸ್ಗೆ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಟ್ರೈನಿಂಗ್ ಸೆಷನ್ಸ್ ಅಂತ ಪ್ಲಾನ್ ಮಾಡ್ತೀವಿ. ಓಕೆ. ಸುಮಾರು ಟ್ರೈನಿಂಗ್ ಸೆಷನ್ಸ್ ಅಂತ ಪ್ಲಾನ್ ಮಾಡ್ತೀವಿ. ಸೊ ನೀವು ಇದ್ರ ಜೊತೆಗೆ ಎಂಪ್ಲಾಯೀಸ್ನ ಕೂಡ ಅಪ್ಗ್ರೇಡ್ ಮಾಡ್ತಾನೆ ಇರ್ತೀವಿ. ರಿಕ್ವೈರ್ಮೆಂಟ್ ಯಾವ್ದಾದ್ರು ಸ್ಕಿಲ್ ಇದೆ ನೀವೇ ಅವ್ರಿಗೆ ಸ್ಕಿಲ್ಗಳನ್ನ ಕಲಿಸ್ತಾ ಇರ್ತೀವಿ. ಬಟ್ ಎಜುಕೇಟೆಡ್ ಕ್ವಾಲಿಫೈಡ್ನ ನೀವು ಹೈಯರ್ ಮಾಡ್ತೀರಾ? ನಾವೇನು ಸೊ ರ್ಯಾಂಡಮ್ ಆಗಿ ಯಾರನ್ನ ಕರೆದು ಈ ಥರ ಯಾವುದೇ ಫಸ್ಟ್ ರೀತಿಯ ಅನ್ಸ್ಟೆಡ್ ಅವ್ರಿಗೆ ಮಿನಿಮಮ್ ಸರ್ಟನ್ ಎಕ್ಸ್ಪೀರಿಯನ್ಸ್ ಇರಲೇಬೇಕು. 1 or 2 years. ಅಂದರೆ ಬೇಸಿಕ್ ಫಸ್ಟ್ ಲೆವೆಲ್ ಆಫ್ ರೋಲ್ಗೆ ಹೇಳ್ತಾರೆ 1 or 2 years ಎಕ್ಸ್ಪೀರಿಯನ್ಸ್ ಇರಬೇಕು. ಆ್ಯಂಡ್ ನಮ್ಮದೇ ಥರದ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿರಬೇಕು. ನಮ್ಮದು ಟೆಕ್ನಿಕಲ್ ರೌಂಡ್ಸ್ ಅನ್ನೋದು ಇರ್ತದೆ, ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಸೊ ಇಲ್ಲ ಅದೊಂದು ಬೇರೆ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸಿವಿಲಲ್ಲೇ ಈಗ ರೋಡ್ ಕಾಂಟ್ರಾಕ್ಟ್ ಮಾಡಿರೋ ಕಡೆ ಮಾಡಿರ್ತಾರೆ. ಸೊ ಮತ್ತಿನ್ನೊಂದು ಯಾವುದು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಕಡೆ ಮಾಡಿರ್ತಾರೆ. ಇಲ್ಲ ಬರೀ ಯಾವುದೋ ಒಂದು ಬೇರೆ ಒಂದು ಸೆಗ್ಮೆಂಟ್ ಡ್ರೈನೇಜ್ ವರ್ಕ್ಸ್ ಅದರದ್ದು ಈ ಥರ ಮಾಡಿರ್ತಾರೆ. ಸೊ ಅಂಥದ್ನೆಲ್ಲ ನಾವು ತೊಗೊಳ್ಳೋಣ. ಬಟ್ ಹೇಗೆ ಸರ್ ನಿಮ್ಮ ಇಂಜಿನಿಯರ್ಸ್ ಸೈಟ್ ಹತ್ರ ಹೋದ್ರೆ ಸೈಟ್ ಹತ್ರ ನೋಡ್ಕೋತಾರ ಅಥವಾ ಅಲ್ಲೇ ಸುಮ್ಮನೆ ಆ ಕಡೆ ಈ ಕಡೆ ಅಡ್ಡಾಡಿ ಹೋಗ್ಬಿಡ್ತಾರ? ಇಲ್ಲ ಅಲ್ಲಿ ಏನಂದ್ರೆ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ತಾ ಇರ್ತೀವಿ, ಮಾನಿಟರ್ ಮಾಡ್ತಾ ಇರ್ತೀವಿ. ನಮ್ಮದೆಲ್ಲ CRMs ಇದೆ. ಸೊ ಅವ್ರಿಗೆ ಲೊಕೇಶನ್ ಟ್ರ್ಯಾಕಿಂಗ್ ಇದೆ. ಅದಾದ್ಮೇಲೆ ನಮ್ಗೆ ಸಡನ್ ವಿಡಿಯೋ ಕಾಲ್ಸ್ ಎಲ್ಲ ಹೋಗ್ತಾರೆ. ಸೊ ನೀವು ಟೈಮ್ ಜೊತೆ ಅಪ್ಗ್ರೇಡ್ ಆಗಿದ್ದೀರಾ? ಹೌದು, ಎಲ್ಲ ಲಾಗೌಟ್ ಟೈಮಿಂಗ್ಸು. ಆಮೇಲೆ ಯಾಕಂದರೆ ನಮ್ಗೆ ಏನಂದ್ರೆ ಬಿಗ್ಗೆಸ್ಟ್ ಚಾಲೆಂಜ್ ಇರೋದೇನಂತಂದ್ರೆ ನಮ್ಗೆ ಅಲ್ಲಿ ಅವ್ರು ನಿಂತ್ಕೊಂಡ್ರೆ ಕೆಲಸ ಆಗೋದಲ್ಲಿ. ಸೊ ನಾವು ನಮ್ಮ ರೆಪ್ಲಿಕನಲ್ಲಿ ಕ್ರಿಯೇಟ್ ಮಾಡಿಬಿಡ್ತಾ ಇರ್ತೀವಿ. ಅವ್ರು ಇರಲೇಬೇಕು, ಅವ್ರು ಇರಲೇಬೇಕು, ಆನ್ ಸೈಟಲ್ಲಿ ಇರಲೇಬೇಕು. ಈಗ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಹೋಗಬೇಕು, ಇದೆಲ್ರಿಗೂ ಗೊತ್ತಿದೆ. ಈಗ ಮನೆ ಕಟ್ಟೋಕ್ಕೆ ಮುಂಚೆ ಏನು ಮಾಡಬೇಕು ಸರ್? ಫಸ್ಟ್ ಮನೆ ಕಟ್ಟೋದಕ್ಕಿಂತ ಮುಂಚೆ ಅಂತ ಅನ್ನೋದಾದರೆ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸೊ ಮನೆ ಕಟ್ಟೋದು ಹೆಂಗಾಗುತ್ತೆ ಅಂತಂದರೆ ಯಾವುದೋ ಒಂದಿನ ಸ್ಪಾರ್ಕ್ ಆಗುತ್ತೆ ಅಷ್ಟೇ. ಇವತ್ತೇನಂದರೆ ಇದರಲ್ಲಿ ಒಂದಷ್ಟು ಜನ ಮನೆ ಕಟ್ಟಿರೋರ ಎಕ್ಸ್ಪೀರಿಯನ್ಸ್ನ ಕೇಳಬೇಕು, ಕೊಟೇಶನ್ಗಳನ್ನ ತೊಗೋಬೇಕು. ತೊಗೊಂಡಿದ್ದಾದ್ಮೇಲೆ ಒಂದು ಕ್ಲಾರಿಟಿ ಬರುತ್ತೆ. ಸರ್ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಮನೆ ಕಟ್ಸೋದಾದ್ರೆ ಒಬ್ಬರು ಇನ್ನೊಬ್ರಿಗೆ ಹೆಲ್ಪ್ ಮಾಡಲ್ಲ ಸರ್. ಖಂಡಿತ. ಈಗ ನಾವೇ ಮನೆ ಕಟ್ಸಿದೀವಿ ಅಂತ ಹೇಳಿದ್ರೆ ನಾವು ಕಟ್ಸ್ಬೇಕಾದ್ರೇನೆ ತುಂಬ ಕಷ್ಟಪಟ್ಟಿರ್ತೀವಿ. ಇನ್ ಜನರಲ್ ಹೇಳ್ತಾರದು ನಾವು ಕಟ್ಟಿಸ್ಬೇಕಾದ್ರೇ ತುಂಬ ಕಷ್ಟಪಟ್ಟಿರ್ತೀವಿ. ನಾವು ಯಾಕೆ ಇವ್ರಿಗೆ ಸುಮ್ಮನೆ ಇನ್ಫಾರ್ಮೇಷನ್ ಕೊಡೋಣ ಅನ್ನೋ ಜನಗಳು ಇರ್ತಾರೆ, ರಾಂಗ್ ಇನ್ಫಾರ್ಮೇಷನ್ಸು ಕೊಡ್ತಾರೆ. ಹೌದು. ಸೊ ನಾನು ಕೇಳ್ತಿರೋದೇನೆಂದರೆ ಪರ್ಟಿಕ್ಯುಲರ್ ಈಗ ನನ್ನ ಹತ್ರ ಸೈಟ್ ಇದೆ ಅಂತ ಹೇಳಿದರೆ ನಾನು ನಿಮ್ಮ RCC ಕಂಪ್ನಿಗೆ ವಿಸಿಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಪ್ರೊಸೆಸ್ ಹೇಗಾಗುತ್ತೆ, ಹೇಗೆ ಮಾಡ್ಕೊಂಡು ನಾವು ಬಂದ ತಕ್ಷಣನೇ ಮನೆ ಕಟ್ಟಿಸ್ಬೇಕಂತನಾ ಅಥವಾ ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ ಬಿಫೋರ್ ಕನ್ಸ್ಟ್ರಕ್ಷನ್? ಇದರಿಂದ ನಾವು ಇವಾಗ ಎಕ್ಸಾಕ್ಟ್ಲಿ ಈ ಚಾಲೆಂಜ್ ನಮ್ಗೆ ಸುಮಾರು ಜನ ಕಸ್ಟಮರ್ಸ್ ಕೇಳಿದ್ದಾರೆ. ಆಮೇಲೆ ನಮಗೆ ಆ್ಯಕ್ಚುಲಿ ಏನಂದ್ರೆ ನಾವು ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತಂತಂದರೆ RCCನಲ್ಲಿ ಅಂತಂತಂದರೆ ಸೊ ಆ ಥರ ಬಂದಿರೋರ್ಗು ಬಟ್ ಒಂದು ನಮ್ಮ ಪ್ಯಾಕೇಜ್ನ ಕೊಟ್ಟು ಕಳಿಸಿರ್ತೀವಿ. ಅಂದರೆ ರಫ್ ಕೊಟೇಶನ್ ಕೊಟ್ಟಿರ್ತೀವಿ. ಆ್ಯಂಡ್ ಅದ್ರ ಜೊತೆನಲ್ಲಿ ಅವ್ರಿಗೆ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಸೊ ಅವರು ಸ್ಯಾಂಕ್ಷನ್ ಪ್ಲಾನಿಂಗ್ ತೊಗೋಬೇಕು, ಲೋನ್ ಹೌದು ಅಂದರೆ BBM ಲಿಮಿಟಲ್ಲಿ ಇತ್ತಂದರೆ ಸ್ಯಾಂಕ್ಷನ್ ಪ್ಲಾನ್ ತೊಗೋಬೇಕಾಗುತ್ತೆ. ಅಂದರೆ ಪರ್ಮಿಷನ್ ಪ್ಲಾನ್ ಅಪ್ರೂವಲ್ ತೊಗೋಬೇಕಾಗುತ್ತೆ. ಅದು ಹೆಂಗೆ ನೀರು ಅರೇಂಜ್ಮೆಂಟ್ಸ್ ಏನೋ, ವಾಟರ್ ಅರೇಂಜ್ಮೆಂಟ್ಸ್ ಏನೋ, ಸೊ ಎಸ್ಟಿಮೇಷನ್ ಹೆಂಗೆ ತೊಗೋಬೇಕು. ಸೊ ಅದನ್ನೆಲ್ಲ ಒಂದಷ್ಟು ಬ್ರೀಫಿಂಗ್ನ ಮಾಡ್ಕೊಡ್ತೀವಿ. ಸೊ ಅದೆಲ್ಲ ಇನ್ಫಾರ್ಮೇಷನ್ ನೀವೇ ಕೊಡ್ತೀವಿ? ಎಲ್ಲ ಕೊಡ್ತಾ ಇರ್ತೀವಿ. ಸೊ ಅದು ಮುಂಚೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಈಗ ನಾನು ಅಪ್ರೂವಲ್ಗೆ ಹೋಗಲಿ, ಎಲೆಕ್ಟ್ರಿಸಿಟಿ ಅಪ್ರೂವಲ್ಗೆ ಹೋಗಲಿ ಅಂತ ಹೇಳ್ಬಿಟ್ಟು ನಿಮ್ಮ ಕಡೆಯಿಂದ ಏನಾದ್ರು ರೆಫರೆನ್ಸ್ ಸಿಗುತ್ತೆ? ನಮ್ಮ ಕಡೆಯಿಂದ ನಮ್ಮ ಟೀಮ್ ಕಡೆಯಿಂದನೇ ಎಲ್ಲ ಸಪೋರ್ಟ್ಸ್ ಕೊಡ್ತೀವಿ. ಇವಾಗ ನಾವು ಹೊಸದಾಗಿ ಏನು ಪ್ಲಾನ್ ಮಾಡ್ತಿದ್ವಿ ಅಂದರೆ ಮ್ಯಾಮ್ ಇವಾಗ ನೆಕ್ಸ್ಟ್ ಮಂತಿಂದ ನಾವು ಆಲ್ಮೋಸ್ಟ್ ಡಿಸೆಂಬರಲ್ಲಿ ಈ ಮಂತಲ್ಲೇ ಸ್ಟಾರ್ಟ್ ಮಾಡಬೇಕಾಯ್ತಿದ್ದು. ಸೊ ಇದೊಂದು ಕ್ವಶನ್ ತುಂಬ ಜನದ ಹತ್ರ ಇದೆ, ಅಂದರೆ ಏನು ಮಾಡ್ಬೇಕಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಹೋಗ್ತೀವಿ ನಾವು ದುಡ್ಡು ಕೊಟ್ಟರೆ ಕನ್ಸ್ಟ್ರಕ್ಷನ್ ಹೌದು. ನಮ್ಮ ಕಸ್ಟಮರ್ಸೇ ಇವಾಗ ಏನಂತಂದರೆ ನಮ್ಮ ಹತ್ರ ಇದನ್ನೆಲ್ಲ ಶೇರ್ ಮಾಡಿರೋದ್ರಿಂದ ಸೊ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗ ನೆಕ್ಸ್ಟು ಇನ್ನೊಂದು ಶಾರ್ಟ್ಲಿ ಒಂದು 10-15 ಡೇಸ್ ಒಳಗಡೆ ಸೊ ನಾವು ಇದ್ರ ಮೇಲೇ ಒಂದು ವೆಬಿನಾರ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅಂದರೆ ಸೊ ಎಲ್ಲರೂ ನಮ್ಮ ಆಫೀಸ್ಗೆ ಬರಬೇಕು ಅಂತ ಇಲ್ಲ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇರ್ತಾರೋ ಇವಾಗ ನಿಮ್ಮ ವೀಕ್ಷಕರು ಕೂಡ ಇಂಟ್ರೆಸ್ಟೆಡ್ ಇದ್ದಾರೆ, ಅವ್ರು ಜಸ್ಟ್ ಮನೆ ಬಗ್ಗೆ ತಿಳ್ಕೊಬೇಕನ್ನೋರಿಗೆ ಒಂದು ಫೌಂಡೇಶನ್ ಏನೇನು ಬೇಕಾಗುತ್ತೆ, ಏನೇನು ಪ್ರೊಸೆಸ್ ಬೇಕಾಗುತ್ತೆ ಅದಕ್ಕೆ ಒಂದು 90 ಮಿನಿಟ್ಸ್ ಒಂದು ವೆಬಿನಾರ್ನ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಶಾರ್ಟ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ. ಸೊ ಅದನ್ನು ನಿಮ್ಮ ಕಸ್ಟಮರ್ಸ್ ಯಾರನ್ನ ಕೇಳಿದ್ರು ಅಂತಂದ್ರೆ ಅವ್ರಿಗೆ ಅದು ಒಂದಿನ ನಾನು ಇನ್ನೂ ಒಂದು ನೆಕ್ಸ್ಟ್ ವರ್ಷ ಕಟ್ತೀನಿ, ಸೊ ಇವಾಗ ಯಾಕೆ ನಾನು ಹೋಗಲಿ ಅಂತಂತ ಅನ್ನೋದು ಏನು ಅವಶ್ಯಕತೆನೇ ಇರಲ್ಲ. ಸೊ ಅದನ್ನು ಜಸ್ಟ್ ಅದನ್ನು ಅಟೆಂಡ್ ಮಾಡೋದು ಅಂತಂದ್ರೆ ಅದರೆಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಮಾತಾಡ್ತೀವಿ. ಸೊ ಈಗ ಸರ್ ಈಗ ನೀವು ಬಜೆಟ್ ಹೇಳ್ದಂಗೆ
ಈಗ ಫಸ್ಟ್ ಟೈಮ್ ಮನೆ ಕಟ್ಟಿಸೋರಿಗೆ ಫಸ್ಟು ಅಂದರೆ ಈಗ ಪರ್ ಸ್ಕ್ವೇರ್ ಫೀಟ್ ಇಷ್ಟು ಅಂತ, ಈಗ ಪರ್ ಸ್ಕ್ವೇರ್ ಫೀಟ್ 1700 ಆ ಥರ ಅಂತ ಅಂದ್ಕೊಳ್ಳಿ. ಸೊ ಈ 1700 ರುಪೀಸ್ ಏನಿದೆ ಇದು ಬರೀ ಗೋಡೆಗ ಸರ್ ಅಥವಾ ಕಿಟಕಿ ಬಾಗಿಲು ಈ ಥರ ಪರ್ ಸ್ಕ್ವೇರ್ ಫೀಟ್ ಲೆಕ್ಕಾಚಾರ? ಎಲ್ಲದಕ್ಕೂ ಸೇರಿಸಿ ಪರ್ ಸ್ಕ್ವೇರ್ ಫೀಟ್ ಎಲ್ಲದಕ್ಕೂ ಸೇರಿಸಿದೆ. ಪರ್ ಸ್ಕ್ವೇರ್ ಫೀಟ್ ರೇಟ್ ಅಂತ ಹೇಳ್ತೀವಿ. ಈ ತುಂಬ ಜನ ಕ್ವಶನ್ಸ್ ಇದೆ ಸರ್ ಆ್ಯಕ್ಚುಲಿ. ಅಂದರೆ ಈಗ ಸಾಮಾನ್ಯ ಜನರಿಗೆ ಅರ್ಥ ಮಾಡ್ಕೋಬೇಕು, ಈಗ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರೆ ಅದರಲ್ಲಿ ಏನು ನಮಗೆ ಕಿಟಕಿ ಬಾಗಿಲು ಬರುತ್ತೋ ಇಲ್ವೋ, ಮೆಟೀರಿಯಲ್ಸ್ ಬರುತ್ತಾ ಇಲ್ವೋ ಅದರಲ್ಲಿ ಅಂತ. ಅಂದರೆ ಮ್ಯಾಮ್ ಅದನ್ನು ನಾವು ಪ್ಯಾಕೇಜಸ್ ಥರ ಯಾಕೆ ಮಾಡಿದ್ದೀವಿ ಅಂತಂದರೆ ಮ್ಯಾಮ್ ನೋಡಿ, ಇವಾಗ ಎಲ್ಲ ಒಂದೇ ಥರ ಮನೆ ಕಟ್ಟಲ್ಲ, ಎಲ್ಲರೂ ಡುಪ್ಲೆಕ್ಸ್ ಕಟ್ಟಲ್ಲ. ಸೊ ಒಂದಷ್ಟು ಜನ ಇವಾಗ ಏನೋ ರೆಂಟಲ್ ಯೂನಿಟ್ಸ್ ಕಟ್ತಾ ಇರ್ತಾರೆ, ಒಂದಷ್ಟು ಜನ ಒಂದು PG ಬಿಲ್ಡಿಂಗ್ಸ್ ಕಟ್ತಾ ಇರ್ತಾರೆ, ಹಾಸ್ಟೆಲ್ ಥರ ಕಟ್ತಾ ಇರ್ತಾರೆ. ಆಮೇಲೆ ಒಂದಷ್ಟು ಜನ ತುಂಬ ಲಕ್ಸುರಿ ಬೇಕು ಅಂತ ಇರ್ತಾರೆ. ಸೊ ಅವ್ರಿಗೆ ಅಂತಂತೇಳಿ ಎಲ್ಲ ಡಿಫ್ರೆಂಟ್ ಸೆಗ್ಮೆಂಟ್ನ ಮಾಡಿಟ್ಟಿರೋದು. ಆಮೇಲೆ ಇವಾಗ 1750 ರೂಪಾಯಿ, 1575 ರೂಪಾಯಿ ಅವೆಲ್ಲ ಏನಂತಂದರೆ ಒಂದು ಬೇಸಿಕ್ ಸ್ಟಾರ್ಟಪ್ ಪ್ಯಾಕೇಜ್ಗಳು. ಅಂದರೆ ಏನಾದರೂ ಇವಾಗ ಲೈಕ್ ಮಾಸ್ ಕನ್ಸ್ಟ್ರಕ್ಷನ್ ಇದೆ, ಬಟ್ ಏನೋ ಕಡಿಮೆ ಬಜೆಟ್ ಒಂದು ಬೇಸಿಕ್ ಸ್ಕೂಲ್ ಬಿಲ್ಡಿಂಗ್ ಎಲ್ಲ ಮಾಡ್ತೀವಿ, ಆ ಥರದಕ್ಕಂದರೆ ಅದು ವೆರಿ ಸೂಟಪ್. ಅಲ್ಲಿ ನಾವು 2000 ರೂಪಾಯಿ ಪ್ಯಾಕೇಜ್ ತೊಗೊಳೋಕ್ಕಾಗ್ತಿಲ್ಲ. ಅದೇ ನಾವೇನು ಡುಪ್ಲೆಕ್ಸ್ ಮನೆ ಕಟ್ತೀವಿ, ಇಲ್ಲ ನಾರ್ಮಲ್ಲು ಒಂದು ರೆಂಟಲ್ ಯೂನಿಟ್ಸ್ ದಿನ ಸ್ವಲ್ಪ ಹೈ ಕ್ವಾಲಿಟಿದು ಮಾಡ್ತೀವಿ, ಅಲ್ಲೆಲ್ಲ ನಾವು 1900-2000 ರೂಪಾಯಿ ಪ್ಯಾಕೇಜ್ ತೊಗೊಂಡು ಇನ್ನೇವು ಕನ್ಸ್ಟ್ರಕ್ಷನ್ ಅಂದರೆ ಒಂದು 10-15% ಎಕ್ಸ್ಕಲೇಷನ್ ಇದ್ದೇ ಇರುತ್ತೆ. ಸೊ ಅಲ್ಲಿ ತೊಗೊಂಡ್ವಿ ಅಂತ ನಮಗೆ 2000-2100 ರೂಪಾಯಿ ಹೋಗಿ ಕನ್ಸ್ಟ್ರಕ್ಷನ್ ರೇಟು ನಿಂತ್ಕೊಳ್ಳುತ್ತೆ. ಬಟ್ ಇದರಲ್ಲಿ ಎಲ್ಲ ಎಂಟು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಪ್ರತಿಯೊಂದೂ ನಾವೆಲ್ಲ ರೈಟಿಂಗಲ್ಲಿ ಕೊಟ್ಟಿರ್ತೀವಿ. ಸೊ ನಮ್ಮದೆಲ್ಲ ರೈಟಿಂಗಲ್ಲಿ ಸೊ ಯಾರೂ ಏನು ಮೆಟೀರಿಯಲ್ ಸೆಲೆಕ್ಟ್ ಮಾಡುವಾಗಿಲ್ಲ ಸರ್, ನೀವೇ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಬರ್ತೀರಾ ಅಥವಾ ಕ್ಲೈಂಟ್ಸ್ ಒಪಿನಿಯನ್ ಕೇಳಿ ಅಥವಾ ಕ್ಲೈಂಟ್ ವಿಸಿಟ್ನ ಮಾಡಿಸ್ಕೊಂಡು ನೀವು ಮೆಟೀರಿಯಲ್ಸ್ನ ಸೆಲೆಕ್ಟ್ ಮಾಡಿ? ಇಲ್ಲ, ಇದರಲ್ಲಿ ಏನಂದರೆ ಇದೊಂದು ನಮಗೆ ಮೇಜರ್ ಅಡ್ವಾಂಟೇಜಿನ RCC ಅಂತ ಹೇಳ್ಬೋದು. ನಮ್ಮೆಲ್ಲ ಕಸ್ಟಮರ್ ಹತ್ರನೂ ಕೇಳ್ಬೋದು. ಏನಂದರೆ ಮೆಟೀರಿಯಲ್ ಸೆಲೆಕ್ಷನ್ನ ಏನಂತಂದ್ರೆ ಕಂಪ್ಲೀಟ್ಲಿ ನಾವು ಕಸ್ಟಮರ್ ಹತ್ರನೇ ಮಾಡಿಸ್ತೀವಿ. ಸೊ ಕಸ್ಟಮರ್ ಹತ್ರ ಯಾಕೆ ಮಾಡಿಸ್ತೀವಿ ಅದು, ಸೊ ಫಸ್ಟ್ ಥಿಂಗ್ ಅವ್ರಿಗೆ ಇಷ್ಟ ಆಗೋ ಕಲರ್ಸ್ ಆಗ್ಬೋದು. ಟೈಲ್ಸ್ ಎಲ್ಲ ಅವ್ರಿಗೆ ಕ್ವಾಲಿಟಿ ಹಿಂಗಿರ್ಬೇಕು ಅಂತ ಗೊತ್ತಿರಲ್ಲ, ಬಟ್ ಯಾವ ಕಲರ್ ಟೈಲ್ಸ್ ಬೇಕು, ಸೊ ಯಾವ ಥರ ಲುಕ್ ಬರುತ್ತೆ, ಪ್ರತಿಯೊಂದಕ್ಕೂ ಕೂಡ ಕ್ಲೈಂಟು ಬೇಕೇ ಬೇಕು. ಸೊ ಮನೆ ಹೆಂಗೆ ಬರುತ್ತೆ, ಎಲಿವೇಶನ್ ಹೆಂಗೆ ಬರುತ್ತೆ, ಅವ್ರ ಪರ್ಸನಲ್ ಚಾಯ್ಸ್ ಇರುತ್ತೆ. ಅವ್ರ ಪರ್ಸನಲ್ ಚಾಯ್ಸ್. ಬೇರೆ ಕಡೆ ಹೋಗಿ ಮೆಟೀರಿಯಲ್ಸ್ ನಮ್ಗೆ ಅಲ್ಲೇ ತಗೊಳ್ಳಿ ಅಂತ ಹೇಳಿದ್ರು ನೀವು ಅಲ್ಲೇ ತೊಗೊಳ್ತೀವಿ. ಎಲ್ಲ ಕಸ್ಟಮರ್ಗೂ ಪ್ರತಿಯೊಂದು ಮೆಟೀರಿಯಲ್ ಸೆಲೆಕ್ಷನ್ಗೂ ಕೂಡ ಅವ್ರು ಇಲ್ದೇ ನಾವು ಮೂವೇ ಮಾಡೋದು. ಸರ್ ನಿಮ್ಮ ಪರ್ಸನಲ್ ಹಾಬೀಸ್ ಏನು ಸರ್? ನಮ್ಮ ಪರ್ಸ್ನಲ್ ಹಾಬೀಸ್ ಅಂತಂದರೆ ಲೈಕ್ ಅದೇ ಮಾರ್ನಿಂಗ್ ಜಿಮ್ ಒಂದು ಹೋಗ್ತಾ ಇರ್ತೀನಿ. ಸೊ ಜಿಮ್ ಹೋಗಿ ಬಂದಿದ್ದಾದಮೇಲೆ ಆಫೀಸ್ ಕೆಲಸ ಬಿಟ್ಟರೆ ಏನು ಬೇರೆ ಏನೂ ಮಾಡಲ್ಲ. ರೆಡಿಯಾಗಿ ಆಫೀಸಿಗೆ ಬಂದ್ವಿ ಅಂತಂದರೆ ಇನ್ನು ಬೇರೆ ಹಾಬೀಸ್ ಅಂತಂದೇನಿಲ್ಲ. ಅಂದರೆ ಈವ್ನಿಂಗ್ ಗಂಟೆ ಆದರೆ 7 o'clock 8 o'clock ಗಂಟನೂ ಸೊ ಕಾಮನ್ ಆಗಿ ವರ್ಕೇ ಇರುತ್ತೆ. ಸೊ ವರ್ಕ್ ಆದಮೇಲೆ 8 o'clock-ಇಂದ 9 o'clock ಇಲ್ಲ ಅಂತಂದರೆ ಒಂದು ಹಾಫ್ ಆನ್ ಅವರ್ ಇಲ್ಲ 1 hour. ಸೊ ನನಗೆ ನನ್ನ ಸ್ಕೂಲ್ ಫ್ರೆಂಡ್ಸು ಮತ್ತು ನಮ್ಮ ಏರಿಯಾ ಫ್ರೆಂಡ್ಸ್ ಅವ್ರು ಯಾರನ್ನೂ ಸಿಗ್ತಾರೆ. ಸೊ ನಮ್ಮ ನಿಯರ್ ಬೈ ಪ್ಲೇಸಲ್ಲೇ ನಮ್ಮ ಆಫೀಸ್ ನಿಯರ್ ಬೈನೇ ಮೀಟ್ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಒಂದು ಎಲ್ಲ ಸೇರ್ಕೊಂಡೊಂದು ಅರ್ಧ ಗಂಟೆ ಅದು ಇದೆಲ್ಲ ಡೇ ಎಲ್ಲ ಹೆಂಗೆ ಹೋಯ್ತು ಅದು ಅಂತ ಹೇಳ್ಬಿಟ್ಟು ಕಾಮನಾಗಿ ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಮನೆಗೆ ಊಟ ಮಾಡ್ಕೊಂಡ್ಬಿಟ್ರೆ ಮುಗಿಯಿತು. ಸರ್ ನಿಮ್ಮ ಮದುವೆ ಆಗಿದ್ದ ವರ್ಷ ಯಾವುದು ಸರ್? ಮ್ಯಾಮ್ 2020 ಮದುವೆ ಆಗಿದೆ. ಕರೆಕ್ಟಾಗಿ ಹೇಳಿ ಸರ್, ಮತ್ತೆ ಮೇಡಮ್ ನೋಡ್ತಾರೆ. 2020 ಇವತ್ತೇ ನಾನು ಆ್ಯನಿವರ್ಸರಿ ಕೂಡ. ಓ ಹ್ಯಾಪಿ ಆ್ಯನಿವರ್ಸರಿ. ಸರ್ ನಿಮ್ಗೆ ಇಷ್ಟೆಲ್ಲ ಅಚೀವ್ ಮಾಡಿದ್ಮೇಲೆ ಎಲ್ಲ ಈ ಲೆವೆಲಿಗೆ ಬರೋವರೆಗೂ ಬ್ಯಾಕ್ ಬೋನ್ ಯಾರು ಸರ್ ನನಗೆ? ನಮ್ಮ ತಾಯಿಯೊಬ್ಬರು ಯಾವಾಗಲೂ ಸಪೋರ್ಟಿಗೆ ಇರ್ತಾರೆ. ಅಂದರೆ ಏನಾರ ಒಂದು ಏನೋ ಒಂದು ಆಗಿ ಸ್ವಲ್ಪ ಡಲ್ ಆಗಿದ್ವಿ ಅಂತಂದ್ರೆ ಸ್ವಲ್ಪ ಚಾರ್ಜ್ ಮಾಡೋ ಥರ ಇರ್ತಾರೆ. ಸೊ ಇಲ್ಲ ಮಾಡೋದೆಲ್ಲ ಏನಾಗಲ್ಲ ಬಿಡು ಅಂತ ಅಲ್ಲಿ ಅವ್ರಿಗೆ ಅಂದರೆ ಲಾಟ್ ಆಫ್ ಹೋಪ್ಸ್ ನಮ್ಮ ಮೇಲೆ. ಸೊ ಏನು ಮಾಡ್ತೀವಿ ಮಾಡ್ತಾನೆ ಆ್ಯಂಡ್ ಅಗೇನ್ ನಮ್ಮ ಫಾದರು ನಾವೇನಾರು ಒಂದು ಮಾಡ್ತೀವಿ ಅಂತಂದರೆ ಸಪೋರ್ಟ್ ಮಾಡ್ತಾರೆ. ಸೊ ಇಲ್ಲ ಅದು ಮಾಡೋದು ಯಾಕೆ ಮಾಡ್ತೀರಿ ಇದು ಯಾಕೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಲ್ಲ. ಆ್ಯಂಡ್ ನನ್ನ ಫ್ರೆಂಡ್ ಸರ್ಕಲ್ ಅಷ್ಟೇ. ಸೊ ಯಾವಾಗ ಎನಿ ಟೈಮು ಏನಂದ್ರೆ ಮ್ಯಾಮ್ ನಾನು ತುಂಬ ಜನ ಫ್ರೆಂಡ್ಸ್ ಇಲ್ಲ ನನ್ನ ಹತ್ರ. ಸೊ ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಸಿಕ್ಕಿದೆ ಸರ್. ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಸಿಗಬೇಕು ಅಂತ ಹೇಳಿದ್ರೆ ಅದು ನಮ್ಮದು ಲಕ್ಕಿ ಆ್ಯಕ್ಚುಲಿ. ಅದೊಂದು ಸರ್ ನಿಮ್ಮ ಆಫೀಸ್ಗೆ ರೀಚ್ ಆಗಬೇಕಂತ ಹೇಳಿದರೆ ಯಾವ ಥರ ರೀಚ್ ಆಗಬೇಕು ಸರ್? ಮ್ಯಾಮ್ ಏನಿಲ್ಲ, ವೆರಿ ಈಸಿ. ಏನಂತಂದರೆ ಫಸ್ಟು ನಮ್ಮ ಆಫೀಸಿಗೆ ಬರೋದಕ್ಕೆ ಅಂತಂದರೆ ನಮ್ಮದು ಅಡ್ರೆಸ್ ಹೇಳ್ಬಿಡ್ತೀನಿ. ಸೊ ನಮ್ಮದು ತುಮಕೂರು ಮಾಡ್ತೀವಿ. ಸೊ ಆ ರೋಡಲ್ಲಿ ಸ್ವಲ್ಪ ಡೌನ್ ಬಂದು ಅಂತಂದರೆ ಅಲ್ಲಿ RCC ದೊಡ್ಡ ಬೋರ್ಡ್. ಸಪ್ತಗಿರಿ ಹಾಸ್ಪಿಟ್ಲಿಂದ ಸ್ಟ್ರೈಟ್ ಸಪ್ತಗಿರಿ ಹಾಸ್ಪಿಟ್ಲ್ ಆಪೋಸಿಟ್. ಸೊ ಇಂಡಿಯಾ ಮೇಲಿಂದ ಒಂದು 4 ಕಿಲೋಮೀಟರ್ ಬಂದರೆ ನಮಗೆ ಲೆಫ್ಟ್ ಸೈಡಲ್ಲಿ ಹಾಸ್ಪಿಟಲ್ ಸಿಗುತ್ತೆ. ಅದು ರೈಟ್ ಸೈಡ್ಗೆ ನಾವು ಟರ್ನ್ ತೊಗೊಂಡ್ವಿ ಅಂತಂದರೆ ಒಂದು ಟರ್ನ್ ತೊಗೊಂಡು ಒಂದು 100 ಮೀಟರ್ ಮುಂದೆ ಹೋಗ್ಬೇಕಂತಂದರೆ ಅಲ್ಲೇ ಮೇನ್ ರೋಡಲ್ಲೇ ಆಫೀಸ್ ಇದೆ. ಅಲ್ಲಿ ರೀಚ್ ಹೋಗ್ಬೋದು. ಆಮೇಲೆ ಇನ್ನೂ ಈಸಿಯಾಗಿ ಅಂತಂತಂದರೆ ಇನ್ನು ಬರೋದಕ್ಕೆ ಮುಂಚೆ ಅಪಾಯಿಂಟ್ಮೆಂಟ್ ಎಲ್ಲ ಬುಕ್ ಮಾಡ್ಕೊಂಡು ಬರೋದು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ಗೆ ಹೋಗೋದು ಅಷ್ಟೇ. ಈಗ ನಮ್ಮದು ವೆಬ್ಸೈಟ್ ಬಂದುಬಿಟ್ಟು www.rccbengaluru.com ಅಂತ ಹೇಳಿ.
ವೆಬ್ಸೈಟು. ಸೊ ಈ ವೆಬ್ಸೈಟಲ್ಲಿ ನಮ್ದೆಲ್ಲ ವರ್ಕ್ಸ್ ಇದೆ, ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ, ನಾವು ಮಾಡಿರೋಂಥದ್ದು ಎಲ್ಲ ಡೀಟೇಲ್ಸ್ ಇದೆ, ಅದನ್ನು ನೋಡಿಕೊಂಡು ಪ್ರಿಪೇರ್ ಆಗಿ ಕೂಡ ಬರ್ಬೋದು. ಸೊ ಆಮೇಲೆ ಅಲ್ಲೇ ನಮಗೆ ಫಾರ್ಮ್ ಫಿಲ್ ಮಾಡೋಕ್ಕೂ ಕೂಡ ವ್ಯವಸ್ಥೆ ಇದೆ. ಓಕೆ, ಅಲ್ಲೇ ಫಿಲ್ ಮಾಡಿದ್ರೆ ಅಲ್ಲಿ ಫಿಲ್ ಮಾಡಿದ್ರೆ ಡೈರೆಕ್ಟಾಗಿ ಲೀಡ್ ನಮ್ಮ ಟೆಲಿಕಾಲ್ಸ್ ಫೆಸಿಲಿಟಿ ಇದೆ ಸರ್. ಅಂದ್ರೆ ವೆಬ್ಸೈಟಿಗೆ ಹೋಗಿ ಡೈರೆಕ್ಟ್ ಆಗಿ ಫಿಲ್ ಮಾಡ್ಬೋದು. ಡೀಟೇಲ್ಸ್ ಫಿಲ್ ಮಾಡಿದ್ರೆ ನೀವೇ ಕಾಂಟ್ಯಾಕ್ಟ್ ಕೂಡ ನಾವೇ ಮಾಡ್ತೀರಾ? ಕಾಂಟ್ಯಾಕ್ಟ್ ಮಾಡ್ತೀವಿ ಅವ್ರನ್ನ. ಸೊ ಕಾಂಟ್ಯಾಕ್ಟ್ ಮಾಡಿ ಅವ್ರ ನೀಡ್ಸ್ ಏನಿದೆ ಮತ್ತು ಅವ್ರಿಗೆ ಇವಾಗ ನೀವು ಕೇಳಿದಂಗೆ ಇವಾಗ ಕನ್ಸ್ಟ್ರಕ್ಷನ್ ಮಾಡೋದಿದೆಯಲ್ಲ, ನಿಧಾನಕ್ಕೆ ಮಾಡೋದಿದೆಯಾ, ಅದಕ್ಕೆ ಅವ್ರಿಗೆ ಯಾವ ಥರದ ಗೈಡೆನ್ಸ್ ಬೇಕು, ಸೊ ಅದನ್ನೆಲ್ಲ ಥ್ರೂ ಕಾಲಲ್ಲಿ ಕ್ಲಿಯರ್ ಮಾಡ್ತೀವಿ. ಇಲ್ಲ ಆಫೀಸಿಗೆ ಕರೆಸಿ ಆಫೀಸಲ್ಲಿ ಕ್ಲಿಯರ್ ಮಾಡ್ತೀವಿ. ಸೊ ಅದನ್ನು ಅಲ್ಲಿಂದ ಕ್ಲಿಯರ್ ಮಾಡ್ಕೋಬೋದು. ಇಲ್ಲ ಇನ್ನೂ ನನಗೆ ಸಿಂಪಲ್ ಅಂತಂತಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರು ಕೂಡ ಕೊಟ್ಟಿರ್ತೀವಿ, ಅದ್ರ ಮೇಲೆ ಏನು ಕಾಂಟ್ಯಾಕ್ಟು ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಹೇಳೋದಾದರೆ 9902392338 ಇದು ನಮ್ಮ ಕಾಂಟ್ಯಾಕ್ಟ್ ನಂಬರು. ಸೊ ಇದಕ್ಕೆ ರೀಚ್ ಔಟ್ ಆದರು ಅಂತಂತಂದ್ರೆ ಆರಾಮಾಗಿ ನಮ್ಮ ಟೀಮ್ ಕಮ್ಯುನಿಕೇಟ್ ಮಾಡ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಬಂದಾಗ ನಾವು ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ ಅಥವಾ ಅಂಡರ್ ಪ್ರೋಸೆಸ್ ಬಿಲ್ಡಿಂಗ್ನ ತೋರಿಸ್ತೀರಾ ಸರ್? ನಾವು 100% ತೋರಿಸ್ಲೇಬೇಕು. ನಾವೇನು ಮಾಡ್ತೀವಿ ಅಂದ್ರೆ ಅವ್ರು ಯಾವ ಲೊಕೇಶನಲ್ಲಿ ಇರ್ತಾರಲ್ಲ ಅಲ್ಲೇ ಕಳಿಸ್ಬಿಡ್ತೀವಿ. ಸೊ ಅಲ್ಲೇ ಯಾಕಂದರೆ ನಾನು ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಕೆಲವೊಂದು ಕಂಪ್ನೀಸ್ ಹೋದಾಗ ಇಲ್ಲ ನಾವು ತೋರ್ಸೋಕ್ಕಾಗಲ್ಲ, ಹೇಗೆ ತೋರ್ಸೋಕ್ಕಾಗುತ್ತೆ ಅಂತ ಹೇಳ್ತೀರಾ? ಇಲ್ಲ, ಅದೆಲ್ಲ ಯಾಕಂದರೆ ನಾವು ಕನ್ಸ್ಟ್ರಕ್ಷನ್ ಏನಂದ್ರೆ ನಾವು ಬಿಲೀವ್ ಮಾಡೋದು ಒಂದೇ. ಸೊ ಏನು ನಮಗೆ ಈಗ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕಾಗಿರಲ್ಲ ನಮಗೆ. ಸೊ ಎಲ್ಲೋ ಒಂದು ಹತ್ತರಲ್ಲಿ ಒಬ್ಬರು ಇಬ್ಬರು ನಮಗೆ ಅನ್ಸ್ಯಾಟಿಸ್ಫೈಡ್ ಅಂತಂತ ಹೇಳೋರು ಇದ್ದೇ ಇರ್ತಾರೆ. ಸೊ ಬಟ್ ನಮ್ಮ ಕಸ್ಟಮರ್ ಹಂಗಂತಾರೆ ಅಂತ ಹೇಳ್ಬಿಟ್ಟು ನಾವು ಬಿಲ್ಡಿಂಗ್ನ ತೋರಿಸಲ್ಲ, ಅದು ಮಾಡಲ್ಲ ಅಂತಂತ ಹೇಳ್ತಾರೆ. ಸೊ ನಾವು ಅದಕ್ಕೇ ನಾವೆಲ್ಲ ಕಡೆನೂ ನಾವು ಹೇಳ್ಬಿಟ್ಟಿರ್ತೀವಿ, ಅವರನ್ನೇ ನೋಡ್ಕೊಂಡು ಬರ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವ ಕಸ್ಟಮರ್ ಜೊತೆ ನಾವು ಬೇಕಾದ್ರೂ ಮಾತಾಡ್ಬೋದು. ಸೊ ಯಾಕಂತಂದರೆ ನಾವು ಯಾವುದನ್ನು ಐಡನ್ ಸಿಕ್ ಮಾಡಿ ಅವಶ್ಯಕತೆ ಇಲ್ಲ. ಸೊ ಆಮೇಲೆ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದೆರಡು ಕ್ಲೈಂಟ್ ಮಾತ್ರನೇ ತೋರಿಸ್ತೀವಿ. ಸೊ ಅವ್ರ ಹತ್ರನೇ ಮಾತಾಡ್ಕೊಂಡು ಬರ್ಬೇಕಾದ್ರೆ ರಿಪೀಟ್ ಕಸ್ಟಮರ್ಸ್ ಬರ್ತಾರೆ. ರಿಪೀಟ್ ಕಸ್ಟಮರ್ಸ್ ತುಂಬ ಜನ ಇದ್ದಾರೆ. ನಮ್ಮ ಕಸ್ಟಮರ್ಸ್ಗಳನ್ನೇ ಅವ್ರ ಗುರುಪ್ರವೇಶಕ್ಕೆ ನೋಡ್ಕೊಂಡ್ಬಿಟ್ಟು ಬಂದಿರೋರು, ಅವ್ರ ಕಡೆಯಿಂದ ರೆಫರೆನ್ಸ್ ಕೇಳ್ಕೊಂಡು ತೊಗೊಂಡು ಬಂದಿರೋರು, ಮತ್ತು ಒಬ್ಬರೇ ಕಸ್ಟಮರ್ದು ಇವಾಗ ಅವ್ರು ಕಟ್ಟಿರ್ತಾರೆ, ನೆಕ್ಸ್ಟ್ ಅವ್ರಿಗೆ ಅವ್ರ ಸಿಸ್ಟರ್ದು, ಮತ್ತು ಅವ್ರ ವೈಫ್ ಕಡೆಯವ್ರು ಯಾರಿಗಾನ ಕಳಿಸೋದು. ಸೊ ಈ ಥರದ ಕಸ್ಟಮರ್ಸು ಸುಮಾರು ಇದ್ದಾರೆ. ಆ್ಯಸ್ ಅ ಕಾಂಟ್ರಾಕ್ಟರ್ ನಿಮಗೆ ಬಿಗ್ಗೆಸ್ಟ್ ಚಾಲೆಂಜಸ್ ಏನು ಸರ್? ಕ್ಲೈಂಟ್ ಕಡೆಯಿಂದ ಅಂತ ಬರೋದು ಅಂತಂದರೆ ಎಲ್ಲೂ ಇದನ್ನು ಕೂಡ ಔಟ್ ಆಫ್ 100 ಒಂದು 5% ಏನಾಗುತ್ತೆ ಅಂತಂದರೆ ಪೇಮೆಂಟ್ ಚಾಲೆಂಜಸ್ ಬರುತ್ತೆ. ಸೊ ಪೇಮೆಂಟ್ ಅಂತಂದರೆ ನಮಗೆ ಯಾವಾಗ ಅಂತಂದರೆ ನಾವೆಲ್ಲ ಪ್ರಾಪರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಸಣ್ಣ ಪುಟ್ಟಿದೇನು ಆ ಕಡೆ ಆಗಿರುತ್ತೆ. ಸೊ ಅದೊಂದು ಸಣ್ಣದೊಂದೇನೋ ರೀಸನ್ ಹಿಡ್ಕೊಂಡು ಕಂಪ್ಲೀಟ್ ಪೇಮೆಂಟ್ ಮಾಡ್ಬಿಡ್ತಾರೆ. ಸೊ ಆ ಟೈಮಲ್ಲಿ ನಮ್ಗೆ ಏನಾಗುತ್ತೆ, ಒಂದು 5 ಲಕ್ಷ ರೂಪಾಯಿ ಪೇಮೆಂಟ್ ಇರುತ್ತೆ. ಬಟ್ ನಾವು ಮಿಸ್ಟೇಕ್ ಒಂದು 30-40 ಸಾವಿರ ರೂಪಾಯಿ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಏನೋ ಎಷ್ಟು ಹೇಳಿದ್ರು ಕನ್ವಿನ್ಸ್ ಆಗಲ್ಲ. ಸೊ ಇಲ್ಲ 5 ಲಕ್ಷ ಪೇಮೆಂಟೇ ಕೊಡಲ್ಲ ನಾವು. ಸೊ ಇದು ನಮಗೆ ಟಫೆಸ್ಟ್ ಚಾಲೆಂಜು ನಾವು ಫೇಸ್ ಮಾಡೋದಂತ ಹೇಳಿದ್ರೆ, ಎಸ್ಪೆಷಲಿ ಈ ಕಾಂಟ್ರಾಕ್ಟರು ಇಲ್ಲ ಕಂಪನಿ ಅಂತ ಬಂದಾಗ ನಮ್ಗೆ ಅದು ಐಡಿಯಾನೇ ಇರಲ್ಲ ಪೇಮೆಂಟ್ ಓಲ್ಡ್ ಆಗುತ್ತೆ ಅಂತೇಳಿ. ಸೊ ಅಂಥ ಟೈಮಲ್ಲಿ ಅದು ಓಲ್ಡ್ ಆದಾಗ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಥರ ಚಾಲೆಂಜಸ್ಸು ಬಂದಿದೆ. ಯಾಕಂದರೆ ಯಾವುದನ್ನು ಈಸಿಯಾಗಿ ಆಗಿಲ್ಲ. RCC ಇವಾಗ 500 ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂತಂತಂದರೆ ಸೊ ಅದು ಈಸಿ ಜರ್ನಿ ಅಂತಂತೂ ಅಲ್ವೇ ಇಲ್ಲ. ಯಾಕಂದರೆ ಎಲ್ಲ ಥರದ ಎಕ್ಸ್ಕಲೇಷನ್ಸು ನೋಡಿದ್ದೀವಿ. ಸೊ ನಾವು ಎವ್ರಿ ಡೇ ನಾವು ಚಾಲೆಂಜೇ ಬರಲ್ಲ ಅಂತಂತ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಸೊ ಲಾಸ್ಟಾಗಿ ನಮ್ಮ ಯೂತ್ಗೆ ಸೊ ನಿಮ್ಮ ಕಡೆಯಿಂದ ನಿಮ್ಮ ಲೈಫ್ ಲೆಸನ್ ಆಗಲಿ ಅಥವಾ ಅವ್ರ ಲೈಫ್ ಹೇಗೆ ಲೀಡ್ ಮಾಡಬೇಕಾಗಲಿ ನಿಮ್ಮ ಕಡೆಯಿಂದ ಏನು ಮೋಟಿವೇಶನ್ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಯೂತ್ಸ್ಗೆ ಹೇಳೋದೇನಂತಂದರೆ ಇವಾಗ ನಾವು ಫಸ್ಟ್ ಥಿಂಗ್ ನಾವು ಏನಾರ ಒಂದು ಗ್ರೋ ಮಾಡ್ತೀವಿ, ಏನಾರ ಒಂದು ನಾವು ಒಂದು ಅಚೀವ್ಮೆಂಟ್ ಮಾಡ್ತೀವಿ ಅಂತಂತ ಇದ್ವಿ ಅಂತಂತಂದರೆ ನಾವು ಅರ್ಜೆನ್ಸಿ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಯಾವುದನ್ನು ಕೂಡ ಶಾರ್ಟ್ಕಟ್ ಹುಡ್ಕೊಂಡು ಹೋಗ್ಬಾರ್ದು. ಸೊ ನಾವು ಇಲ್ಲ ಇವಾಗ ನಾಳೆ ಬೆಳಗ್ಗೆ ನಾನು ಶ್ರೀಮಂತ ಆಗ್ಬಿಡ್ತೀನಿ. ಸೊ ಒಂದು ವರ್ಷದೊಳಗಡೆ ನಾನು ಒಂದು 50 ಲಕ್ಷ ರೂಪಾಯಿ ಕಾರ್ ತೊಗೊಂಡ್ಬಿಡ್ತೀನಿ. ಸೊ ಆ ತಲೆನಲ್ಲಿ ಇಟ್ಕೊಳ್ಳೋದಂಗೆ. ಸೊ ಎಕ್ಸಾಕ್ಟ್ಲಿ ಎಲ್ಲರೂ ಏನು ಸಕ್ಸಸ್ ಆಗೋದಕ್ಕೆ ಇರೋದೇ ಒಂದೇ ಪಾತ್ರೆ, ಅದು ಹಾರ್ಡೆಸ್ಟ್ ಪಾತ್ರೆ. ಸೊ ಅದು ಹಾರ್ಡ್ ವರ್ಕ್ ಮಾಡಿಕೊಂಡು ನಾವು ಮಾಡಿದಾಗಲೇ ಸಕ್ಸಸ್ ಅಂತ ಹೊಡೆಯೋದು. ಯಾಕಂದರೆ ಓವರ್ನೈಟ್ ಬಂತು ಅಂತಂದ್ರೆ ನಾವು ಅದನ್ನು ಹ್ಯಾಂಡಲ್ ಮಾಡೋ ಕೇಪಬಿಲಿಟಿನೇ ಇರಲ್ಲ ನಮ್ಮ ಹತ್ರ. ಸೊ ಅದು ನಾವು ಯಾವುದೋ ಒಂದು ಬಿಸ್ನೆಸ್ಸು ಏನೋ ಒಂದು ಪ್ರಮೋಷನ್ ಮಾಡಿಬಿಟ್ವಿ. ಸೊ ಒಂದಷ್ಟು ಬಿಸ್ನೆಸ್ ಆಯಿತು. ಬಟ್ ಬಿಸ್ನೆಸ್ ಬಂದಿದ್ದಾದ್ಮೇಲೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಅಂತಂತಂದರೆ ನಾವೇ ಹೆಸರು ಮಾಡ್ತೀವಿ. ಹಾಗಾಗಿ ಫಸ್ಟ್ ಕೇಪಬಿಲಿಟಿ ಬಿಲ್ಡ್ ಮಾಡಬೇಕು. ಕೇಪಬಿಲಿಟಿ ಬಿಲ್ಡ್ ಆಗಬೇಕಂದ್ರೆ ನಾವು ಶಾರ್ಟ್ಕಟ್ ಹುಡುಕಿಲ್ಲ ಅಂತಂದಾಗ ಹೋಗೋದಿಲ್ಲ. ಎವ್ರಿ ಡೇ ನಮ್ಮದು ನಮ್ಮದೇನು ಎಕ್ಸಾಂಪಲ್ ತೊಗೊಳೋದ್ರೆ ಎವ್ರಿ ಕಸ್ಟಮರ್ಸು ನಮಗೊಂದು ಹೊಸ ಲೆಸನ್ನೇ. ಸೊ ಹೊಸ ಲೆಸನ್ನೇ ನಾವು ಕಲ್ತ್ಕೊಂಡ್ವಿ. ಸೊ ನಾವಿಲ್ಲ ನಾನು 500 ಜನದನ್ನು ಕ್ರಾಸ್ ಮಾಡಿ ನಾನು ಯಾವುದೋ ಒಂದು ಇದೇ ಥರ ಒಂದು ಪ್ರೋಸೆಸ್ಸಲ್ಲಿ ಮಾಡಿಬಿಡ್ತೀನಿ ಅಂತಂದ್ರೆ ಆಗಲ್ಲ. ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು.
ಅದಕ್ಕೆ ಆ ಟೈಮ್ ಬಂದಾಗ ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು, ಏನೇನು ತಯಾರಿ ನಾವು ಮಾಡ್ಕೋಬೇಕು, ಆ ಥರ ನಾವು ರೆಡಿ ಮಾಡ್ಕೊಂಡು ಸೊ ಅದನ್ನು ಫಾಲೋ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ನಾವು ನಾಳೆ ಏನೋ ಆಗ್ತೀವಿ ಅಂತ ಅನ್ನೋದಕ್ಕಿಂತ ಇವತ್ತು ನಮ್ಮ ಕೈನಲ್ಲಿ ಏನು ಜವಾಬ್ದಾರಿ ಇದೆ ಆ ಜವಾಬ್ದಾರಿ ನಾವು ಕಂಪ್ಲೀಟ್ ಮಾಡ್ತೀವಿ ಪ್ರಾಪರಾಗಿ ಅಂತಂದರೆ ಸೊ ಅದು ಆಟೋಮೆಟಿಕ್ಲಿ ನಮ್ಮನ್ನ ಸಕ್ಸಸ್ ಕಡೆ ತಗೊಂಡು ಥ್ಯಾಂಕ್ ಯು ಸರ್. ನೀವು ತುಂಬ ಟೈಮ್ ಕೊಟ್ಟಿದ್ದೀರಾ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ, ನಿಮ್ಮ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಇದು ನಮ್ಮ ವೀಕ್ಷಕರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಅಂದ್ಕೊಂಡಿದ್ದಾರೆ ಹನುಮಂತ್ ಸರ್ ಈಸ್ ಬಾರ್ನ್ ರಿಚ್ ಅಂತ ಹೇಳ್ಬಿಟ್ಟು. ಆ ಥರ ಇಲ್ಲ, ಅವ್ರು ತುಂಬ ಕಷ್ಟಪಟ್ಟು ಮೇಲೆ ಬಂದು ಒಂದು ಸ್ಥಾನನ ಅಚೀವ್ ಮಾಡಿದ್ದಾರೆ ಆ್ಯಂಡ್ ಅವ್ರ ಲೈಫಲ್ಲಿ ತುಂಬ ಜನನ ಪ್ರೌಡ್ ಫೀಲ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಯುವರ್ ಫ್ರೆಂಡ್ಸ್, ಯುವರ್ HOD, ದ ಮೇನ್ ಲೀಡ್ ಕ್ಯಾರೆಕ್ಟರ್ಸ್ ಇನ್ ಯುವರ್ ಲೈಫ್. ಮತ್ತು ನೀವೇನಾದರೂ ಮನೆ ಕಟ್ಟಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಒಂದ್ಸಲ RCCಗೆ ಭೇಟಿ ಕೊಡಿ. ಇಲ್ಲಿ ನಿಮಗೆ ತುಂಬ ಥರ ಇನ್ಫಾರ್ಮೇಷನ್ ಸಿಗುತ್ತೆ, ಪ್ರಾಕ್ಟಿಕಲ್ ಇರೋದ್ರಿಂದ. ನಾನು ನೋಡಿರೋ ಪ್ರಕಾರ ಮೆನಿ ಕಂಪ್ನೀಸ್ ಓನರ್ಸ್ ಯಾವ ಥರ ಇರ್ತಾರೆ ಅಂದರೆ ಅವರೇ ಬಿಸ್ನೆಸ್ ಫೀಲ್ಡ್ ಡಿಫ್ರೆಂಟ್ ಇರುತ್ತೆ, ಅವ್ರು ಜಸ್ಟ್ ಕಂಪ್ನಿನ ಲೀಡ್ ಮಾಡ್ತಾ ಇರ್ತಾರೆ. ಬಟ್ ಇವ್ರ ಬಗ್ಗೆ ತಿಳ್ಕೊಂಡಾಗ ನನಗನ್ಸಿದ್ದೇನು ಅಂತ ಹೇಳಿದರೆ ಅವರು ಅದೇ ಫೀಲ್ಡಲ್ಲಿದ್ದು ಅದೇ ಫೀಲ್ಡಲ್ಲಿ ಬೆಳೆದು ಅದ್ರ ಬಗ್ಗೆನೇ ಎಜುಕೇಷನ್ ಮಾಡಿ ಕಂಪ್ಲೀಟಾಗಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಂಡು ಎಂಪ್ಲಾಯೀಸಿಂದ ಹಿಡಿದು ಅವರ ವರ್ಕರ್ಸು, ಮೇಸ್ತ್ರಿ ಯಾವ ಥರ ಕೆಲಸ ಮಾಡ್ತಾರೆ ಇದನ್ನೆಲ್ಲ ಡೀಟೇಲ್ಸ್ ಅವ್ರಿಗೆ ಗೊತ್ತಿದೆ ಕಂಪ್ಲೀಟಾಗಿ. ಸೊ ನೀವು ಯಾವುದೇ ಭಯ ಇಲ್ಲದೆ ಇವ್ರ ಹತ್ರ ಮನೇನ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು. ಸೊ ಎನಿ ಟೈಮ್ ಯು ವಾಂಟ್ ಟು ಕನ್ಸ್ಟ್ರಕ್ಟ್ ಅ ಹೌಸ್, ಡೆಫಿನೆಟ್ಲಿ ರೀಚ್ ಟು RCC.